ನನ್ನ ಉಸಿರಿರುವ ದಿನವೆಲ್ಲ ನನ್ನ ಉಸಿರಿರುವ ದಿನವೆಲ್ಲ ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ ದೇವರೇ ನೀನಾಗೆ, ಯಾಕೋಬಿನ
ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು ಹೊಂದಿಕೊಂಡು ಪರಲೋಕ ಭಾವದವರಾಗಿರಿ. ಹೀಗಾದರೆ ದೇವರ ಚಿತ್ತಾನುಸಾರವಾದದ್ದು, ಅಂದರೆ ಉತ್ತಮವಾದದ್ದು, ಮೆಚ್ಚುಗೆಯಾದದ್ದು, ದೋಷವಿಲ್ಲದ್ದು ಯಾವುದೆಂದು ನೀವು ವಿವೇಚಿಸಿ ತಿಳಿದುಕೊಳ್ಳುವಿರಿ. ಡು ನಾಟ್ ಕನ್ಫರ್ಮ್ ಟು ದ ವರ್ಲ್ಡ್, to this world, but be a transferred by renewing of your mind, and that so that you may know what is good and acceptable and the perfect the will of God. ಮೂರು ಕಾರ್ಯ ಅರ್ಥ ಮಾಡ್ಕೋಬೇಕು. ದೇವ್ರ ಚಿತ್ತ ಯಾವುದು, ಒಳ್ಳೆಯದು ಯಾವುದು, ಉತ್ತಮವಾದದ್ದು ಯಾವುದು, ದೇವರ ಚಿತ್ತವಾಗಿರೋದು ಯಾವುದು. ಅನ್ನಾಳು ಮೂರಕ್ಕೂ ಡೆಡಿಕೇಟ್ ಮಾಡ್ತಾಳೆ ಅವಳು. ಉತ್ತಮವಾದ ಯಾವುದು, ಒಳ್ಳೆಯದು ಯಾವುದು, ಒಳ್ಳೆಯದು ಕರ್ತನೊಬ್ಬನೇ ಒಳ್ಳೆಯವನು. ಉತ್ತಮವಾದ ಯಾವುದು, ದೇವರು ಚಿತ್ತಕ್ಕೆ ಅರ್ಪಿಸೋದೇ ನನ್ನ ಜೀವಿತ ಉತ್ತಮವಾಗಿರುತ್ತೆ. ಕರ್ತನ ಚಿತ್ತ ಯಾವುದು, ನನ್ನ ಮಗುನ ದೇವ್ರಿಗೆ ಅರ್ಪಣೆ ಮಾಡಿಕೊಡ್ತೇನೆ. ಇವತ್ತು ಎಷ್ಟೋ ಕಾರ್ಯಗಳಲ್ಲಿ ನಾವು ಲೋಕದ ಕಾರ್ಯಗಳಿಗಾಗಿ ಇಳಿದು ಹೋಗ್ಬಿಟ್ಟಿದ್ದೀವಿ. ಮನುಷ್ಯ ಒತ್ತು ವೇಷ ಆಗ್ತಾ ಹೋಗ್ತಾನೆ, ಲೋಕಕ್ಕಾಗಿ ಜೀವನ ಮಾಡೋದು, ಲೋಕದ ವೇಷಗಳನ್ನ ಧರಿಸ್ಕೊಳ್ಳೋದು. ದೇ ಹ್ಯಾವ್ ಎ ಫಾರ್ಮ್ ಆಫ್ ಗಾಡ್ಲಿನೆಸ್ ಬಟ್ ದೇ ಡಿನೈ ದ ಪವರ್ ಆಫ್ ಗಾಡ್. ಲೋಕದ ವೇಷ ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡ ಎನ್ನುವಂಥ ಕಾಲದಲ್ಲಿ ನಾವು ಇವತ್ತು ಬಂದು ನಿಂತಿದ್ದೀವಿ. ಇವತ್ತು ಅನ್ನಾಳು ತನ್ನ ಮಗು ಸಿಕ್ಕಿಲ್ಲ ಅಂತೇಳಿ ಲೋಕದ ಕಾರ್ಯಕ್ಕೆ ಹೋಗಲಿಲ್ಲ. ಇನ್ನೊಬ್ಬನ ಮದುವೆ ಆಗಿ ನಾನು ಇನ್ನೊಂದೆಲ್ಲ ಜಾಲಿಯಾಗಿರ್ತೀನಿ, ಬಿಡಿ ಮಕ್ಕಳು ಆಗಲಿ ಹಾಳಾಗೋಗ್ಲಿ ಬಿದ್ದೋಗ್ಲಿ, ನನಗೇನಕ್ಕೆ, ನಾನು ಜಾಲಿಯಾಗಿರಬೇಕು, ಇರೋದು ಇನ್ನು ಸ್ವಲ್ಪ ವರ್ಷನೇ, ಡ್ಯಾನ್ಸೆಲ್ಲ ಆಡ್ಕೊಂಡು ಇಡ್ತೀನಿ ಅಂತ ಹೇಳ್ಬಿಟ್ಟು ಅನ್ನಾಳು ಯಾವುದೋ ತೀರ್ಮಾನ ಮಾಡಲಿಲ್ಲ. ಲೋಕದ ವಶವನ್ನು, ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಮನಸ್ಸನ್ನು, ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್ ಬೈ ದ ಪವರ್ ಆಫ್ ದ ವರ್ಡ್ ಆಫ್ ಗಾಡ್. ದೆನ್ ವೆನ್ ದ ವರ್ಡ್ ಕಮ್ಸ್, ವಾಕ್ಯ ನಿಮ್ಮಲ್ಲಿ ಬಂದಾಗ ನೋಡಿ ನಿಮ್ಮ ಜೀವನ ಹೇಗೆ ಕೆತ್ತುತ್ತಾರೆ ದೇವರ ವಾಕ್ಯ. ಯಾವ ರೀತಿ ಇದೆ ನಿಮ್ಮ ವಾಕ್ಯ ಜೀವನದಲ್ಲಿ ದೇವರು ಒಂದು ವ್ಯತ್ಯಾಸವಾದ ಒಂದು ಬೆಳವಣಿಗೆ ತಗೊಂಬರ್ತಾರೆ. ನನ್ನ ಪ್ರಿಯ ಮಕ್ಕಳೇ, ಅವಳ ಜೀವನದಲ್ಲಿ ತೀರ್ಮಾನ ಮಾಡಿದ್ಲು, ಗಂಡನಿಗೆ ಹೇಳಲಿಲ್ಲ, ತನ್ನ ಅಕ್ಕನಿಗೆ ಹೇಳಿಲ್ಲ, ತನ್ನ ತಂದೆಗೆ ಹೇಳಿಲ್ಲ, ತಾಯಿಗೆ ಹೇಳಿಲ್ಲ. ಅವರ ತಂದೆ ತಾಯಿ ಅಣ್ಣ ತಮ್ಮಂದ್ರು ಯಾರೆಲ್ಲ ಇದ್ದರು ಮನೆಯಲ್ಲಿ, ವಿ ಡೋಂಟ್ ನೋ. ಬಟ್ ದ ಬೈಬಲ್ ಸೇಸ್ ಗಾಡ್ ಓಪನ್ಡ್ ಹರ್ ವೂಮ್ ಬಿಕಾಸ್ ಶಿ ಡೆಡಿಕೇಟೆಡ್ ಫಾರ್ ದ ಗಾಡ್ಸ್ ಗ್ಲೋರಿ. ಉತ್ತಮವಾದ ಯಾವುದು, ಕರ್ತನೇ ಉತ್ತಮ. ಚಿತ್ತ ಯಾವುದು, ದೇವರೇ ನನ್ನ ಚಿತ್ತ, ಅವ್ರಿಗೆ ನನ್ನ ಮಗು ಕೊಟ್ಬಿಡ್ತೇನೆ. ನನಗೆ ಮಗು ಬರುತ್ತಾ ಇಲ್ಲ, ಅದು ನನಗೆ ಬೇಕಾಗಿಲ್ಲ, ಆದರೆ ದೇವರಿಗೆ ನಾನು ಸಮರ್ಪಣೆ ಮಾಡ್ತೇನೆ. ಇಹಲೋಕದ ನಡವಳಿಕೆ ಬೇಡ, ಒತ್ತು ವೇಷ ಬೇಡ, ಈ ವೇಷಭೂಷಣಗಳು ಬೇಡ. ನಾನು ಕರ್ತನಿಗೆ ಭಯಭಕ್ತಿಯಾಗಿದ್ದು ಇರೋದು 2 ದಿನ ಜೀವಿಸ್ತೇನೆ, ಆ 2 ದಿನ ನಾನು ಕರ್ತನ ಮಹಿಮೆಗಾಗಿ ಜೀವಿಸ್ತೇನೆ. ಯಾವಾಗ ನಿಮ್ಮ ಜೀವನದಲ್ಲಿ ದೇವರ ಚಿತ್ತಕ್ಕಾಗಿ, ದೇವರ ಕಾರ್ಯಕ್ಕಾಗಿ ನೀವು ದೇವರಿಗೆ ಅರ್ಪಣೆ ಮಾಡ್ಕೊಂಡು ಬಂದ್ಬಿಡ್ತೀರಾ, ದೇವರು ನಿಮ್ಮ ಕೈಗಳನ್ನ ಅವ್ರ ಆಶೀರ್ವಾದ ಮಾಡಕ್ಕೆ ಬರ್ತಾರೆ. ಇವತ್ತು ಅಸಾಧ್ಯವಾದದಿರ್ಬೋದು, ಇವತ್ತು ಕಾರ್ಯ ನೆರವೇರದೇ ಇರ್ಬೋದು, ಇವತ್ತು ಕಾರ್ಯಗಳು ಸ್ಥಗಿತವಾಗಿ ಎಲ್ಲ ಬಾಗಿಲುಗಳು ಮುಚ್ಚಿದಾಗೆ ಇರ್ಬೋದು. ಮುಚ್ಚಲ್ಪಟ್ಟ ಬಾಗಿಲುಗಳನ್ನ ದೇವರು ತಾನಾಗಿ ತೆರೆದು ಕೊಡ್ತೀನಿ ಅಂತಾರೆ. ದೇವರ ಅದ್ಭುತವಾದ ಕಾರ್ಯ, ಇದುವರೆಗೆ ಕಾಣದೇ ಇರುವಂತ ಕಾರ್ಯಗಳನ್ನ ದೇವರು ಅದ್ಭುತ. ನಿಮ್ಮ ಜೀವನದಲ್ಲಿ ಯಾವುದೆಲ್ಲ ಬೆಳವಣಿಗೆ ಇಲ್ಲ ಅಂತ ಹೇಳ್ತಿದ್ದೀರಾ, ಇವತ್ತು ಇಹಲೋಕದ ನಡಪ ಅರ್ಪಿಸಿ ಕೊಡ್ತೀರಾ, ದೇವರು ನಿಮ್ಮ ಜೀವನದಲ್ಲಿ ಆಶೀರ್ವಾದಗಳನ್ನ ಅವರು ತೆಗೆದುಕೊಂಡ್ಬಂದು ಕೊಟ್ಬಿಡ್ತಾರೆ. ಪ್ರಿಯ ಮಕ್ಕಳೇ, ಅದ್ಭುತವಾದ ಕಾರ್ಯ ಯಾವುದು ಬೇಕಿವತ್ತು? ಇಹಲೋಕದ ಕಾರ್ಯ ಬೇಕಾ? ಲೋಕಕ್ಕಾಗಿದ್ದೀರಾ, ಪರಲೋಕಕ್ಕಾಗಿದ್ದೀರಾ? ಆಗ ಲೋಕದಲ್ಲಿ ಯಾಕೆ ನಿಮಗೆ ಕಳಿಸ್ಕೊಟ್ಟಿದ್ದಾರೆ? ಈ ಲೋಕದಲ್ಲಿ ನಾವು ಅವರ ಚಿತ್ತಕ್ಕಾಗಿ ಬದುಕಬೇಕು, ಅವರ ರಾಜ್ಯವನ್ನು ಕಟ್ಟಬೇಕು. ಪರಲೋಕದಲ್ಲಿ ನಿನ್ನ ಚಿತ್ತ ನೆರವೇರೋ ಪ್ರಕಾರ ಭೂಲೋಕದಲ್ಲಿಯೂ ನಿನ್ನ ಚಿತ್ತ ನನ್ನ ಮೂಲಕ ನೆರವೇರಬೇಕು. ಹಾಗೆ ಈ ಭೂಮಿಯೊಳಗೆ ಒಂದು ಮನುಷ್ಯ ಹಾಳಾಗಬೇಕಂದ್ರೆ ಸೈತಾನ ಉಪಯೋಗಿಸ್ಕೊಳ್ತಾನೆ, ಒಬ್ಬ ಮನುಷ್ಯ ಉದ್ಧಾರ ಆಗಬೇಕಂದ್ರೆ ಪವಿತ್ರಾತ್ಮ ಉಪಯೋಗಿಸ್ಕೊಳ್ತಾರೆ. ಸೊ 2 ಆತ್ಮನೂ ಒಂದೇ ಕೆಲಸ ಮಾಡುತ್ತೆ. ಆಗ ಆತ್ಮ ನಿಮ್ಮಲ್ಲಿ, ನೀವು ಯಾರಿಗೆ ವಹಿಸ್ಕೊಟ್ಬಿಡ್ತೀರಾ ನಿಮ್ಮ ಜೀವನವನ್ನು, ಅಲ್ಲಿ ಪವಿತ್ರಾತ್ಮನ ಕೆಲಸ ಮಾಡ್ತಾರೆ. ಅನ್ನಾಳು ತನ್ನ ಜೀವಿತ ಒಪ್ಪಿಸ್ಕೊಟ್ಬಿಟ್ಟು, ದೇವರೇ ಇನ್ನು ನಾನು ನಿನಗಾಗಿ ಬಾಳ್ತೇನೆ, ಸಾಯೋವರೆಗೂ ನಿನಗಾಗಿ ಬಾಳ್ತೇನೆ, ನೀನು ನನಗೊಂದು ಮಗು ಕೊಟ್ಟರೆ ಆ ಮಗುನ ನಿನ್ನ ಸೇವೆಗೆ ಡೆಡಿಕೇಟ್ ಮಾಡಿಬಿಡ್ತೇನೆ, ನನಗಿನ್ನೇನು ಬೇಡಪ್ಪ. ಉತ್ತಮವಾದ ಯಾವುದು, ದೇವ್ರ ಚಿತ್ತ ಯಾವುದು, ಕರ್ತನಿಗೆ ಘನಪಡಿಸೋ ಕಾರ್ಯ ಯಾವುದು ಅನ್ನೋದು ನಾನು ಅರ್ಥ ಮಾಡ್ಕೊಂಡ್ಬಿಟ್ಟೆ. ಆ ತೀರ್ಮಾನ ನಿಮಗೆ ಬರಬೇಕು. ನೋಡಿ, 8 ವರ್ಷದಿಂದ ಚರ್ಚ್ಗೆ ಹೋಗ್ತಾ ಇದ್ದಾರೆ, 10 ವರ್ಷದಿಂದ ಚರ್ಚ್ಗೆ ಹೋಗ್ತಾ ಇದ್ದಾರೆ, ಇನ್ನು ಬೀಡಿ ಬಿಡೋಕ್ಕಾಗ್ತಿಲ್ಲ, ತಂಬಾಕು ಬಿಡೋಕ್ಕಾಗ್ತಿಲ್ಲ, ಪಾನ್ ಪರಾಗ್ ಬಿಡೋಕ್ಕಾಗ್ತಿಲ್ಲ, ಚಾಡಿ ಬಿಡೋಕ್ಕಾಗ್ತಾ ಇಲ್ಲ, ಅಸಹ್ಯವಾದ ಕಾರ್ಯಗಳನ್ನ ನೋಡೋದು ಬಿಡೋಕ್ಕಾಗ್ತಾ ಇಲ್ಲ, ಸೋಮಾರಿತನ ಬಿಡೋಕ್ಕಾಗ್ತಾ ಇಲ್ಲ, ಗರ್ವ ಬಿಡೋಕ್ಕಾಗ್ತಾ ಇಲ್ಲ, ಗಮ್ಮಂಡುಗಳು ಬಿಡೋಕ್ಕಾಗ್ತಾ ಇಲ್ಲ, ಕೋಪ ಇರಿಟೇಷನ್ಗಳ ಬಿಡೋಕ್ಕಾಗ್ತಿಲ್ಲ, ಒಪ್ಪಿಸ್ಕೊಡೋದ್ರ ಬಿಡೋಕ್ಕಾಗ್ತಾ ಇಲ್ಲ, ತಗ್ಗಿಸ್ಕೊಳ್ಳೋದು ಬಿಡೋಕ್ಕಾಗ್ತಾ ಇಲ್ಲ. ಯಾಕೆ ಇಷ್ಟು ಟೈಮ್ ಬೇಕಾ ಅದಕ್ಕೆಲ್ಲ? ವೈ ಇಟ್ ಟೇಕ್ಸ್ ಸೋ ಮಚ್ ಟೈಮ್? ಯಾಕೆ ಟೈಮ್ ತಗೊಳ್ತಾ ಇದೆ? ಬಿಕಾಸ್ ಯು ಆರ್ ಕಂಪ್ಲೀಟ್ಲಿ ಮರ್ಜ್ ಇನ್ ದೋಸ್
ವರ್ಲ್ಡ್ಲಿ ಥಿಂಗ್ಸ್, ಪ್ರಪಂಚದ ಕಾರ್ಯಗಳಲ್ಲಿ ಮುಳುಗಿ ಹೋಗ್ಬಿಟ್ಟೆ. ಇವತ್ತು ಡೆಡಿಕೇಟ್ ಮಾಡಿ, ದೇವರೇ ಇನ್ನು ನಾನಲ್ಲಪ್ಪ, ನಿನ್ನ ಕ್ರಿಸ್ತನಲ್ಲಿ ನಾನು ನಿನಗಾಗಿ ಜೀವಿಸ್ತೇನಪ್ಪ, ನಿನ್ನ ಚಿತ್ತಕ್ಕಾಗಿ ನಾನು ಬದುಕ್ತೇನಪ್ಪ. ಈ ಭೂಮಿಯಲ್ಲಿ ಕಳಿಸ್ಕೊಟ್ಟಿದ್ಯಪ್ಪ. ಎಷ್ಟೇ ಕೋಟಿಗಟ್ಟಲೆ ರೂಪಾಯಿ, ಲಕ್ಷಗಟ್ಟಲೆ ರೂಪಾಯಿ ನಾನು ಸಂಪಾದನೆ ಮಾಡಿದ್ರು ಕೂಡ ನಾನು ಸಾಯಬೇಕಾದ್ರೆ ಒಂದೇ ಒಂದು ರೂಪಾಯಿ ಕೂಡ ಈ ಪ್ರಪಂಚದಿಂದ ತೆಗೆದುಕೊಂಡು ಹೋಗೋಕ್ಕೆ ಸಾಧ್ಯವಿಲ್ಲ. ಇನ್ನು ನೀನು ಏನೇ ಕೊಟ್ಟರು ಅದು ನಿನ್ನ ಮಹಿಮೆಗಾಗಿ ನಾನು ಉಪಯೋಗ ಮಾಡ್ತೀನಿ ಅನ್ನೋದು ಯಾವಾಗ ನೀನು ತೀರ್ಮಾನ ಮಾಡ್ತೀರಾ, ದೇವರಲ್ಲಿ ಕೆಲಸ ಮಾಡ್ತಾರೆ. ನಾನು ಬಿಡೋಕ್ಕಾಗ್ತಿಲ್ಲ ಕೆಲವರು ಹೇಳ್ತಾರೆ. ಇವತ್ತು ಚಾಡಿ ಬಿಡೋಕ್ಕಾಗ್ತಿಲ್ಲ, ಸೋಮಾರಿತನ ಬಿಡೋಕ್ಕಾಗ್ತಾ ಇಲ್ಲ, ಲೇಟಾಗಿ ಎದೊಳ್ತಿದ್ದೀನಿ, ಬೆಳಗ್ಗೆ ಎದೊಳಕ್ಕೆ ನನ್ನ ಕೈಲಿ ಆಗ್ತಾಯಿಲ್ಲ. ಯಾಕೆ ಇದೆಲ್ಲ ಆಗ್ತಾ ಇದೆ ನಿಮಗೆ? ಯಾಕೆ ಈ ಬ್ಯಾರಿಯರ್ಸ್ಗಳು ಬರ್ತಾ ಇದೆ ಅಂದರೆ ಯು ಆರ್ ನಾಟ್ ಕಂಪ್ಲೀಟ್ಲಿ ಕನ್ಫರ್ಮ್ ಬೈ ರಿನ್ಯೂಯಿಂಗ್ ಆಫ್ ಯುವರ್ ಮೈಂಡ್ ಇನ್ ದ ವರ್ಡ್ ಆಫ್ ಗಾಡ್. ಅದಕ್ಕೆ ದೇವರ ವಾಕ್ಯ ಇಹಲೋಕದ ನಡವಳಿಕೆ ಅನುಸರಿಸಬೇಡಿ. ಇಹಲೋಕದಲ್ಲಿ ಹೇಳುತ್ತೆ ಉಣ್ಣು ಕುಡಿ ನಾಳೆ ಸಾಯ್ತೀವಿ, ಅದು ಕರ್ತನ ವಾಕ್ಯ ಹೇಳುತ್ತೆ ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ಪವಿತ್ರಾತ್ಮದಿಂದ ಉಂಟಾಗುವ ಸಂತೋಷ ಆನಂದವೇ ದೇವರ ಚಿತ್ತ. ಆ ದೇವ್ರ ಚಿತ್ತಕ್ಕಾಗಿ ಬಂದಿದ್ದೀರಾ? ನಾನು ಹೇಳ್ತೇನೆ, ನೀವು 2 ವರ್ಷ ಬದುಕಿದ್ರು ಕೂಡ 200 ವರ್ಷ ಬದುಕೋ ಅಷ್ಟು ದೊಡ್ಡ ಸೇವೆ ನಿಮ್ಮ ಮೂಲಕ ಮಾಡ್ತಾ ಇದ್ದೇವೆ. 200 ವರ್ಷ 200 ವರ್ಷ ಬದುಕೋ ಸೇವೆನ ದೇವರು ಮಾಡಿಕೊಡ್ತಾರೆ. ನನ್ನ ಪ್ರಿಯ ಮಕ್ಕಳೇ, ಅನ್ನಾಳು ಡೆಡಿಕೇಟ್ ಮಾಡಿದ್ಲು, ಲೋಕದ ನಡವಳಿಕೆ ಅನುಸರಿಸದೆ ಈ ಮಗುನ ದೇವರಿಗೆ ಕೊಡ್ತೀನಿ ಅಂತ ಹೇಳಿದ್ದಕ್ಕೆ ಇವತ್ತು 2025ನೇ ವರ್ಷ ಇವತ್ತವರೆಗೂ ಅವಳು ಸೇವೆ ಮಾಡ್ತಾ ಇದ್ದಾಳೆ. ಅವಳು ಸತ್ತು ಹೋದ್ಲು, ಆದರೆ ಮಗ ಮಾತಾಡ್ತಾನೇ ಇದ್ದಾನೆ. ಯಾಕೆ? ದೇವರಿಗೆ ಅವಳು ಅರ್ಪಣೆ ಮಾಡಿದಂಥ ವಿಧ. ಯಾಜಕ ಮಾಡಲಿಲ್ಲ, ಏಲಿ ದೇವ್ರ ಚಿತ್ತ ನೆರವೇರಿಸಲಿಲ್ಲ. ಅಪ್ಪ ಬಂದು ಹೇಳ್ತಾರೆ, ನನ್ನನ್ನು ಸನ್ಮಾನ ಮಾಡೋದಕ್ಕಿಂತ ನಿನ್ನ ಮಕ್ಕಳನ್ನ ಸನ್ಮಾನ ಮಾಡೋದು ಒಳ್ಳೆಯದಾ? ನಿನ್ನ ಮಕ್ಕಳು ನಿನಗೆ ದೊಡ್ಡವರಾಗ್ಬಿಟ್ರಾ? ನಿನ್ನ ಮಕ್ಕಳು ನಿನಗೆ ದೊಡ್ಡಸ್ತಿಗೆ ಆಗೋಯ್ತಾ? ನಿನ್ನ ಮಕ್ಕಳ ಬಗ್ಗೆ ನೀನು ಹೆಚ್ಚಳ ಪಡ್ತಾ ಇದೆಯಾ? ನಿನ್ನ ಮಕ್ಕಳ ವಿಷಯದಲ್ಲಿ ನೀನು ಘನತೆ ಪಡ್ತಾ ಇದೆಯಾ? ನಾನು ಘನತೆ ಇಲ್ವಾ ನಿನಗೆ? ನಾನು ಈ ಮಕ್ಕಳ ಕೊಟ್ಟಿದ್ದೀನಿ, ಆ ಮಕ್ಕಳು ಕೊಟ್ಟ ನಾನು ನಿನಗೆ ದೂರ ಆಗ್ಬಿಟ್ನಾ? ಅದಕ್ಕೆ ಅಪ್ಪ ಹೇಳ್ತಾನೆ, ನನ್ನನ್ನು ಸನ್ಮಾನ ಮಾಡೋ, ನನ್ನನ್ನು ಸನ್ಮಾನ ಮಾಡ್ತೇನೆ. ನನ್ನ ತಿರಸ್ಕಾರ ಮಾಡೋರನ್ನ ತಿರಸ್ಕಾರ ಹೊಂದುತ್ತಾರೆ. ಅವನು ತಿರಸ್ಕಾರ ಮಾಡ್ಬಿಟ್ಟ. He despised the God's presence. He despised the God's promises. He despised the God's Torah, ಆ ಪುಸ್ತಕ, ಆ ದೇವರ ಧರ್ಮಶಾಸ್ತ್ರವನ್ನು ತಿರಸ್ಕಾರ ಮಾಡಿಬಿಟ್ಟ. ಅದಕ್ಕೆ ಅವನಿಗೆ ದೇವರ ಆಶೀರ್ವಾದ ಬರಲಿಲ್ಲ. ಪ್ರಿಯ ಮಕ್ಕಳೇ, 3ನೇ ಅಧ್ಯಾಯದಲ್ಲಿ 1ನೇ ವಾಕ್ಯದಲ್ಲಿ ದೇವರು ಇಳಿದು ಬರ್ತಾರೆ. ದೇವಾಲಯದಲ್ಲೇ ಇದ್ದಾನೆ. 40 ವರ್ಷದಿಂದ ಸೇವೆ ಮಾಡ್ತಾ ಇದ್ದಾನೆ. 40 ವರ್ಷ, 4 ಅವರಿಂದನೋ 4 ಗಂಟೆಯಿಂದಲೋ 4 ವರ್ಷದಿಂದ ಅಲ್ಲ, 40 years, 40 ஆண்டுகள் வரைக்கும் கர்த்தருடைய ஊழியை செய்தான். அவன் ஊழியை செய்தாலும் கூட கர்த்தருடைய குரல் எதுண்டு அவனால் கண்டுபிடிக்காம போயிடுச்சு. 40 ವರ್ಷ ಸೇವೆ ಮಾಡಿದ್ರು ಕೂಡ ಕರ್ತನ ಸ್ವರ ಅವನ ಕೈಯಲ್ಲಿ ಕೇಳೋಕ್ಕಾಗಲಿಲ್ಲ. ಯಾಕೆ? ಇಹಲೋಕದ ನಡವಳಿಕೆ. ಇವತ್ತು ಅದನ್ನು ನೀವು ಮಾತಾಡ್ತಿದ್ದೀನಿ. ಅಪ್ಪನ ಸ್ವರ ನೀವು ಕೇಳೋಕ್ಕೆ ರೆಡಿ ಇದ್ದೀರಾ? ಇಲ್ಲಿ ಮಾತ್ರ ಕೂತ್ಕೊಂಡು ಆಮೇನ್ ಹಲ್ಲೆಲೂಯಾ ಅಂತ ಹೇಳ್ಬಿಟ್ಟು ಅದೆಲ್ಲ ಬೈಬಲ್ಲ, ಅದೆಲ್ಲ ಓದದ, ನಿದ್ರೆ ಮಾಡು ಬಾ, ಟಿ ವಿ ನೋಡೋಣ ಬಾ ಅಂತ ಹೇಳಿದ್ರೆ ಇದು ನಾಟಕ ಜೀವನ. ಇದು ನೀವು ಬರದೇ ಇರೋದು ಉತ್ತಮ. ಗಾಡ್ ಡಸಂಟ್ ವಾಂಟ್ ಕ್ವಾಂಟಿಟಿ, ಗಾಡ್ ವಾಂಟ್ಸ್ ಕ್ವಾಲಿಟಿ. ಗಾಡ್ ವಾಂಟ್ಸ್ ವೆಲ್ ಕ್ವಾಲಿಫೈಡ್ ಎಕ್ಸಲೆಂಟ್ ಗಾಡ್ಸ್ ಚಿಲ್ಡ್ರನ್. ಅಪ್ಪನಿಗೆ ಉತ್ತಮವಾದದ್ದು ದೇವರ ಚಿತ್ತವನ್ನು ತಿಳಿದುಕೊಳ್ಳಂಥ ಒಬ್ಬ ಮಗಳು, ಒಬ್ಬ ಮಗ ದೇವರಿಗೆ ಬೇಕಾಗಿದೆ. ಅದು ನೀನಾಗಿದೆಯಾ ಅನ್ನೋದು ಇವತ್ತು ನೀನು ತೀರ್ಮಾನ ಮಾಡಿ ಯೋಚನೆ ಮಾಡಬೇಕು. ಯಾಕಂದರೆ ನಾಳೆ ನೀನು ಇರ್ತೀಯ ಅನ್ನೋದು ಗೊತ್ತಿಲ್ಲ. ನಿನ್ನ ಕೈಲಿರೋ ಆಪಲ್ ಮೊಬೈಲ್ ಇರುತ್ತೆ ನಾಳೆ, ಆದರೆ ನೀನು ಇರ್ತೀಯ ಅನ್ನೋದು ಗೊತ್ತಿಲ್ಲ. ನಮ್ಮ ಜೀವನ ನೀರಿನ ಮೇಲಿರೋ ಒಂದು ಗುಳ್ಳೆ ಇದ್ದಂಗೆ ಮಗಳೇ. ಆ ಗುಳ್ಳೆ ಯಾವಾಗ ಹೊಡೆಯುತ್ತೆ ನಮ್ಗೆ ಗೊತ್ತಾಗಲ್ಲ. ಆ ಗುಳ್ಳೆ ನೋಡಬೇಕಾದ್ರೆ ಆ ಸೂರ್ಯನ ಕಿರಣ ಅದ ಮೇಲೆ ಬಿದ್ದಾಗ ಹಾಗೆ ರೈನ್ಬೋ ಕಲರ್ ಕಾಣ್ತಾ ಇರುತ್ತೆ. ಅದು ಯಾವಾಗ ಪಟ್ಟನ್ನತ್ತೆ ನಮಗೆ ಗೊತ್ತಾಗಲ್ಲ. ದೊಡ್ಡ ದೊಡ್ಡ ಮನೆಗಳಲ್ಲಿ ನೋಡಿ ಬರ್ತಡೆಗೆ ಶ್ರೀಮಂತರು ದೊಡ್ಡ ದೊಡ್ಡ ಬೆಲೂನ್ಗಳೆಲ್ಲ ಹಾಕಿ ಅವ್ರು ಆರಾಧಿಸ್ತಾ ಇರತ್ತೆ. ಆ ಬೆಲೂನ್ ಹೇಳತ್ತೆ, ಅಯ್ಯೋ ಏನಯ್ಯ ಈ ಥರ ಡಂಬರ ಹೊಡ್ಕೊಂಡು ನೀ ಡ್ಯಾನ್ಸ್ ಮಾಡ್ತಾ ಇದೀಯಾ, ನಾನು ಗಾಳಿ ತೂರಾಡ್ತಾ ಇದ್ದೀನಿ, ನಾನು ಯಾವಾಗ ಟಪ್ ಅಂತೀನಿ ನನಗೆ ಗೊತ್ತಿಲ್ಲ, ನೀನು ಯಾವಾಗ ಟಪ್ ಅಂತೀನಿ ನಿನಗೆ ಗೊತ್ತಿಲ್ಲ. ಸೊ ನಮ್ಮ ಜೀವನ ಯಾವಾಗ ಟಪ್ ಅನ್ನತ್ತೆ ಗೊತ್ತಿಲ್ಲ ಅಲ್ವಾ? ಯಾರೋ ಒಬ್ಬರು ಹೆಣ ಎತ್ಕೊಂಡು ಹೋಗ್ತಾ ಇದ್ರಂತೆ. ಹೆಣದ ಮುಂದೆ ಹೋಗ್ಬೇಕಾದ್ರೆ ಆ ಹೆಣದ ಮುಂದುಗಡೆ ಹಣದ ರಾಶಿನ ಎತ್ಕೊಂಡು ನೋಟ್ಗಳನ್ನ ಗಾಳೀಲಿ ಆರಿಸ್ತಾ ಇದ್ರಂತೆ. ಆಗ ಅವ್ರು ಹೇಳಿದ್ರಂತೆ, ನೋಡ್ದ ಹಣನೇ ರಾಶಿಯಾಗಿ ಎಸಿತಾ ಇದ್ದಾನೆ, ಈ ಹಣಕ್ಕೆ ಎಷ್ಟು ದಿಮಾಕೈತೆ. ಅದಕ್ಕೆ ಹಣ ಹೇಳ್ತಂತೆ, ಇಷ್ಟು ವರ್ಷ ಈ ಶ್ರೀಮಂತ ನನ್ನ ಪೆಟ್ಟಿಗೆಲಿ ಇಟ್ಟು ಲಾಕ್ ಮಾಡಿ ಇವನು ಓಡಾಡ್ಕೊಂಡು ಎಗರ್ಕೊಂಡು ಓಡಾಡ್ತಿದ್ದ, ನಾನು ಇವಾಗ ಅವನ್ನೇ ಪೆಟ್ಟಿಗೆಯೊಳಗೆ ಹಾಕ್ಬಿಟ್ಟು ನಾನು ಗಾಳೀಲಿ ತೇರಾಡ್ತಾ ಇದ್ದೀನಿ ಅಂತ ಹೇಳ್ತಂತೆ.
ಆನ್ ಮಾಡ್ಕೊಂಡಾನು ಸುಮ್ಮನೆ. ಹಣ ಮಾತ್ರ ಗಾಳಿಲಿ ಅದು ಹೇಳ್ತೀನಿ. ಇಷ್ಟು ದಿನ ನನ್ನ ಲಾಕ್ ಮಾಡಿ ಬೀರು ಒಳಗಿಟ್ಟ, ಈಗ ನಾನು ಪೆಟ್ಟಿ ಒಳಗಿಟ್ಬಿಟ್ಟು ನಾನು ಹೊರಗಡೆ ಬಂದಿದ್ದೀನಿ. ಒಳ್ಳೆ ಲಾಜಿಕ್. ಸರ್, ನಿಮ್ಮ ಜೀವನ ಯಾವಾಗ ಏನಾಗುತ್ತೆ ಗೊತ್ತಾಗೋದಿಲ್ಲ, ಯಾವಾಗ ಟಪ್ಪನ್ನತ್ತೆ ಗೊತ್ತಿಲ್ಲ. ಆ ಟಪ್ಪನ್ನು ಒಳಗೆ ಪಟ್ಟಂತ ಕರ್ತನ ಚಿತ್ತ ಇಟ್ಕೊಂಬಿಡಿ. ಲೋಕದ ನಡವಳಿಕೆ ಬೇಡ. ಆ ಚರ್ಚಿಗೆ ಹೋಗ್ತೀರಾ, ಅಲ್ಲಿ ಆ ಥರ ಇದೆ, ಅಲ್ಲಿ ಈ ಥರ ಇದೆ, ಅಲ್ಲಿ ಈ ಥರ ಬೋಧಿಸ್ತಾ ಇಲ್ಲ, ಅದು ಪರಿಪೂರ್ಣ ಸುವಾರ್ತೆ ಸಭೆ ಇಲ್ಲ. ನಾನು ಯಾರೋ ಒಬ್ರು ಬಂದು ಕೇಳ್ತಾರೆ, ಸರ್ ಇದು ಪರಿಪೂರ್ಣ ಸಭೆನಾ? ಹೇಳಿದೆ, ಒಳಗೆ ಬಂದು ಚೆಕ್ ಮಾಡು, ಗ್ಯಾಜ್ ಇಟ್ಕೊಂಡಿದ್ಯಾ ಅಂತಂದೆ. ಏನೋ ಇದು ಬಂದು ಕೇಳಿದ್ರೆ ಹಾಲಲ್ಲಿ ನೀರು ಮಿಕ್ಸ್ ಮಾಡಿದ್ಯಾ ಅಂತ ಕೇಳಂಗೆ. ಇದು ನೀರು ಹಾಲ, ಇಲ್ಲ ಗಟ್ಟಿ ಹಾಲ, ಎಮ್ಮೆ ಹಾಲ, ಇಲ್ಲ ಕತ್ತೆ ಹಾಲು ಅಂತ ಅಂದ. ಇದು ಪರಿಪೂರ್ಣ ಸುವಾರ್ತೆ ಸಭೆನಾ? ಅಲ್ಲ, ನಾನು ಹೇಳಿದೆ ನೀನೇ ಒಣಗೋದಂಗಿದೆಯಾ? ಯಾವ ಸಭೆ? ನಾನು ಪರಿಪೂರ್ಣ ಒಣಗೋಗೋಕೆ ಬಂದಿದೆಯಲ್ಲೋ ಪರಿಪೂರ್ಣ ಸಭೆಯಿಂದ. ಸುವಾರ್ತೆ ಕೇಳು ಕೂತ್ಕೊಂಡು. ಬರೀ ಸುವಾರ್ತೆ ಅಂದರೆ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ? ಯೇಸುವಿನ ಸುವಾರ್ತೆ ಕೇಳಬೇಕು, ಅವ್ರಿಗಾಗಿ ಜೀವಿಸ್ಬೇಕು. ವೆಲ್, ಅದು ದೇವ್ರಿಗಾಗಿ ಮಾಡತಕ್ಕ ಕೆಲಸ ಎಷ್ಟಿದೆ? ಒಂದೇ ದಿನದಲ್ಲಿ ಹುಟ್ಟುಬಿಟ್ವಿ ನಾವು. ಹುಟ್ಟಿದ ಮೇಲೆ ಮಾಡತಕ್ಕ ಕೆಲಸ ತುಂಬ ಇದೆಯಲ್ಲ. ಯು ಆರ್ ಬಾರ್ನ್ ಇನ್ ದ ಗಾಡ್ಸ್ ಹೌಸ್, ಬಟ್ ಆಫ್ಟರ್ ಯು ಆರ್ ಬಾರ್ನ್, ಆಫ್ಟರ್ ಯು ಆರ್ ಟೇಕನ್ ಯುವರ್ ಬರ್ತ್, ದರ್ ಆರ್ ಸೋ ಮೆನಿ ಥಿಂಗ್ಸ್ ಯು ಆರ್ ಎಟ್ ಟು ಡೂ. ಮೈಲ್ ಸ್ಟೋನ್ ಮಾಡಬೇಕು ನಿನ್ನ ಲೈಫಲ್ಲಿ, ದೇವ್ರ ಚಿತ್ತ ನೆರವೇರಿಸಬೇಕು. ಆಗ ಸೈತನ್ ಅಷ್ಟು ಈಸಿಯಾಗಿ ಬಿಡೋದಿಲ್ಲ. ಅದಕ್ಕೆ 11 ವರ್ಷ ಅವಳ ಲಾಕ್ ಮಾಡ್ತಾನೆ ಅವನು. ಯಾಕೆ ಗೊತ್ತಾ? ಅವನು ಡೆವಿಲ್ ಕೇಮ್ ಟು ನೋ. ಅವಳಿಗೆ ಒಂದು ಗೊತ್ತಾಯಿತು, ಇವಳು ಹೊಟ್ಟೆಯಿಂದ ಹುಟ್ಟೋ ಮಗು ನನ್ನ ತಲೆ ಜಜ್ಜತ್ತೆ. ಇವಳು ಹೊಟ್ಟೆಯಿಂದ ಹುಟ್ಟೋ ಮಗು ದೊಡ್ಡ ಸೇವಕ ಆಗ್ತಾನೆ. ಇವಳು ಹೊಟ್ಟೆಯಿಂದ ಹುಟ್ಟೋ ಮಗು ಪ್ರವಾದಿ ಆಗ್ತಾನೆ. ಇಡೀ ಊರಲ್ಲ, ಇಡೀ ದೇಶಕ್ಕೆ ರಿಪೇರಿ ಮಾಡ್ತಾನೆ. ಇವನ್ನ ನಾನು ಬಿಡಬಾರ್ದು ಅಂತ ಹೇಳಿ ಅದು ಲಾಕ್ ಮಾಡ್ತಾನೆ. ಅವನು ಎಷ್ಟೇ ದೊಡ್ಡ ಲಾಕ್ ಮಾಡಿದ್ರು ಕೂಡ ದೇವರ ವಾಕ್ಯಕ್ಕೆ ಬಂಧನ ಇಲ್ಲ. ಆ ವಾಕ್ಯಗಳು ಅನ್ಲಾಕ್ ಮಾಡ್ತಾಳೆ. ಹೇಗೆ ಅನ್ಲಾಕ್ ಮಾಡ್ತಾಳೆ? ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ, ಇಹಲೋಕದ ಕಾರ್ಯಗಳಿಗೆ ಒತ್ತು ವೇಷ ಹಾಕದೆ, ದೇವರ ಚಿತ್ತಕ್ಕೆ ಅನುಸಾರವಾಗಿ ಕರ್ತನ ವಾಕ್ಯದಿಂದ ಅವಳು ದೃಢೀಕರಣ ಪಟ್ಟು, ದೇವರೇ ನಿನ್ನ ಚಿತ್ತಕ್ಕಾಗಿ ಬರ್ತಾನೆ, ನಿನ್ನ ರಾಜ್ಯಕ್ಕಾಗಿ ಬದುಕ್ತಾನೆ, ನಿನ್ನ ರಾಜ್ಯದಲ್ಲಿ ನಿನ್ನ ಚಿತ್ತಕ್ಕಾಗಿ ಹೋಗ್ತೇನೆ ಅಂತ ಹೇಳಿ ಒಂದು ನಿರ್ಧಾರ ಆ ಹೆಂಗಸು ಮಾಡಿದಕ್ಕೆ ಇವತ್ತು 2025 ವರ್ಷ ದಾಟಿದ್ರು ಕೂಡ 3000 ವರ್ಷದಿಂದ ಸಾಮ್ಯೇಲ್ ಪುಸ್ತಕ ಮಾತಾಡ್ತಾನೆ ಇದೆ, ಮಾಡ್ಕೊಂಡೇ ಹೋಗ್ತಾ ಇದೆ, ಅದ್ಭುತ ಆಗ್ತಾನೆ ಇದೆ, ದೇವರ ಕಾರ್ಯ ಮಾಡ್ತಾ ಇದ್ದಾರೆ. ಇವತ್ತು ನಿಮ್ಮ ಜೀವನದಲ್ಲಿ ಯಾಕೆ ಸ್ವರ ಕೇಳಿಸ್ತಾ ಇಲ್ಲ? ಇನ್ನು ಲೋಕದ ನಡವಳಿಕೆ ನಿಮ್ಮ ಜೀವನದಲ್ಲಿ ಇದೆ. ಲೋಕದ ನಡವಳಿಕೆ ಎಲ್ಲಿವರೆಗೆ ಇರುತ್ತೆ? ಒತ್ತು ವೇಷ. ಇಲ್ಲೊಂದು ಕಲರು, ಸಭೆಗೆ ಹೋದ್ ಮನೆಯಿಂದ ಮನೆಗೆ ಹೋದ್ಮೇಲೆ ಇನ್ನೊಂದು ಕಲರು. ಆ ಥರ ಕಲರ್ ಆಗಿ ಜೀವನ ಮಾಡಬೇಡ. ಅಪ್ಪನ ಚಿತ್ತಕ್ಕಾಗಿ ನೀ ಬದುಕು. ಯಾರನ್ನ ಮೆಚ್ಚಿಸ್ಬೇಕಂತಿದ್ಯಾ? ಕರ್ತನ ಮೆಚ್ಚಿಸ್ತಿದ್ಯಾ? ಅವ್ರೇನು ಅನ್ಬಿಡ್ತಾರೆ, ಇವ್ರೇನು ಅನ್ಬಿಡ್ತಾರೆ, ಸಭೆ ಜನ ಏನನ್ಬಿಡ್ತಾರೆ ನೋಡಿ. ಏಲಿ ಪ್ರವಾದಿ ಆ ರೀತಿಯವನು ಇದ್ದಿದ್ದಕ್ಕೆ ಅವನ ಸೇವೆಯಲ್ಲಿ ಕರ್ತನಿಂದ ತೊರೆಯಲ್ಪಟ್ಟ. 3ನೇ ಅಧ್ಯಾಯ 1ನೇ ವಾಕ್ಯ ಓದಮದನ್ನ. 1 ಸಾಮ್ಯೇಲ್ 3ನೇ ಅಧ್ಯಾಯ 1ನೇ ವಾಕ್ಯ. ಬಾಲಕನಾದ ಸಮುವೇಲನು ಏಲಿಯ ಕೈ ಕೆಳಗಿದ್ದುಕೊಂಡು ಯೆಹೋವನ ಸೇವೆ ಮಾಡುತ್ತಿದ್ದನಷ್ಟೇ. ಆ ಕಾಲದಲ್ಲಿ ದೇವೋಕ್ತಿಗಳು ವಿರಳವಾಗಿದ್ದವು, ದೇವದರ್ಶನಗಳು ಅಪರೂಪವಾಗಿದ್ದವು. ಏಲಿಯ ಕಣ್ಣುಗಳು ದಿನದಿನಕ್ಕೆ ಮೊಬ್ಬಾಗುತ್ತಾ ಬಂದು ಚೆನ್ನಾಗಿ ಕಾಣದೆ ಹೋಗಿದ್ದವು. ಸ್ತೋತ್ರವಾಗಲಿ. ಏಲಿನ ಕಣ್ಣು ಏನಾಗ್ಬಿಡ್ತು? ಮೊಬ್ಬಾಗಿ ಹೋಯ್ತು. ದೇವರ ವಾಕ್ಯ ಹೇಳುತ್ತೆ, ಆ ಕಾಲದಲ್ಲಿ ದೈವೋಕ್ತಿಗಳು ವಿರಳವಾಗಿತ್ತು, ದೈವ ದರ್ಶನಗಳು ಅಪರೂಪವಾಗಿತ್ತು. ನನ್ನ ಪ್ರಿಯ ಮಕ್ಕಳೇ, ಯಾಕೆ ಅಪರೂಪವಾಗಿತ್ತು? ಯಾಕೆ ವಿರಳವಾಗಿತ್ತು? ಒನ್ ಮ್ಯಾನ್ ಆಫ್ ಗಾಡ್ ನೆಗ್ಲೆಕ್ಟೆಡ್ ದ ಪ್ರೆಸೆನ್ಸ್ ಆಫ್ ಗಾಡ್. ಒನ್ ಮ್ಯಾನ್ ಆಫ್ ಗಾಡ್ ಡಿಸ್ಪೈಸ್ ದ ಗ್ಲೋರಿ ಆಫ್ ದ ಲಾರ್ಡ್. ಬಿಕಾಸ್ ಆಫ್ ದಟ್ ಒನ್ ಮ್ಯಾನ್ ಗಾಡ್ ಹಸ್ ಬ್ಲಾಕ್ಡ್ ಎವ್ರಿಥಿಂಗ್. ಎಲ್ಲ ಮುಚ್ಚಿಬಿಡ್ತಾರೆ ದೇವರು. ಅದಕ್ಕೆ ನಾನು ಹೇಳ್ತೇನೆ, ದೇವರ ಸನ್ನಿಧಾನದಲ್ಲಿ ಬಂದಾಗೆಲ್ಲ ದೇವರಲ್ಲಿ ಚುರುಕಾಗಿ ಪ್ರಾರ್ಥನೆ ಮಾಡ್ತಾ, ಅನುದಿನ ಆ ಬೆಂಕಿಲಿ ನೀವು ಆ ಪ್ರಸನ್ನತೆಯಲ್ಲಿ ತುಂಬಿ ತುಳುಕ್ತಾ ಇದ್ದಾಗೆಲ್ಲ ನೀವು ಎಲ್ಲ ಟೈಮಲ್ಲಿ ಸ್ಪೋರ್ಟಿವ್ ಆಗಿರ್ತೀರಾ. 10 ಜನನ ಮೋಟಿವೇಶನ್ ಮಾಡತಕ್ಕಂಥ ಮಕ್ಕಳಾಗಿರ್ತೀರಾ. ಹೋಗೋ ಕಡೆಗಳೆಲ್ಲ ನಿಮ್ಮ ಮೂಲಕ ಪ್ರತಿಫಲ, ಹೋಗೋ ಕಡೆಗಳೆಲ್ಲ ನೀವು ಫ್ರೂಟ್ಫುಲ್ ಆಗಿರ್ತೀರಾ ಮಕ್ಕಳೇ. ಆ ಫ್ರೂಟ್ಫುಲ್ ಜೀವನ ಇವನಿಗೆ ಹೊರಟೋಯ್ತು ನೋಡಿ. ವಯಸ್ಸಾದ ಕಾಲದಲ್ಲಿ ಹೆಂಗಿರ್ಬೇಕು ಅವನು? ವಯಸ್ಸಾದ ಸೇವಕ ಹೆಂಗಿರ್ತಾರೆ? ಇನ್ನೂ ಭಾಳ ಪವರ್ಫುಲ್ ಆಗಿರ್ತಾರೆ, ಅಂಥ ಪವರ್ಫುಲ್ಲು. ಅದ್ಭುತವಾದ ಕಾರ್ಯ. ವಯಸ್ಸಾದ ಮುತ್ಕ ನೈಜೀರಿಯಾದಲ್ಲಿ ಹಿಂಗೆ ಹೋಗ್ಬೇಕಾದ್ರೆ ಯಾರೋ ತಾತ ಬಂದು ಹೇಳ್ತಾರೆ, ಯಾವುದೋ ಮುದಿ ತಾತ ಬರ್ತಾ ಇದೆ ಅಂದ್ರಂತೆ. ಆ ನದಿ ದಾಟಬೇಕಾಗಿತ್ತಂತೆ. ಆ ಒಂದು ಮರದ ಹತ್ರ ಬಂದ್ಬಿಟ್ಟು ಕೊಡೆ ಹಿಂಗೆ ಇಟ್ಕೊಂಡು ಬಂದರೆ, ಆ ಕೊಡೆ ಹಿಂಗೆ ಮುಟ್ಟಿದ್ರೆ ಹೋಗಿ ಆ ಕಡೆ ಬೀಳೋ ತಕ್ಷಣ ಮರನೇ ಮುರಿದೋಯ್ತಂತೆ. ಮರ ಮುರಿದು ಆ ಕಡೆ ಇದೆ.
ಇನ್ನೊಂದು ಕಡೆ ಹೋಗಿ ಬಾಚ್ಕೊಂಡು ನೆದ್ದಿದ್ದು ಆ ಕಡೆ ಹೋಗಿ ಸಪೋರ್ಟ್ ಕೊಡ್ತಂತೆ. ಆ ಮರದ ಮೇಲೆ ಅದು ಅಪ್ಪ ದಾಟ್ಕೊಂಡು ಹೋದ್ರಂತೆ. ನೈಜೀರಿಯಾದಲ್ಲಿ ನಡೆದ ಕತೆ. ವಯಸ್ಸಾದ ಕಾಲದಲ್ಲಿ ಅಂಥ ಒಂದು ಎಂಪವರ್ಮೆಂಟ್ ದೇವರು ಅವನಿಗೆ ಇಟ್ಟು ಕೊಟ್ಟಿದ್ರು. ಇವತ್ತು ಈ ವಯಸ್ಸಾದ ಮುದುಕ ಹೇಗಿದ್ದಾನೆ? ನನ್ನನ್ನು ಸನ್ಮಾನ ಮಾಡೋ, ನಾನು ಸನ್ಮಾನಿಸ್ತೇನೆ, ನನ್ನ ತಿರಸ್ಕಾರ ಮಾಡೋರು. ತಿರಸ್ಕಾರ ಮಾಡಿದ್ದಕ್ಕೆ ಅವನ ಲೈಫಲ್ಲಿ ದೈವೋಕ್ತಿಗಳು ಕಮ್ಮಿ ಆಗೋಯ್ತು, ದೈವ ದರ್ಶನಗಳು ಕಡಿಮೆ ಆಗೋಯ್ತು. ಇವತ್ತು ನಮ್ಮ ಲೈಫಲ್ಲಿ ಪ್ರೇಯರ್ ಲೈಫ್ ಕಮ್ಮಿ ಆಗೋಯ್ತು, ಅಭಿಷೇಕ ಕಡಿಮೆ ಆಗೋಯ್ತು, ಬೈಬಲ್ ಓದೋದು ಕಡಿಮೆ ಆಗೋಯ್ತು, ಟಿ ವಿ ನೋಡೋದು ಜಾಸ್ತಿ ಆಯಿತು, ಝೊಮೊಟೊಗೆ ಹೋಗೋದು ಜಾಸ್ತಿ ಆಯಿತು, ಮಾಲ್ಗಳಿಗೆ ಹೋಗೋದು ಜಾಸ್ತಿ ಆಯಿತು, ಫಿಲಿಮ್ ಶೋಗಳಿಗೆ ಹೋಗೋದು ಜಾಸ್ತಿ ಆಯಿತು, ತುಂಬ ಗಂಟೆಗಳ ಕಾಲ ಮಲಗೋದು ಜಾಸ್ತಿ ಆಯಿತು. ಯಾಕೆ ಇದೆಲ್ಲ ಜಾಸ್ತಿ ಆಯಿತು ಅಂದರೆ ಇದಕ್ಕೆ ನೀನು ಕಮ್ಮಿ ಆದರೆ ಅದೇ ಆಟೋಮೆಟಿಕ್ಕಾಗಿ ಜಾಸ್ತಿ ಆಗುತ್ತೆ. ಯಾವಾಗ ಸ್ಪಿರಿಚುವಲ್ ಲೈಫ್ ಕಮ್ಮಿ ಆಗುತ್ತೆ, ಫಿಸಿಕಲ್ ಲೈಫ್ ಜಾಸ್ತಿ ಆಗಿಬಿಡುತ್ತೆ. ಯಾವಾಗ ಫಿಸಿಕಲ್ ಲೈಫ್ ಕಮ್ಮಿ ಮಾಡಿ ದೇವ್ರ ಚಿತ್ತಕ್ಕೆ ನಿಂತ್ಕೊಳ್ತೀರಾ, ಸ್ಪಿರಿಚುವಲ್ ಲೈಫ್ ಹಾಗೇ ಬೆಳೀತಾ ಮೇಲೆ ಎಂಬರ ಆಗ್ತೀರ, ನೀವು ಎಂಬರ ಆಗ್ಬಿಡತ್ತೆ. ದೇವರು ಕೇಳುತ್ತೆ, ಅವನು ಒಂದಾನೊಂದು ದಿನ ರಾತ್ರಿ ತನ್ನ ಮನೆಯಲ್ಲಿ ಮಲಗಿದ್ದನು ಆ ದೇವಾಲಯದಲ್ಲಿ. ಸಾಮ್ಯಲನು ದೇವರ ಮಂದಿರದಲ್ಲಿ ದೇವರ ಮಂಜೂಷವಿದ್ದ ಸ್ಥಳದಲ್ಲಿ ಮಲಗಿದ್ದನು. ಅವನೆಲ್ಲಿ ಮಲಗಿದ್ದ ಮಗು? ದೇವರ ಮಂಜೂಷ, ದೇವರಿಗೆ ಡೆಡಿಕೇಟ್ ಮಾಡಿ ಕೊಟ್ಟ ಮಗು ಎಲ್ಲಿ ಮಲಗಿತ್ತು? ದೇವರ ಮಂಜೂಷದ ಬಳಿ. ಇವನೆಲ್ಲಿ ಮಲಗಿದ್ದ? ದೇವಾಲಯದ ಹೊರಗಡೆ ಬಾಗ್ಲದ್ರ ಮಲಗಿದ್ದಾನೆ ಅವನು. ಯಾರು ಮಲಗಬೇಕು? ಉಲ್ಟಾ ಆಗಿದೆ ಇಲ್ಲಿ. ಅವನು ಮಲಗಬೇಕಾದಲ್ಲಿ, ಇವನು ಮಲಗಬೇಕಾಗಿರೋದು ಇಲ್ಲಿ. ಬಟ್ ದಿಸ್ ಮ್ಯಾನ್ ಆಫ್ ಗಾಡ್ ಗಾನ್ ಲೀಸ್ಟ್, ದಿಸ್ ಬೇಬಿ ಹಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಫಾರ್ವರ್ಡ್, ಕಮ್ ಕ್ಲೋಸರ್ ಟು ದ ಪ್ರೆಸೆನ್ಸ್ ಆಫ್ ಗಾಡ್. ಆ ಮಂಜೂಷದ ಹತ್ತಿರಕ್ಕೆ ಬಂದ್ಬಿಡ್ತು ಮಗು. ದೇವಾಲಯದಲ್ಲಿದ್ದ ದೀಪ ಉರಿತಾ ಇತ್ತು. ಆ ದೀಪ ಇನ್ನೂ ಉರಿಯುತ್ತಿರುವಾಗಲೇ 4ನೇ ವಾಕ್ಯ ಹೇಳುತ್ತೆ, ಯೆಹೋವನು ಸಾಮುವೇಲನ್ನ ಕರೆದನು. ಹಲ್ಲೆಲೂಯಾ. ದೇವರು ಯೆಹೋವನನ್ನು ಸಾಮುವೇಲನ್ನ ಕರೆದನು. ಸಾಮುವೇಲನು ಇದೋ ಬಂದೇನೆಂದು ಉತ್ತರ ಕೊಟ್ಟ ಒಡನೆಯೇ ಏಲಿಯ ಬಳಿಗೆ ಹೋಗಿ, ಇಗೋ ನಾನು ಬಂದಿದ್ದೇನೆ ಸ್ವಾಮಿ, ಗುರುಗಳೇ ನೀವು ನನ್ನ ಕರೆದಿದ್ದೀರಲ್ಲ ಎನ್ನಲು. ಏಲಿ, ನಾನು ನಿನ್ನ ಕರೀಲಿಲ್ವಲ್ಲ, ಹೋಗಿ ಮುಚ್ಕೊಂಡು ಮಲಗು, ಯಾಕೆ ನನಗೆ ತೊಂದರೆ ಕೊಡ್ತಿದ್ಯಾ, ನಾನೇ ಟೆನ್ಷನ್ ಆಗಿದ್ದೀನಿ, ಹೋಗಿ ಮಲಗು, ಸುಮ್ಮನೆ ಯಾಕೆ ಎದ್ದು ಬಂದಿದ್ಯಾ, ಹೋಗಿ ಮಲಗು. ಸಾಮೇಲೆ ತಿರುಗಿ ಹೋಗಿ ಮಲಗಿದನು. ಯೆಹೋವನು ತಿರುಗಿ, ಸಾಮುವೇಲನೇ, ಸಾಮುವೇಲನೇ, ಮೈ ಸನ್, ಶಾಮುವೇಲ್ ಮೈ ಸನ್, ಹೆಂಗೆ ಪಾರಕ್ರೆ ಬಂದಿದ್ದೀನಿ ಅಂತ ಕರೆದಾಗ ಸಾಮೇಲೆ ತಿರುಗಿ ಕೂಡಲೇ ಅಂತಲೇ ಇದೆ ಅಲ್ಲಿ ವಾಕ್ಯ. ಕೂಡಲೇ ಅನ್ನೋದೇನು, ಈ ಸೋ ಮಚ್ ಸ್ಪೋರ್ಟಿವ್ ಆ್ಯಂಡ್ ಅಲರ್ಟಿವ್ ಆ್ಯಂಡ್ ಆ್ಯಕ್ಟಿವ್ ಇನ್ ದ ಪ್ರೆಸೆನ್ಸ್ ಆಫ್ ಗಾಡ್. ಅಷ್ಟು ಸ್ಪೋರ್ಟಿಯಾಗಿದ್ದಾನೆ. ಯಾಕಂದರೆ ದೇವರಿಗೆ ಡೆಡಿಕೇಟ್ ಮಾಡಿಕೊಟ್ಟಂಥ ಮಗು ಅದು. ಆ ಮಗುನ ಕೊಡಬೇಕಾದ ಹೆಂಗೆ ಕೊಟ್ಲು? 3 ವರ್ಷದ ಮಗುನ ಎತ್ಕೊಂಡು ಹೋಗ್ತಾಳೆ ದೇವಾಲಯಕ್ಕೆ. 3 ವರ್ಷದ ಮಗುನ ತೊಗೊಂಡು ದೇವಾಲಯಕ್ಕೆ ಹೋಗ್ಬೇಕಾದ್ರೆ ಆ ಮಗು ಕೇಳುತ್ತೆ, ಅಮ್ಮ ಎಲ್ಲಿ ಕರ್ಕೊಂಡು ಹೋಗ್ತಿದ್ಯಾ? ಇದೇ ಪಿಕ್ಚರ್ ಕರ್ಕೊಂಡು ಹೋಗ್ತಿದ್ದಿ ಪಾಪು, ಎಕ್ಸಿಬಿಷನ್ ಕರ್ಕೊಂಡು ಹೋಗ್ತಿದ್ದೀನಿ, ನಿನಗೆ ಹಪ್ಪಳ ಇಸ್ಕೊಡ್ತೀನಿ ಅಂತ ಹೇಳ ತಾಯಿ. 3 ವರ್ಷದಲ್ಲಿರೋ ಮಗುನ ದೇವಾಲಯಕ್ಕೆ ಕರ್ಕೊಂಡು ಹೋಗ್ತಾಳೆ. ಕರ್ಕೊಂಡು ಹೋಗ್ಬೇಕಾದ್ರೆ ನಿನ್ನನ್ನೇ ದೇವರಿಗೆ ಕೊಡೋಕೆ ಹೋಗ್ತೀನಿ ಕಣೋ. ಜೊತೆಗೆ ಸುಮ್ಮನೆ ಹೋಗಲಿಲ್ಲ. ಆ 3 ವರ್ಷದ ಮಗುನ ಕರ್ಕೊಂಡು ಹೋಗ್ಬೇಕಾದ್ರೆ 3 ವರ್ಷದ ಕುರಿ ಮರಿನ ಹೋರಿಯನ್ನು ತೆಗೆದುಕೊಂಡು ಹೋಗ್ತಾಳೆ. ಮಗು ಹುಟ್ಟಬೇಕಾದ್ರೆ ಆ ಕುರಿನ ಕೂಡ ಸಾಕ್ಬಿಡ್ತಾಳೆ. ಮಗುನ ಹುಟ್ಟಬೇಕಾದ್ರೆ ಕುರಿನ ಸಾಕ್ಬಿಡ್ತಾಳೆ. ಯಾಕೆ? ಈ ಕುರಿ ಕರ್ತನಿಗಾಗಿ ಕೊಡಬೇಕು. ಪಸ್ಕ ಹಬ್ಬ ಬರ್ತಾ ಇದೆ. ಆ ಪಸ್ಕ ಹಬ್ಬಕ್ಕೆ ನಾನು ದೇವರಿಗೆ ಡೆಡಿಕೇಟ್ ಮಾಡಿ ಕೊಡ್ತೇನೆ, ದೇವ್ರ ರಾಜ್ಯಕ್ಕಾಗಿ ಕೊಡ್ತೇನೆ. ನನ್ನ ಮಗನ ದೇವ್ರು ಬದುಕಿಸಿದ್ದಾನೆ. ಬಂಜಿಯಾಗಿದ್ದ ನನ್ನನ್ನು ದೇವರು ದುಃಖಪಡಿಸಿದ ನನ್ನ ಜೀವನದಲ್ಲಿ ಸೈತಾನ್ ಏನೆಲ್ಲ ಅಪಜಯ ಮಾಡಿದ್ದಾನೆ, ನನಗೆ ಜಯ ಕೊಟ್ಟಿದ್ದಾನೆ ಅಂತ ಹೇಳ್ಬಿಟ್ಟು ಆ ಮಗುವಿಗೆ ಸಮರ್ಪಣೆ ಮಾಡಿ ಆ ಕುರಿಯನ್ನು ರೆಡಿ ಮಾಡಿ 30 ಸೇರು ಗೋಧಿಯನ್ನು, 30 ಸೇರು ದ್ರಾಕ್ಷರಸವನ್ನು ಮತ್ತು ಎಲ್ಲ ವಿಧವಾದ ವಿಶೇಷ ವಸ್ತುಗಳನ್ನ ಎತ್ಕೊಂಡು ಕರ್ತನ ಆಲಯಕ್ಕೆ ಅವಳು ಬರ್ತಾಳೆ. ಶಿ ವಾಸ್ ಪ್ರೆಸೆಂಟ್ ಬಿಫೋರ್ ಗಾಡ್. ಏಲಿಯಸ್ ಫಾರ್ ಗಾಟನ್. ಏನಮ್ಮ, ಯಾರಮ್ಮ ನೀನು? 1000 ಜನ ಬಂದು ಹೋಗ್ತಾ ಇರ್ತಾರೆ ಟೆಂಪಲಲ್ಲಿ, ನೀನು ಯಾರಮ್ಮ? ಆಗ ಹೇಳ್ತಾಳೆ, 3 ವರ್ಷಗಳ ಹಿಂದೆ ನಿನ್ನ ದಾಸಿಯಾದ ನಾನು ಈ ಆಲಯದಲ್ಲಿ ಕೂತ್ಕೊಂಡು ಪ್ರಾರ್ಥನೆ ಮಾಡಿದೆ. ದೇವ್ರು ನನಗೊಂದು ಮಗು ಕೇಳಬೇಕಂತ ಕೇಳಿದೆ. ಆ ಮಗುನ ಅಪ್ಪ ಇವತ್ತು ಕೊಟ್ಟಿದ್ದಾರೆ. ಆ ಮಗುನ ದೇವರಿಗೆ ಕೊಡಬೇಕಂತ. ಯಾರೀ ಬರ್ತಾರೆ ಇವತ್ತು? ಯಾರು ಬರ್ತಾರೆ? ಹೂ ವಿಲ್ ಕಮ್? ಮೊದಲು ಆಗೋ ಕೆಲಸ ನೋಡ್ಕೊಳ್ಳೋಣ ಅಂತ ಹೇಳ್ತಾರೆ. ಆಗೋವರೆಗೂ ನಾವು ಪ್ರೇ ಮಾಡ್ತೀವಿ, ಆದಮೇಲೆ ಕಂಪ್ಲೀಟ್ ನಾವು ಮರ್ತೇ ಬಿಡ್ತೀವಿ ದೇವ್ರನ್ನ. ಎಲ್ಲೋ ಕೆಲವರು ಮಾತ್ರ ದೇವ್ರನ್ನ ನೆನೆಸ್ಕೊಳ್ತಾರೆ. ಆ ದೇವ್ರು ಇದು ಮಾಡಿದ್ದಾರೆ, ದೇವ್ರು ಇದು ಕೊಟ್ಟಿದ್ದಾರೆ, ಅಪ್ಪನಿಗೆ ಸ್ತೋತ್ರ. ನಾವು ಆ ರೀತಿಯಾದ ಪಂಗಡದಲ್ಲಿರತಕ್ಕ ನಮ್ಮ ಮಕ್ಕಳಾಗಬೇಕು. ಆಶದ ಬರಲಿ, ಬರದೇ ಹೋಗಲಿ, ಅನಾರೋಗ್ಯಗಳು ಬರಲಿ, ಬರದೇ ಹೋಗಲಿ, ಸಮಸ್ಯೆಗಳು ಬರಲಿ, ಬರದೇ ಹೋಗಲಿ, ಎಂಥ ಸಮಸ್ಯೆಗಳು ಬಂದರೂ ಕೂಡ ನನ್ನ ಕ್ರಿಸ್ತನ ಪ್ರೀತಿಯಿಂದ ಯಾರು ಅಗಲಿಸೋಕ್ಕೆ ಸಾಧ್ಯವಿಲ್ಲ. ಆ ರೀತಿಯಾದ ಒಂದು ತೀರ್ಮಾನ ನೀವು ಮಾಡಬೇಕು ಮಕ್ಕಳೇ.
ಅಂಥ ರೀತಿಲಿ ತಂದವಳು ದೇವ್ರ ಮುಂದೆ ಇಡ್ತಾಳೆ. ಇಟ್ಟಬೇಕಾದ್ರೆ ಆ ಮಗುನಿಟ್ಟು ವರ್ಷಕ್ಕೆ ಒಂದಾವರ್ತಿ ಬಂದು ಹೋಗಿ ಬಟ್ಟೆ ಕೊಟ್ಟು ಹೋಗ್ತಾ ಇರ್ತಾಳೆ. ಮಗು ಅದ್ಭುತವಾಗಿ ಅಲ್ಲಿ ಬೆಳೆಯೋಕ್ಕೆ ಆರಂಭ ಆಗುತ್ತೆ. ಯಾವ ಮಗು ರೀ ದೇವಸ್ಥಾನದಲ್ಲಿರುತ್ತೆ? ನಿಮ್ಮ ಮಗುನ ಇಲ್ಲಿ ಬಿಟ್ಟು ಹೋಗಿ ನೋಡ್ರಿ, ಒಂದು ದಿನ ಬಿಟ್ಟು ಹೋಗ್ರಿ, 25 ಫೋನ್ ಕಾಲ್ ಬಂದಿರುತ್ತೆ ನಿಮಗೆ. ಹಾಂ, ಅಯ್ಯೋ ಮಗು ಕೆಮ್ಮಂತೆ, ಮಗು ಬಿದ್ದುಬಿಡ್ತಂತೆ, ನನ್ನ ಮನಸ್ಸೆಲ್ಲ ಅಲ್ಲೇ ಇದೆ. ಮಗುನ ಬಿಟ್ಟು ಮರ್ತೇ ಬಿಟ್ಲು ಅವಳು. ಶಿ ಫಾರ್ ಗಾಟನ್. ಕರ್ತನ ಕೊಟ್ಟ ಮೇಲೆ ಕೊರಗಲಿಲ್ಲ ಅವಳು, ಕೊರಗಲೇ ಇಲ್ಲ. ಅಪ್ಪನ ಕೊಟ್ಬಿಟ್ಲು. ನೀವೇನು ಕೊಡೋಕ್ಕೆ ರೆಡಿ ಇದ್ದೀರಾ ದೇವರಿಗೆ? ಅಪ್ಪನ ಕೊಡೋಕ್ಕೆ ರೆಡಿ ಇದ್ದೀರಾ? ಎಲ್ಲ ಇವತ್ತು ನೀವು ಏನು ಇಟ್ಕೊಂಡಿದ್ದೀರಾ, ಕಾರ್ ಆಗಲಿ, ಬಸ್ ಆಗಲಿ, ಮನೆ ಆಗಲಿ, ಒಡವೆ ವಸ್ತುಗಳಾಗಲಿ, ಆರೋಗ್ಲಿ, ಎಲ್ಲ ದೇವರಿಂದನೇ ಬಂದಿರೋದ್ರಿ ಅದೆಲ್ಲ. ಆಗ ದೇವ್ರಿಗೇನು ಉತ್ತಮವಾದ ಕೊಡೋಕ್ಕೆ ಆಯ್ತವಾಗಿದ್ದೀರಾ ಅನ್ನೋದು ದೇವ್ರು ನಿಮ್ಮ ಹೃದಯನ ಪರೀಕ್ಷೆ ಮಾಡಿ ನೋಡ್ತಾರೆ. ಉತ್ತಮವಾದದನ್ನು ಕೊಡಬೇಕು ಅವಳು. ಆ ಮಗುನ ಕೊಟ್ಟು ಬರಬೇಕಾದ್ರೆ ಮನಸ್ಸು ಹೇಗೋ ಒಡೆದೋಗಿರತ್ತೆ ಅವಳಿಗೆ. ಏನಮ್ಮ ಇರೋ ಮಗು ಕೊಟ್ಬಿಟ್ಟೆ ಅಲ್ಲ, ಇಲ್ಲಿ ನಾನು ಕೊಟ್ಬಿಟ್ಟಿದ್ದೀನಿ, ನಿನ್ನ ಮಗು ಆಗುತ್ತಾ ಗೊತ್ತಿಲ್ಲ ನನಗೆ, ಇದು ಆಗಿರೋದೇ ಒಂದು ಪಾವಡ, ಇನ್ನು ಮಗು ಆಗೋದು ಡೌಟು, ಆದರೂ ಪರವಾಗಿಲ್ಲ, ನಾನು ದೇವ್ರಿಗೆ ಕೊಟ್ಬಿಟ್ಟಿದ್ದೀನಿ. ಆದರೆ 3ನೇ ಅಧ್ಯಾಯ 20ನೇ ವಾಕ್ಯ ಹೇಳುತ್ತೆ. ಓದಿ ಮಾದ 3:20 ಓದಿ. ಏಲಿಯು ಎಲ್ಕಾನನಿಗೆ, ನೀನು ಯೆಹೋವನಿಗೆ ಒಪ್ಪಿಸಿಬಿಟ್ಟ ಮಗನಿಗೆ ಬದಲಾಗಿ ಆತನು ಈ ಸ್ತ್ರೀಯಿಂದ ನಿನಗೆ ಬೇರೆ ಮಕ್ಕಳನ್ನು ಕೊಡಲಿ ಎಂದು ಹೇಳಿ ಅವನನ್ನು ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು. ಮಗು ಕೊಟ್ಟ ಮೇಲೆ ಆಶೀರ್ವಾದ ಆರಂಭ ಆಗುತ್ತೆ. ಯಾವಾಗ ಬೀಜ ಬಿತ್ತಕ್ಕೆ ಆರಂಭ ಮಾಡ್ತೀರಾ, ದೇವ್ರು ಹೇಳ್ತಾರೆ ಇನ್ನು ನಿಮಗೆ ಆಶೀರ್ವಾದ ಅನ್ನೋದು ಆರಂಭ ಆಗುತ್ತೆ. ಇರುವಂತ ಮಗುನ ಯಾವಾಗ ಆರಂಭ ಮಾಡಿದ್ಲು, ಆವತ್ತಿಂದ ಪ್ರವಾದಿ ಆರಂಭ ಮಾಡ್ದ, ದೇವರು ನಿನಗೆ ಮಕ್ಕಳನ್ನ ಆಶೀರ್ವಾದ ಕೊಡ್ಲಿ ಅಂತ ಹೇಳಿ ಅನುದಿನ ಆಶೀರ್ವಾದ ಮಾಡುತ್ತಾ ಇದ್ದನು. ಅವನ ಆಶೀರ್ವಾದ ಮಾಡುತ್ತಾ ನಿನಗೆ ಬೇರೆ ಮಕ್ಕಳನ್ನ ಕೊಡಲಿ ಎಂದು ಹೇಳಿ ಅವನನ್ನು, ಅವನ ಹೆಂಡತಿಯನ್ನು ಆಶೀರ್ವದಿಸುತ್ತಿದ್ದನು. ಅನಂತರ ಅವರು ತಮ್ಮ ಮನೆಗೆ ಹೋಗುತ್ತಾ ಇದ್ದರು. 110 ಕಿಲೋಮೀಟರ್ ಹೋಗ್ಬೇಕು, 110 ಕಿಲೋಮೀಟರ್ ಬರಬೇಕು ವರ್ಷಕ್ಕೊಂದ್ಸತಿ. ಆ 110 ಕಿಲೋಮೀಟರ್ ದಾಟಿ ಬಂದಾಗಲ್ಲ ಆ ಮಗನ ಕೊಟ್ಬಿಟ್ಟಿದ್ದಾಳೆ. ಅವನು ಯಾವಾಗಲೂ ಹೇಳೋ, ನಮ್ಮ ಈ ಮಗನ ಇಲ್ಲಿ ಕೊಟ್ಬಿಟ್ಟಿದ್ಯಾ, ಆ ಪರಲೋಕ ದೇವರು ಇನ್ನೂ ನಿನ್ನ ಮಗನ ಆಶೀರ್ವಾದ ಮಾಡಲಿ, ಇನ್ನೂ ಅನೇಕ ಮಕ್ಕಳನ್ನ ನಿನಗೆ ಆಶೀರ್ವಾದ ಮಾಡ್ಲಪ್ಪ. ಯಾವಾಗ ದೇವರಿಗೆ ನೀವು ಕೊಡ್ತೀರಾ, ಯಾವಾಗ ಕೊಡಕ್ಕೆ ಆರಂಭ ಮಾಡ್ತೀರಾ, ದಟ್ ಈಸ್ ಯುವರ್ ಸೀಡ್. ಯಾವಾಗ ಬೀಜ ಬಿತ್ತಕ್ಕೆ ಆರಂಭ ಮಾಡ್ತೀರಾ, ದೇವರು ವಾಕ್ಯ ಕೊಡಿರಿ ಆಗ ನಿಮಗೆ ಕೊಡಲ್ಪಡುತ್ತೆ, ಜಡಿದು ಅಳ್ಳಾಡಿಸಿ ಹೊರಸೂಸುವಾಗೆ ಅಳಲ್ಪಡುತ್ತೆ. 21ನೇ ವಾಕ್ಯ ಹೇಳುತ್ತೆ, ಯೆಹೋವನು ಅವಳನ್ನು ಕಟಾಕ್ಷಿಸಿದ್ದರಿಂದ ಅನ್ನಳಿಗೆ 3 ಮಂದಿ ಗಂಡು ಮಕ್ಕಳು 2 ಹೆಣ್ಣು ಮಕ್ಕಳು ಆದರು. ಬಾಲಕನಾಗಿದ್ದ ಸಮುವೇಲನು ಯೆಹೋವನ ಸನ್ನಿಧಿಯಲ್ಲಿಯೇ ದೊಡ್ಡವನಾದನು. ನೋಡಿ, ಅಲ್ಲಿ ಕೊಟ್ಟಿದ ತಕ್ಷಣ ಯೆಹೋವನ ಫೇವರ್ ಬಂದ್ಬಿಡುತ್ತೆ. ಯಾವಾಗ ಬೀಜ ಬಿತ್ತುತ್ತೀರಾ, ದೇವರ ದಯೆ ನಿಮ್ಮ ಮೇಲೆ ಇಳಿದು ಬರುತ್ತೆ. Bring the glory of God in the sanctuary. ದೇವರ ಆಲಯದಲ್ಲಿ ದೇವರ ಮಹಿಮೆನೇ ಎತ್ಕೊಂಡ್ಬರೋ ಅಷ್ಟು ತಾಕತ್ತು, ಹಿಮ್ಮತ್ತು ದೇವರು ಸಾಮ್ಯೇಲ್ ಪ್ರವಾದಿಗೆ ಕೊಟ್ಬಿಡ್ತಾರೆ. ಕಾರಣ ಯಾಕೆ ಗೊತ್ತಾ? ಅದ್ಭುತವಾದ ಕಾರ್ಯ. ಒಂದು ಬಾರಿ ಆರಾಧನೆ ಮಾಡ್ತಾ ಇರ್ತಾರೆ, ದೊಡ್ಡ ಗ್ರೌಂಡಲ್ಲಿ ಬಲಿಗಳು ಸಮರ್ಪಿಸ್ತಾ ಇರ್ತಾರೆ. ಪಸ್ಕಾ ಕುರಿಮರಿ ಬಲಿಗಳನ್ನ ಅರ್ಪಿಸ್ತಾ ಇದ್ದಂಗೆ ಇಮಿಡಿಯೇಟ್ ಆಗಿ 1000 ಗಟ್ಟಲೆ ಜನ ಫಿಲಿಸ್ತೀಯರು ಗನ್ಗಳು, ದೊಡ್ಡ ಕತ್ತಿಗಳು ಇಟ್ಕೊಂಡು ಬಂದ್ಬಿಡ್ತಾರೆ. ಭಯಂಕರವಾಗಿ ಜನ ಬಂದ್ಬಿಡ್ತಾರೆ. ಇವರು ಅವ್ರನ್ನ ನೋಡಿ ಎದುರ್ತಾರೆ. ಸಾಮ್ಯೇಲ್ ಹೇಳ್ತಾನೆ, ಯಾಕೆ ಎದುರ್ತೀರಾ? ಲೋಕದಲ್ಲಿರುವವನಿಗಿಂತಲೂ ನಮ್ಮಲ್ಲಿರೋ ದೇವರು ಹೆಚ್ಚಿನವನಾಗಿದೆ. ಗ್ರೇಟರ್ ಇಸ್ ಹಿ ದಟ್ ಈಸ್ ಇನ್ ಯು ದನ್ ಹಿ ದಟ್ ಈಸ್ ಇನ್ ದ ವರ್ಲ್ಡ್. ನಿನ್ನಲ್ಲಿರೋ ದೇವರು ಹೆಚ್ಚಿನವರಾಗಿದ್ದಾರೆ, ಭಯಪಟ್ಟು. ಸಾಮ್ಯೇಲ್ ಪ್ರವಾದಿಗಳೇ, ನಾವು ಸತ್ತು ಹೋಗ್ತೀವಿ, ಇವತ್ತು ಕುಟುಂಬ ಸಮೇತ ಪಸ್ಕ ಹಬ್ಬಕ್ಕೆ ಬಂದಿದ್ದೀವಿ, ನಮ್ಮನ್ನೆಲ್ಲ ತುಂಡು ಮಾಡ್ಬಿಡ್ತಾರೆ, ಭಯಪಡಬೇಡಿ. ಬಾಧೆ ನಿನ್ನ ಗುಡಾರಕ್ಕೆ ಬರೋದಿಲ್ಲ, ಕತ್ತಿ ನಿನ್ನ ಗುಡಾರಕ್ಕೆ ಬರೋದಿಲ್ಲ. ನಿನ್ನ ಮಗ್ಗಲೇ 1000 ಜನರು, ನಿನ್ನ ಬಲಗಡೆಯಲ್ಲಿ 10,000 ಜನರು ಸತ್ತು ಬಿದ್ದರು, ನಿನ್ನ ಯಾವ ಕೇಡು ತಪ್ಪೋದಿಲ್ಲ, ಯಾವ ಕೇಡು ಬರೋದಿಲ್ಲ. ಯಾಕೆಂದರೆ ನಿನ್ನನ್ನು ಉಂಟು ಮಾಡಿದ ದೇವರು ಸದಾ ನಿನ್ನ ಜೊತೆ ಇದ್ದಾರೆ. ದೇವರ ಸನ್ನಿಧಾನದಲ್ಲಿ ಸಾಮ್ಯೇಲ್ ಹೇಳ್ತಾನೆ, ಇವತ್ತಿಂದ ನನಗೆ ಯಾವ ಕತ್ತಿ ಮುಟ್ಟೋದಿಲ್ಲ, ನನ್ನ ತಲೆ ಮೇಲೆ ಕತ್ತಿ ಚೌರ ಹಾಕಿಲ್ಲ, ಕೂದಲು ತೆಗೆದಿಲ್ಲ. ಇಷ್ಟು ಉದ್ದ ಕೂದಲು ಅವನಿಗೆ, ಸಾಮ್ಯೇಲ್ಗೆ, ಪ್ರವಾದಿಗೆ. ಆ ಪ್ರವಾದ ಅಲ್ಲಿ ದೇವರ ಸನ್ನಿಧಾನದಲ್ಲಿ ಅವನ ಯಜ್ಞ ಅರ್ಪಿಸಬೇಕಾದ್ರೆ ಫಿಲಿಸ್ಟಿಯರು ರಾಜಾರೋಷವಾಗಿ ಸಿಂಹ ಸ್ವಪ್ನದೊಂದಿಗೆ ಅವ್ರು ಬರ್ತಾರೆ. ದ ಆರ್ಮಿ ಆಫ್ ದ ಫಿಲಿಸ್ಟೈನ್ ಕೇಮ್ ಟು ಇನ್ವೇಡ್ ದಿಸ್ ಪೀಪಲ್, ಟು ಸ್ಟ್ರಕ್ ದ ಆರ್ಮಿ ಆಫ್ ಇಸ್ರಾಯಲ್, ಟು ಸ್ಟ್ರಕ್ ದ ಪೀಪಲ್ ಆಫ್ ಇಸ್ರಾಯಲ್. ಬಟ್ ಗಾಡ್ ಸೆಡ್, ದೇವರು ಸಾಮ್ಯೇಲ್ ಜೊತೆ ಮಾತ್ರ, ಭಯಪಡಬೇಡ, ಅವ್ರಿಗಾಗಿ ಭಯಪಡಬೇಡ, ಬಲಿ ಅರ್ಪಿಸು, ನಾನು ಹಬ್ಬ ಆಚರಿಸು. ಇಲ್ಲ ದೇವ್ರು, ಅವ್ರು ಬಂದ್ಬಿಡು, ಅರ್ಪಿಸು,
ಮಿಕ್ಕಿದ ಕೆಲಸ ನಾನು ಮಾಡ್ತೀನಿ. ಅವನ್ನೆಲ್ಲ ಅರ್ಪಿಸ್ತಾನೆ. ಇವರೆಲ್ಲ ಹೇಳ್ತಾರೆ ಜನ, ಏನು ಸ್ವಾಮಿಗಳ ಗುರುಗಳೇ ಇಷ್ಟೆಲ್ಲ ಆಗ್ತಾ ಇದೆ, ಅಷ್ಟು ಜನ ಹತ್ರ ಬರ್ತಾ ಇದ್ದಾರೆ, ಇನ್ನೇನು ಆಗ್ಬಿಡುತ್ತೆ ನಮ್ಗೆ. ಭಯಪಡಬೇಡಿ. ಸೈತಾನ ಆಡಿ 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 ಅವನು ಸೋಲ್ತಾನೆ. ದೇವ್ರು ಆಡ್ದನೇ ಗೆದ್ದು ಬಿಡ್ತಾರೆ. ಆಟ ಆಡಿ ಆಡಿ ಅವನು ತೋತು ಪೋವ. ಕರ್ತರು ಹೇಳ್ತಾನೆ, ನೀವು ಮೌನವಾಗಿರಿ, ನಾನು ಯುದ್ಧ ಮಾಡ್ತೇನೆ. ಇವತ್ತೋಸ್ಕರ ಕರ್ತನ ಹಿಂದೆ ನಿಮಗೋಸ್ಕರವಾಗಿ ಯುದ್ಧ ಮಾಡ್ತಾನೆ. ದೇವ್ರ ನಾಮಕ್ಕೆ ಸ್ತೋತ್ರವಾಗಲಿ. ಬಲಿ ಅರ್ಪಿಸ್ಬಿಟ್ಟು ಹಿಂಗೆ ನೋಡ್ತಾನೆ. ಹಿಂಗೆ ನೋಡ್ಬೇಕಾದ್ರೆ ನಾನು ಅದನ್ನು ನೋಡಿದ ದರ್ಶನ ಹೆಂಗಿತ್ತು ಅಂದರೆ, ಆ ಕೂದಲೆಲ್ಲ ಹಿಂಗೆ ಹಿಡ್ಕೊಂಡು ಕೂದಲೆಲ್ಲ ಹಿಂಗೆ ಹಾಕೊಂಡ್ಬಿಟ್ಟು ದಂಡ, ಅವನ ಹತ್ರ ಒಂದು ದಂಡ ಇರುತ್ತೆ, ಆ ದಂಡ ಇಟ್ಕೊಂಡಿರ್ತಾನೆ ಕೋಲ್ ಥರ. ಆ ಕೋಲ್ ಮೇಲೆ ಬ್ಲೌಸಮ್ ಥರ ಮಲ್ಲಿಗೆ ಬಟ್ಸ್ಗಳ ಥರ ಅದನ್ನ ಇಟ್ಕೊಂಡು ಆಕಾಶ ಕಡೆ ಕೈ ಎತ್ಬಿಟ್ಟು ಇಸ್ರಾಯೇಲ್ ದೇವರೇ, ಬಂದಿರುವಂಥ ಫಿಲಿಸ್ಟಿಯರನ್ನ ನಾಶ ಮಾಡಪ್ಪ, ನಿನ್ನ ಪಸ್ಕಾಪನ ತಿರಸ್ಕಾರ ಮಾಡಿ ನಿನ್ನ ದೇವಾಲಯದೊಳಗೆ ಕಾಲಿಡ್ತಾ ಇದ್ದಾರೆ, ಇವರ ಮೇಲೆ ನಿನ್ನ ಶಕ್ತಿ ಇಳಿದು ಹೋಗಲಿ, ನಿನ್ನ ನ್ಯಾಯ ತೀರ್ಪು ಇಳಿದು ಹೋಗಲಿ ಯೇಸು ನಾಮದಲ್ಲಿ. ಅವನು ಹೇಳ್ತಾರೆ, ಬಾಧೆ ನನ್ನ ಗುಡಾರಕ್ಕೆ ಬರೋದಿಲ್ಲ. ಎಲ್ಲರೂ ಹೇಳ್ತಾರೆ, ಪಾಸ್ಟೇ ನಿಮಗೆ ಕೊಂದು ಬಿಡ್ತಾರೆ. ಕೊಲ್ಲಕ್ಕೆ ಆಗಲ್ಲ. 3 ವರ್ಷ ಮಗು ಇದ್ದಾಗಲೇ ನನ್ನ ಹೆಸರಲ್ಲಿ ನನ್ನ ತಾಯಿ ಆ ಗರ್ಭಗುಡಿಯಲ್ಲಿ ಹೋಗಿ ಕುರಿಯನ್ನು ಅರ್ಪಿಸಿ ನನ್ನನ್ನು ನೇಮಕ ಮಾಡಿದ್ದಾಳೆ. ನನ್ನ ಬಾಧೆ ಯಾವುದು ಗುಡಾರಕ್ಕೆ ಬರೋದಿಲ್ಲ. ದೇವರು ನನ್ನ ಶತ್ರುಗಳಿಗೆ ಶತ್ರುವಾಗಿಯೂ ನನ್ನ ವೈರಿಗಳಿಗೆ ಪೀಡಿಸೋರಿಗೆ ಆತರ ಪೀಡಿಸಲು ಹೊರಡ್ತಾನೆ. ಅವನ ಕೈ ಎದ್ದುತ್ತಾ ಇದ್ದಂಗೆ when he was touching his hand, the heaven was opened. ಪರಲೋಕದ ದ್ವಾರ ತೆರೆಯಲ್ಪಟ್ಟು ಅಲ್ಲಿಂದ 40-50 kg ತೂಕವುಳ್ಳ ಹಿಮದ ಗಡ್ಡೆಗಳು ಕೆಳಗೆ ಬೀಳಕ್ಕೆ ಆರಂಭ ಆಗುತ್ತೆ. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. 50 kg ಗಡ್ಡೆಗಳು, ಹಿಮದ ಗಡ್ಡೆ, ಒಂದೊಂದು ಇಟಿಕೆಗಳು ಅಲ್ಲಿಂದ ಬೀಳಬೇಕಾದ್ರೆ ಆ ಇಟ್ಟಿಗೆ ಬೀಳೋ ಏಟಿಗೆ ರೋಹಿಣಿಯವರೇ ಒಬ್ಬೊಬ್ಬರು ಸತ್ತು ಹೋಗ್ತಾರೆ. ಆಮೇಲೆ ಜನ ಅಟ್ಟಿಸ್ಕೊಂಡು ಹೋಗ್ತಾರೆ. ಎಲ್ಲ ಸಾಯ್ತಾ ಇದ್ದಾರಲ್ಲ, ಹೌದೇ ನಮಗಾಗಿ ಯುದ್ಧ ಮಾಡ್ತಾರೆ. ಎಲ್ಲ ಹೋಗಿ ಅಟ್ಟಿಸ್ಕೊಂಡು ಎಷ್ಟೋ ಕಿಲೋಮೀಟ್ರ್ ಹೋಗಿ ಕೊನೆಗೆ ಎಲ್ಲ ಸತ್ತ ಮೇಲೆ ಒಂದು ಲೈನ್ ಎಳಿತಾರೆ. ಲೈನ್ ಎಳೆದು ಇಲ್ಲಿಗೆ ದೇವ್ ನಮಗೆ ವಿಕ್ಟ್ರಿ ಕೊಟ್ಟಿದ್ದಾರೆ ಅಂತ ಹೇಳಿ, ಹಾಕು ಅಲ್ಲಿ ಎಣ್ಣೆ ಇಡು, ಹಾಕು ಒಂದು ಸ್ತಂಭ ಹಾಕು, ಒಂದು ಪಿಲ್ಲರ್ ಹಾಕು, ನೀರು ಹಾಕಿ, ಎಣ್ಣೆ ಹಾಕಲ್ಲಿ, ಇದಕ್ಕೆ ಹೆಸರಿಡು, ಇದಕ್ಕೆ ಎಬಿನೇಸರ್ ಅಂತ ಹೇಳಿ ಅವ್ನು ನಾಮಕರಣ. ದೇವ್ರಿಗೆ ಸ್ತೋತ್ರ. ಇದು ದೇವ್ರು ಮಾಡತಕ್ಕ ಯುದ್ಧ ನೋಡ. ಅಷ್ಟು ಪವರ್ಫುಲ್ ಆಗಿದ್ದ. ಈ ಶಕ್ತಿ ಇವನಿಗೆ ಇಲ್ಲದೆ ಹೋಯ್ತು. ಬಾಗಿಲು ನಿಲ್ಕೋ ಬಳಿಯಲ್ಲಿ ಅವನು ಕೂತ್ಕೊಂಡಿದ್ದಾನೆ. ಸಾಮೇಲ್ ಅಂತ ಕರೀತಾನೆ. ಇವನಿಗೆ ಸ್ವರ ಆಲಿಸೋಕ್ಕೆ ಆಗಲಿಲ್ಲ. ನೀವು ಸ್ವರ ಆಲಿಸ್ತಿದ್ದೀರಾ, ಇಹಲೋಕದ ನಡವಳಿಕೆ ನೀವು ಅನುಸರಿಸ್ತಾ ಇದ್ದರೆ ನಿಮ್ಗೆ ಯಾವುದು ಬ್ಲೆಸ್ಸಿಂಗ್ ಬರೋದಿಲ್ಲ ಪ್ರಿಯ ಮಕ್ಕಳೇ. ಇಹಲೋಕದ ನಡವಳಿಕೆ, ನನ್ನ ಪ್ರಿಯ ಮಕ್ಕಳೇ, ದೇವರು ಎಲ್ಲ ಆಶೀರ್ವಾದ ನಿಮ್ಗೆ ಬರಬೇಕಂತ ಇದ್ದರೆ ದೇವರು ಎಲ್ಲ ಕಾರ್ಯ ಮಾಡೋದಕ್ಕೆ ಇಷ್ಟಪಡ್ತಾರೆ. ಅದಕ್ಕೆ ನೀವು ಮೊದಲು ದೇವ್ರನ್ನ ಇಷ್ಟಪಡಬೇಕು, ಅವ್ರ ಪ್ರಸನ್ನತೆ ಇಷ್ಟಪಡಬೇಕು, ಅವ್ರ ಸಭೆನ ಇಷ್ಟಪಡಬೇಕು, ಅವ್ರ ವಾಕ್ಯನ ಇಷ್ಟಪಡಬೇಕು. ಅದ್ಭುತವಾದ ಕಾರ್ಯ ನಿಮ್ಮ ಜೀವನದಲ್ಲಿ ಕಾರ್ಯ ಮಾಡ್ತಾರೆ. ಒಂದೊಂದು ಮಂಗಳವಾರ ಲೈವ್ ಪ್ರೋಗ್ರಾಮಲ್ಲಿ ಒಂದು ಸತಿ ನಾನು ಮಾತಾಡಿದಾಗ ಹೇಳಿದೆ, ಇವತ್ತು ಲಂಡನಿಂದ ಒಬ್ಬರು ನೋಡ್ತಾ ಇದ್ದಾರೆ ಕಾರ್ಯಕ್ರಮನ. ಅವ್ರ ಗಂಡನಿಗೆ ಒಂದು ಕೆಲಸ ಇಲ್ಲ, ಆ ಕೆಲಸ ದೇವರು ಮಿರಕಲ್ ಆಗಿ ಕನ್ಫರ್ಮ್ ಮಾಡಿ ಕೊಡ್ತಾರೆ. ಅವ್ರಿಗೊಂದು ದೊಡ್ಡ ಪ್ರಮೋಷನ್ ಐತೆ. ಈ ಅಮ್ಮ ಜಂಪಾಡಿ, ಅಯ್ಯೋ ಪಾಸ್ಟು ಲಂಡನ್ ಕೂತಿದ್ದೀನಿ, ನನ್ನ ಬಗ್ಗೆ ಮಾತಾಡಿದ್ದಾರೆ, ನನ್ನ ಗಂಡನ ಬಗ್ಗೆ ಹೇಳ್ತಾ ಇದ್ದಾರೆ, ಪ್ರಮೋಷನ್ ಆಗಿದೆ. ಅವನು ಹೇಳ್ದ ಗಂಡ, ಅಲ್ಲಿರೋದೇ 65 ಜನ, ಯಾವ ಪ್ರಮೋಷನ್ ಆಗತ್ತೆ, ಸುಮ್ಮನೆ ಇರೋ, ಆ ಯಪ್ಪ ಏನೋ ಹೇಳ್ತಾರೆ ಅಂದಂತೆ. ಇಲ್ಲ, ಆಗತ್ತೆ 2 ತಿಂಗಳೊಳಗೆ ಆಗತ್ತೆ ಅಂತ ಹೇಳಿದ ಪ್ರವಾದನೆ ಇವತ್ತು ಲೈವಲ್ಲಿದೆ, ನೋಡ್ಬೋದು ನೀವು ಕೂತ್ಕೊಂಡು. ಕರೆಕ್ಟಾಗಿ 2ನೇ ತಿಂಗಳು ಎಂಡ್ ಆಗಬೇಕಾದ್ರೆ 1 ವಾರಕ್ಕೆ ಮುಂಚೆ ಒಬ್ಬ ವ್ಯಕ್ತಿ ಕೆಲಸ ಬಿಟ್ಟು ಹೋಗ್ಬಿಟ್ನಂತೆ. ಆ ಕೆಲಸ ಬಿಟ್ಟು ಹೋಗಿದ್ದಕ್ಕೆ ಆ ಅಡ್ಮಿನಿಸ್ಟ್ರೇಷನ್ ಡಿಪಾರ್ಟ್ಮೆಂಟ್ ಎಷ್ಟು ಜನನ ಕ್ವಾಲಿಫೈ ಮಾಡಿದ್ರು ಕೂಡ ಆ ಕ್ವಾಲಿಟಿ ಯಾರ ಹತ್ರ ಸಿಕ್ಕಲಿಲ್ವಂತೆ. ಇಂಟರ್ವ್ಯೂ ತೆಗಿತಾರೆ, ಸಕ್ಸಸ್ ಆಗ್ತಾಯಿಲ್ಲ 1 ವಾರದಲ್ಲಿ. ಇದರಲ್ಲಿ ಇಂಟರ್ವ್ಯೂ ತೆಗಿತಾರೆ ಆನ್ಲೈನಲ್ಲಿ, ಯಾವುದು ಸೆಟ್ ಆಗ್ತಾಯಿಲ್ಲ. ಕೊನೆಗೆ ಇವ್ರ ಗಂಡನ್ನೇ ಯಾಕೆ ಸೆಲೆಕ್ಟ್ ಮಾಡ್ಬೋದು ಅಂತೇಳಿ ಮ್ಯಾನೇಜರ್ ಅಲ್ಲಿರುವಂಥ MD ಸೇರಿಬಿಟ್ಟು ಇವನ್ನ ಕರೆಸ್ಬಿಟ್ಟು, ನೀನು ಈ ಕೆಲಸ ಮಾಡಪ್ಪ, ನಿನಗೆ ಪ್ರಮೋಷನ್ ಮಾಡ್ತೀನಿ ಅಂತೇಳಿ ಡಬಲ್ ಪ್ರಮೋಷನ್ ಆಗೋಯ್ತು ಅವ್ರಿಗೆ. ಎಲ್ಲ ಬ್ಲೆಸ್ಸಿಂಗ್. ಒಂದು ವಾಕ್ಯ ನುಡಿಬೇಕಾದ್ರೆ ದೇವ್ರು ಕಾರ್ಯ ಮಾಡ್ತಾರೆ. ಯಾಕೆ ವಿರಳ ಆಯಿತು? ಆಗಿನ ಕಾಲದಲ್ಲಿ ವಾಕ್ಯ ವಿರಳ ಆಗೋಯ್ತಂದರೆ ಅವನು ಲೋಕದ ನಡವಳಿಕೆ ಅನುಸರಿಸ್ಬಿಟ್ಟ. ಮಕ್ಕಳೇ ಹೆಚ್ಚು, ಮಕ್ಕಳೇ ದೊಡ್ಡವರು, ನನ್ನ ಹೆಂಡ್ತಿನೇ ದೊಡ್ಡವಳು, ಇವರಿಗೆ ನಾನು ಜೀವನ ಮಾಡ್ಬೇಕಂತಲೇ ವಹಿಸ್ಕೊಂಡ್ಬಿಟ್ಟ ವಿನಃ ದೇವ್ರ ರಾಜ್ಯಕ್ಕಾಗಿ ದೇವ್ರನ್ನ ಕರೆದಿದ್ದಾರೆ, ದೇವ್ರಿಗಾಗಿ ಬದುಕಬೇಕು, ದೇವ್ರ ಚಿತ್ತ ನಡಿಬೇಕು, ದೇವ್ರ ರಾಜ್ಯದಲ್ಲಿ ಅನೇಕ ಆತ್ಮಗಳನ್ನ ಕರ್ಕೊಂಬರ್ಬೇಕು ಅನ್ನುವ ಭಾವನೆ ಅವರಿಗೆ ಹೊಟ್ಟೋಯ್ತು ಮಗನೇ. ಅದಕ್ಕೆ ವಾಕ್ಯ ಹೇಳುತ್ತೆ, ದೇವಾಲಯದಲ್ಲಿ ದೇವ ದರ್ಶನಗಳು ವಿರಳವಾಗಿ ಹೋಯಿತು, ದೈವೋಕ್ತಿಗಳು ವಿರಳವಾಯಿತು. God was not speaking. Why? Because this man of God has lost the identity from the presence of God. ಇವತ್ತು ನೋಡಿ, ನಿಮ್ಮ ಜೊತೆ ದೇವ್ರು ಮಾತಾಡ್ಬೇಕಂದ್ರೆ ಮೊದಲು ನಾನು ದೇವ್ರ ಹತ್ರ ಮಾತಾಡಿರ್ಬೇಕ್ರಿ.
ನಾನೇ ಮಾತಾಡಲಿಲ್ಲ ಅಂದರೆ ನಿಮ್ಮ ಹತ್ರ ಹೇಗ್ರಿ ದೇವ್ರು ಮಾತಾಡೋಕ್ಕಾಗತ್ತೆ? ನಾನು ಪ್ರಿಪೇರ್ ಆಗಬೇಕು, ಆಗಬೇಕು, ಸ್ತೋತ್ರ ಮಾಡಬೇಕು, ಕೂತ್ಕೋಬೇಕು, ಏನು ಸಂದೇಶ ಕೇಳಬೇಕು, ಇದೆಲ್ಲ ಕೇಳಬೇಕಾದ್ರೆ ದೈವಕ್ತಿಗಳು ಫಟ 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 ದೇವ್ರ ಕಾರ್ಯ ಮಾಡ್ತಾರೆ, ದೇವ್ರ ಕಾರ್ಯ ಮಾಡ್ತಾರೆ. ಅದಕ್ಕೆ ದೇವ್ರು ಹೇಳ್ತಾರೆ, ಅವನ್ನ ಬಿಟ್ಬಿಟ್ಟು ದೇವರು ಚಿಕ್ಕ ಹುಡುಗನ ಜೊತೆ ಮಾತಾಡ್ತಾರೆ. ಅವನು ಬೇಡ ಡಮ್ಮಿ ಪೀಸು, ಬಾರ ನೀನು ಬಾರ ಇಲ್ಲಿ. 3 ವರ್ಷದ ಹುಡುಗನ ಥರ ಏನ್ರಿ ಮಾತಾಡೋಕ್ಕಾಗತ್ತೆ ದೇವ್ರು? ಬಟ್ ಸ್ಟಿಲ್ ದ ಬಾಯ್ ಕ್ಯಾನ್ ಹಿಯರ್ ದ ವಾಯ್ಸ್ ಆಫ್ ಗಾಡ್. ಸಾಮುವೇಲನೇ ಅಂತ ದೇವ್ರು ಕರೀತಾರೆ. ಕರೆದಾಗ ಅವನೇನು ಮಾಡ್ತಾನೆ, ಈ ವಯಸ್ಸಾದ ತಾತ ಹತ್ರ ಹೋಗಿ, ಅಪ್ಪ ಎಬ್ಬಿಸಿದ್ರ ನನ್ನ? ಇಲ್ಲಪ್ಪ, ನಾನು ಯಾಕೆ ಎಬ್ಬಿಸಿದ್ದೀನಿ, ಹೋಗಪ್ಪ ಮಲ್ಕೋ, ತುಂಬ ಇಡ್ಲಿ ಸಾಂಬಾರು ಜಾಸ್ತಿ ತಿಂದಿರ್ತೀಯ ನೀನು, ಅದಕ್ಕೆ ನಿದ್ರೆ ಬರ್ತಿಲ್ಲ ಅನ್ಸುತ್ತೆ, ಹೋಗಿ ಮಲ್ಕಪ್ಪ ಅಂತ ಹೇಳ್ತಾರೆ. ತಿರ್ಗಾ 2ನೇ ಸತಿ ದೇವ್ರು ಮಾತಾಡಬೇಕಾದ್ರೆ ತಿರ್ಗಾ ಬರ್ತಾರೆ, ತಾತನ ಕೋಪ ಬಂದ್ಬಿಡ್ತದೆ. ನಾನಿರೋ ನಿದ್ರೆ ಕೆಡಿಸ್ಬೇಡ ನೀನು, ಮೊದಲೇ ಸ್ಲೀಪಿಂಗ್ ಪ್ರಾಬ್ಲಮ್ ನನಗೆ, ವಿರಳ ದರ್ಶನ ಇಲ್ಲ, ಡಿಪ್ರೆಷನ್ನು, ಮಕ್ಕಳು ಹೇಳಿದ ಮಾತು ಕೇಳ್ತಾ ಇಲ್ಲ, ಏನೋ ಕಾಟಾಚಾರಕ್ಕೆ ಸೇವೆ. ಇವತ್ತು ಎಷ್ಟೋ ಜನ ಕಾಟಾಚಾರಕ್ಕೆ ಸೇವೆ ಮಾಡ್ತಾ ಇದ್ದಾರೆ ಅಲ್ವಾ? ಏನೂ ಇಲ್ಲ. ಮಣಿಪಾಲ್ ಒಂದು ಯಾವುದೋ ಚರ್ಚ್ಗೆ ಹೋಗಿದ್ದೀನಿ, ಕಾಟಾಚಾರದ ಸೇವೆ. ಆಲಯದೊಳಗೆ ಹೋಗ್ಬೇಕಾದ್ರೆ ಇನ್ನೂ ಅಯ್ಯ ಬಂದಿಲ್ಲ, ಎಲ್ಲ ಅಯ್ಯ ಅಂದರೆ ಅವರು ರೂಮಲ್ಲಿದ್ದಾರೆ. ನಾನು ತಿಳ್ಕೊಂಡು ಪ್ರಾರ್ಥನೆ ಮಾಡ್ತಾ, ಅಲ್ಲಿ ನೋಡಿದ್ರೆ ಬುಕ್ಕು ಅಂತ ಹೊಗೆ ಬಿಡ್ತಾ ಇದ್ದಾರೆ. ಇವ್ರು ಹೊಗೆ ಬುಕ್ಕು ಅಂತ ಬಿಟ್ಬಿಟ್ಟು ಆಮೇಲೆ ಮುಖ ಎಲ್ಲ ತೊಳ್ಕೊಂಡು ಬಾಯಿ ತೊಳ್ಕೊಂಡು, ದೇವರು ನಿಮ್ಮೊಡನೆ ಎಲ್ಲಿಂದ ಇರುತ್ತೆ ಅಲ್ಲಿ? ನಾನು ನೆನೆಸ್ಕೊಂಡೆ, ಅಯ್ಯೋ ದೇವರೇ, ಈ ಥರನೂ ಐತಪ್ಪ ಸೇವೆಯಲ್ಲಿ. ದಮ್ ಹೊಡೆದ್ಬಿಟ್ಟು ಹೋಗಿ ದಮ್ ಹೊಡೆದ್ಬಿಟ್ಟು ಹೋಗಿ ಸೇವೆ ಮಾಡಿ. ಇನ್ನು ಇದು ಕೆಲವರು ಹಾಕ್ಕೊಂಡು ಹೋಗ್ತಾರೆ, ಎಣ್ಣೆ ಕುಡಿದ್ಬಿಟ್ಟು ಹೋಗೋರು ಇದ್ದಾರೆ ಎಷ್ಟೋ ಜನ. ಬೇಸರ ಆಗತ್ತೆ ರೀ ಇದೆಲ್ಲ ಕೇಳಬೇಕಾದ್ರೆ. ದೇವರ ಆತ್ಮನಿಗೆ ಎಷ್ಟು ದುಃಖ ಆಗ್ಬೋದು. ಇವತ್ತು ಲೋಕದ ನಡವಳಿಕೆ ನಾವು ಅನುಸರಿಸಕ್ಕೆ ಹೋಗಿದ್ರೆ ಯಾವ ಕೆಲಸ ಆಗತ್ತೆ ರೀ? ಯಾವುದು ಆಗಲ್ಲ ರೀ. ಒಂದು ಅಡುಗೆ ಮಾಡಬೇಕು, ಉತ್ತಮವಾದ ಅಡುಗೆ ಮಾಡಬೇಕಂದ್ರೆ ಎಲ್ಲ ಸಾಮಾನುಗಳು ರೆಡಿ ಇದ್ರೇ ಆ ಅಡುಗೆ ಬಂದು ರುಚಿಯಾಗಿರುತ್ತೆ ರೀ. ನೀ ಎಲ್ಲ ಏನು ಮಾಡ್ದೆ, ಅವಾಗೋಗಿ ಉಪ್ಪು ತರ್ತೀನಿ, ಅವಾಗೋಗಿ ಖಾರದ ಪುಡಿ ತರ್ತೀನಿ, ಅವಾಗೋಗಿ ಕೋಳಿ ತಂದು ಕೊಯ್ತೀನಿ ಅಂದರೆ ಅದು ಅಡುಗೆ ಆಗಿರಲ್ಲ ರೀ. ಅದು ಅಡುಗೆನೇ ಕೆಟ್ಟೋಗಿರುತ್ತೆ. ಅದೇ ಆಯುತವಾಗಿರಬೇಕು. ನಮ್ಮ ಜೀವನದಲ್ಲಿ ಕೂಡ ದೇವರು ಒಂದು ರಾಜ್ಯದ ಆಶೀರ್ವಾದ ಕೊಡಬೇಕಂದ್ರೆ ನೀವು ಮತ್ತು ನಿಮ್ಮ ಮನೆಯವರು ಆಯುತವಾಗಬೇಕು ಮಕ್ಕಳೇ. ಅದಕ್ಕೆ ಯೋಶುವ ಹೇಳ್ತಾನೆ, ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸುತ್ತೇವೆ. ದೇವ್ರ ರಾಜ್ಯಕ್ಕಾಗಿ ನಿಲ್ತೇವೆ. ಯೌವನ ಕಾಲದ ಆಸೆಗಳು ಬೇಡ, ಲೋಕದ ಇಚ್ಛೆಗಳು ಬೇಡ, ಲೋಕದ ಕಾರ್ಯಗಳು ಬೇಡ, ಲೋಕದ ಅವತಾರಗಳು ನನಗೆ ಬೇಡ, ದೇವರ ಚಿತ್ತ ನನಗೆ ಬೇಕು ಅಂತ ಯಾವಾಗ ನೀವು ಕೇಳ್ತೀರಾ, that's the time you can hear the voice of God. Hallelujah. This man of God couldn't hear the voice of God, but this boy can hear the voice of God. ಅದಕ್ಕೆ ಪ್ರತಿ ರಾತ್ರಿ ಮಲಗಬೇಕಾದ್ರೆ ಆ ಪುನೀತ್ ಹೇಳ್ತಾನೆ, ಅಪ್ಪ ಕೆಲವು ಟೈಮ್ ನಾವು ಮಲಗಬೇಕಾದ್ರೆ, ಮಗನೇ ಪುನೀತಾ ಅಂತ ಅಪ್ಪ ವಾಯ್ಸ್ ಕೇಳುತ್ತ, ಅವ್ನು ಕೇಳಿಸುತ್ತಂತೆ. ಕೇಳಿಸಿದ್ಯಾ ನಿನಗೆ? ಎಷ್ಟು ಸತಿ ಕೇಳಿಸ್ತಾ? ಬಾರ ಇಲ್ಲೇ, ಬೀದರಿಂದ ಬಂದ ನೋಡಿ, ತುಂಬ ಹೈಟ್ ಆಗೋನು ಇವನು, ಏನು ಟಾಪ್ ಶರ್ಟ್ ಹಾಕೊಂಡ್ಬಂದು, ಬರ ಇಲ್ಲಿ ಬರ, ಮೇಲೆ ಬರ, ಅಲ್ಲಿ ನಾನು ನೋಡ್ಕೊಂಡು ಹೇಳ ಕೂಡ ದಿನ ಕೇಳಿಸುತ್ತೆ. ಆ ರೀತಿ ನಾನು ಮಲ್ಕೊಂಡಾಗ ಪ್ರಾರ್ಥನೆ ಮಾಡ್ಕೊಂಡು ಮಲ್ಕೊತಿದ್ನಿ. ಅವಾಗ ಪ್ರಾರ್ಥನೆ ಮಾಡುವಾಗ, ಮಗನೇ ನೀನು ಆರಾಮಾಗಿ ಮಲ್ಕೊ, ನಿನಗೆ ಕಟ್ಕೊಂಡು ಬೀಳಲ್ಲ, ಏನು ಆಗಲ್ಲ ಅಂತ ಅಪ್ಪನ ವಾಯ್ಸ್ ಕೇಳಿಸುತ್ತೆ. ಆಮೇಲೆ ನಿದ್ದೆ ಮಾಡುವಾಗ ನನಗೇನು ಆಗಲ್ಲ, ಏನು ಕೆಟ್ಟ ಬೀಳಲ್ಲ, ಆರಾಮಾಗಿ ನಿದ್ದೆ ಮಾಡ್ತೀನಿ. ಮೊದಲು ಈ ಥರ ಎಲ್ಲ ಆಗ್ತಿತ್ತಾ? ಮೊದಲು ಅವಾಗೇನು ಆಗ್ತೇನೆ ಮೈಕಲ್ ಬಂದಾಗೆ ಎಲ್ಲ ಅದ್ಭುತ ಆಗೈತಪ್ಪ. ಇಲ್ಲಿ ಬಂದಮೇಲೆ ಎಲ್ಲ ಅವನಿಗೆ ಆರಂಭ ಆಗಿದೆ. ಮೊನ್ನೆ ಒಂದಿನ ಸ್ಕೂಲ್ಗೆ ಹೋಗಿಲ್ಲ ಅವನು, ಫುಲ್ಲು ನಕ್ಕೊಂಡೆ ಮಲಗ್ಬಿಟ್ಟು ಅವನಿಗೆ ನಗ್ತಾನೆ. ಅವನು ವಿಡಿಯೋ ಹಾಕಿದ್ವಿ, ನಕ್ಕಿ ಏನಲ್ಲೋ ಕಂಟ್ರೋಲ್ ಮಾಡೋ ಪುನೀತ ಅಂತ ಅವ್ರ ಅಮ್ಮ ಹೇಳ್ತಾರೆ. ಕಂಟ್ರೋಲಿನ ಸ್ವಿಚ್ ಐತೆ ಅಲ್ಲಿ, ಪವಿತ್ರಾತ್ಮರ ಲಾಫ್ಟರ್ ಸ್ಪಿರಿಟ್ ಬಂದಿದೆ. ಅದೇ ದಿನ ಶಾನನ್ಗೆ ಆಗ್ಬಿಡೈತೆ ಮನೆಯಲ್ಲಿ. ನಕ್ಕಿ ನಗೋದೆ ಮಲ್ಕೊಂಡೆ ನಗ್ತಾವನೆ. ಪೂರ್ಣ ರಾತ್ರಿ ನಿದ್ರೆ ಮಾಡಿರೋ ಹುಡುಗ. ದೇವರ ಆತ್ಮನ ಪ್ರಸನ್ನತೆ ನಾವು ಅನುಭವಿಸ್ಬೇಕು ಮಕ್ಕಳು. ನೋಡಿ, ನಮ್ಮ ಸಭೆ ಚಿಕ್ಕ ಮಕ್ಕಳಿಗೂ ಆ ಅಭಿಷೇಕ ಕೊಡ್ತೀನಿ ಎಲ್ಲ. ವಾಕ್ಯ ಹೇಳ ನೋಡೋಣ. ಕೀರ್ತನೆ 23 ವಾಕ್ಯ ಹೇಳ್ತೇನೆ. ಕರ್ತನನ್ನ ಕುರ್ಬಾನ್ ನಾನು ಕೊರತೆ ಪಡೆಯಲ, ನನ್ನ ಅರ್ಥನನ್ನು ಹಸಿರುಗಾಳು ತಗ್ಗಿಸುವನು, ವಿಶ್ರಾಂತಿಕರಾದ ನೀರುಗಳ ಬಳೆಯಲ್ಲಿ ನನ್ನನ್ನು ಬರಮಾಡು, ನನ್ನನ್ನು ಪ್ರಾಣವನ್ನು ಉಜ್ಜೀಸ ಮಾಡಿ ನನ್ನ ಹೆಸರಿಗೆ ತಕ್ಕಂತೆ ಪ್ರಖ್ಯಾತಿಗೊಳಿಸುವ. ನಾನು ಕಾರ್ಗತ್ತಿನ ಕಳೆಯಲ್ಲಿ ನಡೆಯುವಾಗ ನೀನು ನನ್ನ ಹತ್ತಿರದಿಂದ ನಾನು ಯಾವ ಕೆಡೆಗೂ ಎದ್ದವರಿದ್ದಿಲ್ಲ. ನಿನ್ನ ದೊಣ್ಣೆ ನಿನ್ನ ಕೋಲ್ ನನಗೆ ಧೈರ್ಯ ಕೊಡುತ್ತದೆ.
ನನ್ನ ತಲೆಗೆ ತೈಲವನ್ನು ಹಚ್ಚುತ್ತಿ, ವೈರಿಗಳ ಮುಂದೆ ನನಗಾಗಿ ಔತಣವನ್ನು ಸಿದ್ಧಪಡಿಸುತ್ತಿ, ನನ್ನ ಪಾತ್ರೆಯನ್ನು ತುಂಬಿ ವರ್ಷಿಸುತ್ತಿ. ನಿಶ್ಚಯವಾಗಿ ಜೀವಮಾನ ಕಾಲವೆಲ್ಲ ಶುಭವು ಕೃಪೆ ನನ್ನಿಂದ ಹಿಂಬಾಲಿಸ್ತಾ ಬರೋದು. ಆಮೇನ್ ಆಮೇನ್. ನಾನು ಸದಾಕಾಲ ಕರ್ತನ ಮಂದಿರದಲ್ಲಿ ವಾಸ ಮಾಡುವೆನು. ಹಲ್ಲೆಲೂಯಾ. ಪಸ್ಕಾ ಹಬ್ಬದ ಈಗೋ ದಾರಿಯಲ್ಲಿ ನಿಮ್ಮನ್ನು ಆನಾಗೋಯ್ತು. ಹಾಂ, ಈಗೋ ದಾರಿಯಲ್ಲಿ ನಿಮ್ಮನ್ನು ಕಾಪಾಡೋದಕ್ಕೂ ನಾನು ಗೊತ್ತು ಮಾಡಿದ್ದೆ ಸ್ಥಳಕ್ಕೆ ನಿಮ್ಮನ್ನು ಕರೆತರೋದಕ್ಕೂ ದೇವದೂತ ನಿಮ್ಮ ಮುಂದುಗಡೆ ಕಳಿಸೋನು. ನೀವು ಆರ್ತನ ಮಾತುಗಳನ್ನು ಶ್ರದ್ಧೆಯಿಂದ ಕೇಳಿ ಆರ್ತನ ಆಜ್ಞಾನಗಳಲ್ಲಿ ಮಣಿಯಿದರೆ ದೇವರು ನಿಮ್ಮ ಶತ್ರುವಾಗಿ ನಿಮ್ಮನ್ನು ಪೀಡಿಸೋರಾಗಿರೋನು. ದೇವರು ನೀವೆಲ್ಲ ಅನ್ನಪಾನಗಳು ಮತ್ತು ಹಣಕಾಸುಗಳನ್ನು ಆಶೀರ್ವದಿಸುವನು. ನಿಮ್ಮೆಲ್ಲ ವ್ಯಾಧಿಗಳೆಲ್ಲ ಗುಣಪಡಿಸಿ ಕಾಯುವನು. ನಿಮ್ಮ ಮನೆಯಲ್ಲಿರುವ ಬಂಜಾಟಣಗಳೆಲ್ಲ ತೆಗೆದುಹಾಕಿ ಗರ್ಭಾಶಯದಿಂದ ಬಿಡುಗಡೆ ಮಾಡುವನು. ನಿಮಗೆ ಸಂಪೂರ್ಣವಾದ ದೀರ್ಘಾಯುಷ್ಕಾಲವನ್ನು ಅನುಗ್ರಹಿಸುವನು. ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮನ್ನು ಕಾಯ್ದಕ್ಕೆ ಆರ್ತನ ನಿವಶಾಗಿ ನೀವು ಹೋಗುವಾಗಲೂ ಬರುವಾಗಲೂ ನಿಮ್ಮ ನೀವು ಹೋಗುವಾಗಲೂ ನೀವು ಹೋಗೋ ಎಲ್ಲ ಕಡೆಯಲ್ಲಿ ನಾನು ಜನನ ಮನಸ್ಸಲ್ಲಿ ಎದುರು ಕಟ್ಟಿಸಿಕೊಳ್ಳ ಉಂಟು ಮಾಡಿ ನಿಮ್ಮನ್ನು ವಿರೋಧಿಸುವರನ್ನು ಓಡಿ ಹೋಗುವಂತೆ ಮಾಡುವನು. ಬರ್ಲಿ ಒಂದು ಚಪ್ಪಾಳೆ ಬರ್ಲಿ. ಹಲ್ಲೆಲೂಯಾ. ಇಹಲೋಕದ ನಡವಳಿಕೆಯನ್ನು ಅನುಸರಿಸದೆ ನೂತನ ಭಾವವನ್ನು ಪರಿಶುದ್ಧಾತ್ಮನ ವಾಕ್ಯದಿಂದ ಒಂದವರಾಗಬೇಕು. ಆಗಲೇ ನಿಮ್ಮ ಜೀವನದಲ್ಲಿ ಎಲ್ಲದರಲ್ಲೂ ಒಂದು ಎಕ್ಸೈಟ್ಮೆಂಟು, ಒಂದು ಅಭಿವೃದ್ಧಿ, ಪರಿಶುದ್ಧಾತ್ಮನ ನಡೆಸಲ್ಪಡುವಿಕೆ ನಿಮ್ಮ ಜೀವನದಲ್ಲಿ ಬರುತ್ತೆ. ಬರ್ಲಿ ಚಪ್ಪಾಳೆ. ಹಲ್ಲೆಲೂಯಾ. ಸಮೃದ್ಧಿ ಉಂಟಾದ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ನೀವು ಆನಂದ ಉಳ್ಳವರಾಗಿ ಸೇವಿಸದೆ ಹೋದುದರಿಂದ ನಿಮಗೆಲ್ಲ ಕೇಡುಗಳು ಪ್ರಾಪ್ತವಾಗ್ಬಿಡತ್ತೆ. ಎಲ್ಲ ಕೇಡುಗಳು ಆರಂಭ ಆಗ್ಬಿಡುತ್ತೆ. ಬಿಕಾಸ್ ಯು ಡಿಡ್ ನಾಟ್ ಸರ್ವ್ ದ ಲಾರ್ಡ್ ಯುವರ್ ಗಾಡ್ ಜಾಯ್ಫುಲಿ ಆ್ಯಂಡ್ ಗ್ಲಾಡ್ಲಿ ಇನ್ ದ ಟೈಮ್ ಆಫ್ ಯುವರ್ ಪ್ರಾಸ್ಪ್ಯಾರಿಟಿ. ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನೀವು ಯೆಹೋವನನ್ನು ಸಂತೋಷದಿಂದಲೂ ಆನಂದದಿಂದಲೂ ಸೇವಿಸದೆ ಹೋದುದರಿಂದ ಇದು ರೀ ಸರ್ವ ಸಮೃದ್ಧಿ ಉಂಟಾದ. ಇದು ಕಾನಾನ್ ದೇಶ ರೀ, ಹಾಲು ಜನ ಹರಿಯತಕ್ಕ ದೇಶ ರೀ. ಇದರಲ್ಲಿ ಸಂತೋಷ ಪಡಬೇಕು, ಆನಂದ ಪಡಬೇಕು. ಆಮೇಲೆ ಎಲ್ಲ ನನಗಾಗತ್ತೆ, ನಡೆಯುತ್ತೆ, ನೆರವೇರುತ್ತೆ. ಆ ರೀತಿ ನೀವು ಹೇಳೋವಂಥ ಮಗಳಾಗಿ ಆಗಬೇಕು. ಆ ರೀತಿ ಭಾವನಾತ್ಮಕ ದೈವಿಕವಾದ ಭಾವಾತ್ಮಕವನ್ನು ನೀವು ಹೊಂದಬೇಕು ಮಕ್ಕಳೇ. ಅದೇ ದೇವರು ಇವತ್ತು ಬಯಸ್ತಾರೆ. ಗಾಡ್ ವಾಂಟೆಡ್ ಟು ಸ್ಟ್ರೆಂಥನ್ ಯು, ವಾಂಟ್ ಟು ಪುಟ್ ಮೋರ್ ಆ್ಯಂಡ್ ಮೋರ್ ಅನಾಯಿಂಟಿಂಗ್ ಓವರ್ ಯು ಆ್ಯಂಡ್ ಓವರ್ ಫ್ಲೋ ಮಾಡಿ ಅದನ್ನು ತರೋದಕ್ಕೆ ಇಷ್ಟಪಡ್ತಾರೆ. ನಾವೇನು ಮಾಡ್ಬಿಡ್ತೀವಿ, ಇಲ್ಲಿಗೆ ಸಾಕೊಂಡು ನಿಲ್ಲಿಸೋದ್ರಿಂದ ಅದು ಅಲ್ಲಿಗೆ ನಿಂತೋಗ್ಬಿಡುತ್ತೆ. ದೆನ್ ದಟ್ ಅನಾಯಿಂಟಿಂಗ್ ವಿಲ್ ಎಂಡ್ ದೇರ್. ಬಿಕಾಸ್ ವಾಟ್ ಹಾಲಿ ಸ್ಪಿರಿಟ್ ಗಿವ್ಸ್ ದಟ್ ಅನಾಯಿಂಟಿಂಗ್, ಇಟ್ಸ್ ಅನ್ ಅನ್ಎಂಡಿಂಗ್, ಮೆಜರ್ಲೆಸ್. ಅದನ್ನು ದೇವರು ಅಳತೆ ಅಂತರ ಇಲ್ಲದಷ್ಟು ಅಭಿಷೇಕ ತುಂಬಿಸ್ತೀನಿ ಅಂತಾರೆ. ಎಲ್ಲಿವರೆಗೂ ಬೇಕು ಅಂತಿರ್ತೀಯ ಅವ್ರು ತುಂಬ್ತಾನೆ ಇರ್ತಾರೆ. ಯಾವಾಗ ಸಾಕು ಅಂತೀಯ ಲೋಕದ ಕರಿಕೆ ಹೋಗ್ಬಿಡ್ತೀಯ ನೀನು. ಅದಕ್ಕೆ ಅವನಿಗೆ ದೇವ್ರ ಸ್ವರ ಆಳ್ಸೋಕ್ಕಾಗಲಿಲ್ಲ. ಯಾಕೆ ಅವನ ಹತ್ರ ಬಂದು ಮಾತಾಡಲಿಲ್ಲ? ಏಯ್ ಅವ್ನು ಮಲ್ಗೋನೋ, ಅವ್ನು ಎಬ್ಸೋ ಹೋಗಿ ಅಂತ ಯಾಕೆ ಹೇಳಿಲ್ಲ ದೇವ್ರು? ಯಾಕೆ ಹೇಳಿಲ್ಲ ಹೇಳ್ರಿ? ಯಾಕೆ ಹೇಳಿಲ್ಲ ದೇವ್ರು? ಅದಕ್ಕೆ ದೇವರು ಆ ಮಗು ಜೊತೆ ಮಾತಾಡ್ತಾರೆ. ಅವನ್ನೇ ಹೋಗಿ ಎಬ್ಸ್ಬೋದಾಯ್ತೆ, ಹೋಗಿ ಅವನು ಕರ್ಕೊಂಬ ಇಲ್ಲಿ ಅಂತ ದೇವ್ರು ಅವನ್ನ ನೋಡೋಕ್ಕೆ ಇಷ್ಟಪಡಲಿಲ್ಲ. ಗಾಡ್ ಅವ್ನು ಹೇಟ್ ಮಾಡ್ತಾರೆ. ಬೇಡ ಅವ್ನು ನನಗೆ, ಐ ಡೋಂಟ್ ವಾಂಟ್ ಟು. ಯಾಕಂದ್ರೆ ನನ್ನ ಕಾರ್ಯ ಬೇಡ ಅಂತಿದ್ದಾನೆ, ನನ್ನ ಪ್ರಸನ್ನತೆ ಬೇಡ ಅಂತಿದ್ದಾನೆ, ನನ್ನ ವಾಕ್ಯ ಬೇಡ ಅಂತಿದ್ದಾನೆ, ನನ್ನ ಆಲಯ ಬೇಡ ಅಂತಿದ್ದಾನೆ. ಅವನ ಹತ್ರ ನಾನು ಮಾತಾಡೋಕ್ಕೆ ಇಷ್ಟಪಡಲ್ಲ. ನನ್ನನ್ನು ಯಾರು ಇಷ್ಟಪಡ್ತಾರೆ ಅವ್ರ ಹತ್ರ ಹೋಗಿ ನಾನು ಮಾತಾಡ್ತೀನಿ. ಹಲ್ಲೆಲೂಯಾ. ಇವತ್ತು ನೀವು ಅಷ್ಟೇ, ನಿಮ್ಮನ್ನು ಯಾರು ಇಷ್ಟಪಡ್ತಾರೆ ಅವ್ರ ಹತ್ರನೇ ಮಾತಾಡ್ತೀರಾ. ಈ ಕತ್ತಿ ಹಿಂಗೆ ಇಟ್ಕೊಂಡಿರೋ ಹತ್ರ ಹೋಗಿ ಚೆನ್ನಾಗಿದೆ ಗುರು ಅಂತ ಹೇಳಿದ್ರೆ ಕತ್ತಿ ಬೀಸ್ಬಿಡ್ತಾನೆ ಅವನು. ಅವ್ರ ಆ ಪ್ರೀತಿ ಇಡಬೇಕು ನೀವು. ನಮ್ಮ ತಂದೆ ಜೀವನದಲ್ಲಿದ್ದಾಗ ಅವ್ರು ಏನಾದರೂ ಒಳ್ಳೆ ಶರ್ಟನ್ನು ಹಾಕ್ಬಿಟ್ಟಿದ್ರೆ ನಾನು ಹೇಳ್ತಿದ್ದೆ, ಅಪ್ಪ ಶರ್ಟ್ ತುಂಬ ಚೆನ್ನಾಗಿತ್ತಪ್ಪ ನಿಮ್ಮದು. ಹೌದಾ ಮಗ ಅಂತ ಬಿಚ್ಚಿಬಿಡೋರು ಅವ್ರಿ. ಶರ್ಟ್ ಬಿಚ್ಚಿಬಿಡೋರು, ಹಾಕೋರಿ ನಾನು ಬಿಡೋರು. ವಾಚ್ ತುಂಬ ಚೆನ್ನಾಗಿತ್ತಪ್ಪ ಅಂದರೆ ವಾಚ್ ಬಿಚ್ಚಿಬಿಡೋರು. ಚೈನ್ ಅಲ್ಲಪ್ಪ, ಚೈನ್ ಯಾವಾಗ ಹಾಕ್ಕೊಳ್ತಿದ್ದಲ್ಲ, ಚೈನ್ ತುಂಬ ಚೆನ್ನಾಗಿದೆ, ಇರಿ ಹೋಗಿ ತಂದ್ಬಿಡ್ತೀನಿ ಇಂದ ಆಯ್ತು. ಏನಿರಲಿ ಎತ್ಕೊಟ್ಬಿಡೋರು ಅವರು. ಎಣ್ಣೆ ಹೊಡಿಯೋರಾದರೆ ಅದು ನನ್ನ ಮೇಲೆ ತುಂಬ ಪ್ರೀತಿ ಅವ್ರಿಗೆ. ನಾನಿಲ್ಲ, ನೀನು ಚೆನ್ನಾಗಿದೆಯಾ ಕಣ, ನಾನು ಕುಡಿತಿದ್ದೀನಿ, ನೀನು ಕುಡಿದಿಲ್ಲಲ್ಲ, ನೀನು ಚೆನ್ನಾಗಿದ್ದೀನಿ, ನಿನ್ನ ನೋಡೋದೇ ಖುಷಿ ಕಣ ನನಗೆ. ಅಪ್ಪ ಸತ್ತೋದ, ನನ್ನ ತಂದೆ ಸತ್ತೋಗ್ಬಿಟ್ರು. ನಾನು ಹೇಳಿದೆ, ಅಪ್ಪ ಹೇಳಿದ್ರು
ನಿಮ್ಮಪ್ಪ ಜೀವಂತ ಇದ್ದಾಗ ಎಡ್ರ ಅಂತೇಳಿ ಅವನೇ ಎತ್ತದ ಇದ್ದಾದರೆ ನಾ ಎಡಾಮೇ ನಿನಗೆ ಎಲ್ಲಾದಲ್ಲಿ ತಕೋ ಅಂತ ನಿಮ್ಮಪ್ಪನೇ ಕೊಡಬೇಕಾದ್ರೆ ತಗೊಳೋಗೇ ಪರಲೋಕ ರಾಜ್ಯ ತೆರೆದಿಟ್ಬಿಡ್ತೀನಿ. Hallelujah. ಎಲ್ಲ ನಿನಗಾಗಿ ಬಾಗಿಲು ತೆಗ್ದಿದ್ದೀನಿ ಮಗ. ಇನ್ನು ನಿಮ್ಮಪ್ಪ ಇದ್ದಾಗ ಕೊಟ್ಟ, ಇದನ್ನ ತಗೋ ಅದನ್ನ ತಗೋ ಅಂತ ಕೊಟ್ಟ, ನಾನು ಕೊಡ್ತಾನೇ ಇರ್ತೀನಿ, ನೀನು ತಗೊಳ್ತಾನೇ ಇರು, ಜನರು ಕೊಡ್ತಾನೇ ಇರು ಅಂದ್ಬಿಟ್ರು. ಅದಕ್ಕೆ ನಾನು ಕೊಡ್ತಾನೆ ಇರ್ತೀನಿ, ಯಾಕಂದರೆ ಐ ನೋ ವಾಟ್ ಇಸ್ ಅ ಪವರ್ ಆಫ್ ಗಿವಿಂಗ್. ಅಪ್ಪ ಹೇಳ್ತಾರೆ, ನಿಮಗಾಗಿ ದೂತ ನಾನು ರೆಡಿ ಮಾಡ್ತಾ ಇದ್ದೀನಿ, ಸಂಹಾರಕ ದೂತ. ನನ್ನ ಪ್ರಿಯ ಮಕ್ಕಳು, ಇಸ್ರಾಯೇಲ್ ಮಕ್ಕಳು ಆ ಬಂದರಿಂದ ಹೊರಗಡೆ ಬರಬೇಕಾದ್ರೆ ದೇವ್ರು ಹೇಳ್ತಾರೆ, ನಾನು ನಿಮ್ಮ ಬಿಡುಗಡೆ ಮಾಡ್ತೀನಿ. ಹೌದಾದ್ರೆ ಬಿಡುಗಡೆ, ಹೊರಗಡೆ ಬಂದ್ಬಿಡ್ಲಾ? ಹೊರಗಡೆ ಬರೋದಕ್ಕೊಂದು ರೂಲ್ಸ್ ಇದೆ, ಒಂದು ಮ್ಯಾಂಡೇಟ್ರಿ ಮಾಡಿದ್ದೀನಿ. ನೀವೆಲ್ಲ ಒಂದೊಂದು ಕುರಿಗಳನ್ನು ತಂದು ನಿಮ್ಮ ಮನೇಲಿ ಹೊಡಿಬೇಕು ಅಂತ ಹೇಳ್ತಾರೆ. ಕಾಸು ನಾ ಕೊಡ್ಕ ಮಾಟೆ, ನೀ ಪೋ ಎಡ್ತೀನಿವಾ ಅಂತ ಹೇಳ್ತಾರೆ. ಕಾಸು ನಾನು ನಮ್ಮ ಹತ್ರ ಇಲ್ವಲ್ಲ, ಅಲ್ಲಿ ಗೋಣಿ ಚೀಲದಲ್ಲಿ ಮಣ್ಣಲ್ಲೆಲ್ಲ ಬಚ್ಚಿ ಇಟ್ಟಿದ್ದೀರಲ್ಲ, ಆ ಚಿಪಣತನ ಮಾಡಿ ಆ ಕಾಸೆಲ್ಲ ತೆಗೆದುಬಿಟ್ಟು ಪೇಟೆಗೆ ಹೋಗಿ ಆ ಕುರಿ ಮರಿ ತೊಗೊಂಬನ್ನಿ, ನನಗೆ ಕೊಡಿ. ಆ ಕುರಿನ ಕಡಿದ್ಬಿಟ್ಟು ಆ ರಕ್ತವನ್ನು ಬಾಗಿಲು ನಿಲುಕಳ ಮೇಲೆ ಹಾಕ್ಬಿಟ್ಟು ರಾತ್ರಿ ಸ್ತೋತ್ರ ಮಾಡ್ಕೊಂಡು ಮಲಗಿ ಮಧ್ಯರಾತ್ರಿಯಲ್ಲಿ ಸಂಹಾರಕ ದೂತ ಹೊರಡ್ತಾನೆ. ಆ ದೂತ ಯಾರ ಮನೆ ಮೇಲೆಲ್ಲ ರಕ್ತ ಇರುತ್ತೆ ಆ ಮನೆಗಳ ಮೇಲೆ ಆಪತ್ತು ಬರಮಾಡದೆ, ಯಾರ ಮನೆ ಮೇಲೆಲ್ಲ ರಕ್ತ ಇರಲ್ಲ ಆ ಮನೆಗಳಲ್ಲಿ ಸಾವಾಗತ್ತೆ ಅಂತ ಹೇಳ್ತಾರೆ. ನನ್ನ ಪ್ರಿಯ ದೇವ ಮಕ್ಕಳೇ, ಪಸ್ಕ ಅಂದ್ರೇನು? ಗಾಡ್ ಈಸ್ ಪಾಸಿಂಗ್ ಓವರ್, ಈಸ್ ಪಾಸಿಂಗ್ ಓವರ್ ಆಲ್ ಯುವರ್ ಇನ್ಫಾರ್ಮಿಟಿ. ನಿನ್ನ ಸಮಸ್ಯೆಗಳನ್ನೆಲ್ಲ ದಾಟ್ಕೊಂಡು ನಿನಗಾಗೋದು ಬಿಡುಗಡೆ ಮಾಡೋದಕ್ಕೆ ದೇವರು ಆಯ್ತಪಡಿಸ್ತಾರೆ. ಅದಕ್ಕೆ ಅಪ್ಪ ಹೇಳ್ತಾರೆ, ಇದು ಮ್ಯಾಂಡೇಟರಿ ಆಗಿ ವರ್ಷ ನೀವು ಮಾಡಬೇಕು. ಯಾಕಂದರೆ ನಿಮ್ಮ ಅವ್ರ ಮಕ್ಕಳು ಸತ್ತಿದ್ದಾರೆ, ನಿಮ್ಮ ಮನೆ ಮಕ್ಕಳನ್ನ ನಾನು ಬದುಕಿಸಿದ್ದೀನಿ, ನಿಮ್ಮ ಚೊಚ್ಚಲ ಮಕ್ಕಳನ್ನ ಬದುಕಿಸಿ ರಕ್ಷಿಸಿರೋದ್ರಿಂದ ನೀವು ಪ್ರತಿ ವರ್ಷ ಕರ್ತನಿಗೆ ನೀವು ದಹನ ಬಲಿಯಾಗಿ ಆ ಕುರಿಯನ್ನು ನೀವು ಸಮರ್ಪಣೆ ಮಾಡಿಕೊಡಿ ಅಂತ ಹೇಳ್ತಾರೆ. ಅದಕ್ಕೆ ನಾವು ಹೇಳ್ತೀನಿ ಪ್ರಿಯ ಮಕ್ಕಳೇ, ಪ್ರತಿ ವರ್ಷ ದೇವರು ನಮ್ಮನ್ನ ಕಾಪಾಡ್ತಾರೆ, 12 ತಿಂಗಳು ಕಾಪಾಡ್ತಾ ಹೋಗ್ತಾರೆ, ಅದ್ಭುತವಾಗಿ ನಡೆಸ್ತಾ ಹೋಗ್ತಾರೆ. ಆ ಕರ್ತನಿಗೆ ನಾವು ಯಾವಾಗ ಮೀಸಲಾಗಿ ಇಡ್ತೀವಿ, ನಮ್ಮ ಜೀವನದಲ್ಲಿ ಪರ್ಯಂತಕ್ಕೂ ದೇವರು ಕಾರ್ಯ ಮಾಡ್ತಾರೆ. ಅದ್ಭುತವಾದ ಕಾರ್ಯ. ಸಾಮೇಲ್ ದೇವರು ಸ್ವರ ಆಲಿಸ್ಬಿಟ್ಟ, ಯಾಕಂದರೆ ಆ ತಾಯಿ 3 ವರ್ಷಗಳ ಕಾಲ ಮಗುನ ಸಾಕಿದ್ಲು. ಏನು ಸಾಕಿದ್ಲು? ಎ ಫಾರ್ ಆಪಲು, ಬಿ ಫಾರ್ ಬಾಲು, ಇದನ್ನ ಹೇಳ್ಕೊಡ್ಲಿಲ್ಲ ಅವಳು. ಕರ್ತನ ಧರ್ಮಶಾಸ್ತ್ರನು ಅಬ್ರಾಹಂ ದೇವರು ಯಾರು, ಈಸಾಕನ ದೇವರು ಯಾರು, ಯಾಕೋಬನ ದೇವರು ಯಾರು, ಆ ದೇವ್ರ ಬಗ್ಗೆ ಅವಳು ವರ್ಣನೆ ಮಾಡುತ್ತಳು. 3 ವರ್ಷದಲ್ಲಿ ಅವನ ಫುಲ್ ಟ್ರೈನ್ ಅಪ್ ಮಾಡಿಬಿಡ್ತಾಳೆ ನೋಡಿ. ನನ್ನ ಪ್ರಿಯ ದೇವ ಮಕ್ಕಳದ್ದು 3 ವರ್ಷದ ಮಗು ಇನ್ನೂ ಆಪಲ್ ಸ್ಪೆಲ್ಲಿಂಗ್ ಬರೋದಿಲ್ಲ. ಆ 3 ವರ್ಷಕ್ಕೆ ಎಲ್ಲ ತೋರ ಪುಸ್ತಕನೇ ಕಲ್ತ್ಕೊಂಡ್ಬಂದ್ಬಿಡುತ್ತೆ, ಬಾಯಟ್ ಮಾಡಿ ರೆಡಿಯಾಗಿ, ಮಮ್ಮಿ ನಾ ರೆಡಿ ಇದ್ದೀನಿ, ಎಲ್ಲಿಗೆ ಹೋಗೋಣ? ಕರ್ತನಾಲಯಕ್ಕೆ. ಇವತ್ತು ನಿಮ್ಮ ಮಕ್ಕಳು ಕರಿ ಕರ್ತನಾಲಯಕ್ಕೆ, ಇಲ್ಲ ಮಮ್ಮಿ ನನಗೆ ಪ್ರಾಜೆಕ್ಟ್ ರಿಪೋರ್ಟ್ ಇದೆ ಮಮ್ಮಿ, ನಾನು ಬರೋಕ್ಕಾಗಲ್ಲ, ನಾನು ಇದೆಲ್ಲ ರೆಡಿ ಮಾಡಬೇಕು. ದೇವಾಲಯಕ್ಕೆ ಬರೋಕ್ಕೆ ಬೇಸರ. ಲಾಸ್ಟ್ ಟೈಮ್ ಕೇಳಿದೆ, ಆ ಹುಡುಗಿ ಪ್ರಾಜೆಕ್ಟ್ ರಿಪೋರ್ಟ್ ಅಂತೇಳಿ ಎಲ್ಲ ರಿಪೋರ್ಟ್ ಎತ್ಕೊಂಡು ಬಾಲ್ಕಲ್ಲಿ ಕೂತೈತೆ. ಅಮ್ಮ ದೇವಾಲಯಕ್ಕೆ ಬಂದವರೆ, ಈ ಅಮ್ಮ ಪ್ರಾಜೆಕ್ಟ್ ರಿಪೋರ್ಟ್ ಅಂತೇಳಿ ಬೇರೆ ಯಾವುದೋ ನೋಡ್ಕೊಂಡು ಕೂತೈತೆ. ಸ್ವಲ್ಪನೇ ಇದ್ದಿದ್ದು ಕೆಲಸ, ಒಂದು 20 ನಿಮಿಷದ ಕೆಲಸ, ಅಷ್ಟು ದೊಡ್ಡದೈತೆ ಅಂತೇಳಿ ಕೂತ್ಕೊಂಡೈತೆ. ಎಲ್ಲಿಂದಲೋ 2 ಜೇನು ಬಂದಿದೆ ಕ್ಲೀನಾಗಿ ಲಿಪ್ಸ್ಟಿಕ್ ಹತ್ರ ಬಂದು ಕಿಸ್ಕೊಡ್ತೆ ನೋಡಿ. ಕೊಟ್ಟಿದ್ದೆ ಮೇಲೆ ತೊಂಡೆಕಾಯಿ, ಮೇಲೆ ಬೆಂಡೆಕಾಯಿ, ಒಂದೊಂದು ತುಟಿ ಏನಾಗೋಯ್ತು, ಬೆಂಡೆಕಾಯಿ ಆಗೋಡ್ತು ನೋಡಿ. ಈ ಅಮ್ಮ ಬರ್ಬೇಕಾ ಬೇತಾಳ ಥರ ಕೂತವಳು, ಏನಾಯ್ತು? ಕಚ್ಚಿಬಿಡ್ತು. ಯಾರು ಕಚ್ಚಿಬಿಡ್ತು? ದೇವಾಲಯ ಬೇಡ ಅಂದಲ್ಲ, ಅದಕ್ಕೆ ಸೊಳ್ಳೆ ನೊಣ, ಇದು ಜೇನೊಣ ಬಂದು ಕರ್ತನಾಲಯಕ್ಕೆ ಹೋಗೋ ಮಗಡೆ ಅಂತ ನೀ ಕಿಚ್ಕೊಟ್ಟು ಹೋಗೈತೆ. ಅದು 2 ವಾರ ಅಮ್ಮ ಬ್ಯಾಂಡೇಜ್ ಹಾಕ್ಕೊಂಡು ಹುಡುಗಿ, ಪ್ರಾಜೆಕ್ಟ್ ರಿಪೋರ್ಟ್ ಇಲ್ಲ, ಪ್ರಾಕ್ಟಿಕಲ್ಲು ಇಲ್ಲ, ಆಸ್ಪತ್ರೆಲಿ ಕೂತ್ಕೊಂಡು ಮಲ್ಕೊಂಡಿತ್ತು ಅಷ್ಟೇ. ಆವಾಗ ಯಾವಾಗ ಹೇಳುತ್ತೆ, ಅಮ್ಮ ಬೈಬಲ್ ಓದಮ್ಮ ಸ್ವಲ್ಪ, ಆ ಪ್ರಾರ್ಥನೆ ಇದ್ರ ಮೇಲೆ ಹಾಕಮ್ಮ. ಅದಕ್ಕೆ ಅಪ್ಪ ಹೇಳೋದು, ಪ್ರಾಜೆಕ್ಟ್ ಪೇಪರ್ ತಲೆ ಮೇಲೆ ಹಾಕು, ಹುಲಿಯಾಗೈತದೆ. ಕರ್ತನ ಆಲಯದಲ್ಲಿ ನೀವು ತಿರಸ್ಕಾರ ಮಾಡಿಬಿಟ್ರೆ ನೋಡಿ ಹೇಗೆ ಬಂದ್ಬಿಡತ್ತದು, ಆ ದಂಡೆ ಬಂದ್ಬಿಡತ್ತೆ ಅಲ್ವಾ? ನಮ್ಗೆ ಶೋಕು, ನಮ್ಗೆ ಅಲ್ಲೋಗ್ಬೇಕು ಇಲ್ಲೋಗ್ಬೇಕು, ಇವತ್ತು ಅದು ಆಗುತ್ತೆ, ಇವತ್ತು ಇದಾಗತ್ತೆ, ನಾನು ಅದನ್ನು ಮಾಡಬೇಕು. ಲೋಕದ ಆಚಾರ ವಿಚಾರ ಬಿಡಿ, ಅದನ್ನೆಲ್ಲ ಬಿಡಬೇಕು ನಾವು. ಅದೆಲ್ಲ ಯಾವಾಗ ಬಿಡ್ತೀರಾ? ಎಲ್ಲ ತನ್ನ ಬೇರೆ ಜಗಳ, ಮನೇಲಿ ಬೇರೆ ಹೋರಾಟ, ಮನೇಲಿ ಹೆಂಡತಿ ಜಗಳ, ಗಂಡನ ಹೋರಾಟ, ಗಂಡನ ಕೋಪ, ಸಿಡಿಮಿಡಿ, ಅವನು ಹೋರಾಟ. ಆ ಮಕ್ಕಳು ಪಾತ್ರೆ ಎಸಿತದೆ, ಗಂಡ ಎಸಿ ಲೆಟ್ರಿಗೆ ಎಸಿತಾನೆ, ಆ ಮಕ್ಕಳು ಎಸಿ ಚಾಪೆ ಮೇಲೆ ಎಸಿತಾರೆ. ಅಯ್ಯೋ ಮನೇಲೇ ಕುರುಕ್ಷೇತ್ರ. ಅದಕ್ಕೆ ದೊಡ್ಡವ್ರು ಹೇಳ್ತಾರೆ, ವೈಫ್ ಈಸ್ ಕ್ಯೂಟ್ ವೆನ್ ಶಿ ಈಸ್ ಮ್ಯೂಟ್, ಹಸ್ಬೆಂಡ್ ಈಸ್ ಹನಿ ವೆನ್ ಹಿ ಈಸ್ ಮನಿ. ಹೆಂಡತಿ ಚೆನ್ನಾಗಿರೋದು ಯಾವಾಗ? ರಿಮೋಟ್ ಕಂಟ್ರೋಲ್ ಆಫ್ ಆಗಿದ್ದಾಗ. ಅದೇನು ಆನ್ ಆಯಿತು ಅಂದರೆ ದೀಪಾವಳಿ ಹಬ್ಬ ಶುರು.
ಅವನು ಹೇಳ್ತಾನೆ, ಹುಡುಗ ಹೋಗೋಗಿ ಮದುವೆ ಆದೆ ಬದ, ಕರಡಿನ ಮದುವೆ ಆಗ್ಬಿಟ್ಟಿದ್ದೀನಿ, ಡೈಲಿ ಚುಸ್ತಾ ಇರ್ತದೆ ಬದರ್, ಎಲ್ಲಿದ್ದಾತ ಡೈಲಿ ಫಿಸಿಯೋಥೆರಪಿ ಬದರ್, ಏನು ಮಾಡೋದು ಗೊತ್ತಾಗಲ್ಲ. ಇವನ ಮನೆಯವರು ಯಾರ್ಯಾರು ಬರೋಂಗಿಲ್ಲ, ಎಲ್ಲ ಅವಳ ಮನೆಯವರೇ ಬರಬೇಕು. ಅವ್ರ ಅಮ್ಮ ಅಂತೆ, ಅವ್ರ ಚಿಕ್ಕಮ್ಮ ಅಂತೆ, ದೊಡ್ಡಮ್ಮ ಅಂತೆ, ರೀ ಇವ್ ನಮ್ಮ ನಾಂದಿ ಮಗ ರೀ, ಇವ್ ನಮ್ಮ ಅಕ್ಕನ ಮಗ ರೀ, ಇವ್ ನಮ್ಮ ಆಂಟಿ ಮಗ ರೀ, ಹೌದಾ ನಮಸ್ತೆ ಏನು ಊಟ ಮಾಡ್ಕೊಂಡೋಗಿ ರೀ, ಹೇಳ್ರಿ ಊಟ ಮಾಡಿ ಅಂತ ಹೇಳ್ರಿ, ಕಾಸಿಲ್ಲ ಕಡೆ ಕಾಸಲ್ಲೇ ತೊಗೊಂಬನ್ನಿ, ಹೋಗಿ ಕಾಸು ತೊಗೊಂಬನ್ನಿ. ತಿಂಗಳಾನ್ಗಟ್ಟಲೆ ಇವ್ರ ಮನೆಯವರೇ ಠಿಕಾಣಿ. ಯಾವಾಗಾರ ಒಂದಿನ ಇವನು ನಮ್ಮ ಅಕ್ಕನ ಮಗಳು ಬರ್ತಾ, ಯಾಕೆ ಅವಳು ಬರ್ತಾವಳು ಇಲ್ಲಿ, ಯಾರವಳು, ನಿನಗೂ ಅವಳಿಗೇನು ಕರೆಕ್ಷನ್ನು, ಯಾಕೆ ಇವತ್ತಿಗೆ ಬರ್ತಾವಳೆ, ಅದು ನಾನು ಹೋದಾಗಲೇ ಯಾಕೆ ಬರ್ತಾ ಇದ್ದಾಳೆ, ಅವಳು ಬಾರ್ಬಾರ್ದು ಒಳಗೆ, ಅವಳು ಬಂದು ಅಂದರೆ ನೀರು ಕೊಟ್ಬಿಟ್ಟು ಕಳಿಸ್ಬಿಡ್ಬೇಕಷ್ಟೇ. ಇವ್ರ ಮನೆಯವ್ರು ಬಂದರೆ ಎಲ್ಲ ಆದಿತ್ಯ ಸತ್ಕಾರ ಎಲ್ಲ ಸತ್ಕಾರ ಆಗಿ ಮುಗಿಸ್ಕೊಂಡು ಉಪ್ಪು ಹಾಕ್ಕೊಂಡು ಇವ್ರ ಮನೇಲಿ ಮಲಗಬೇಕು. ಆವಾಗಲೇ ದೊಡ್ಡ ದೊಡ್ಡ ಬ್ಯಾಗ್ ಕೊಟ್ಬಿಡ್ತಾರೆ, ಹೋಗಿ ಬೇಗ ಬಾ, ಮಾಲ್ಗೆ ಹೋಗಿ ಎತ್ಕೊಂಬ, ಸಾಮಾನು ಎತ್ಕೊಂಬ, 10 kg ಕೋಳಿ ತೊಗೊಂಬ, 15 kg ನಂದಿ ಮಾಂಸ ತೊಗೊಂಬ, ಒಂದು 10 kg ಅದು ತೊಗೊಂಬ, ಕರಾಬ್ ತೊಗೊಂಬ, ಎಲ್ಲ ತೊಗೊಂಬ. ಯಾರಿಗೆ ಮನೆಯವ್ರು ರೀ, ಅಲ್ರಿ ಬಂದಿರೋದೇ 4 ಜನ, ತೊಗೊಂಬನ್ನಿ, ಅವ್ರು ತಿಂದು ಒತ್ಕೊಂಡು ಹೋಗ್ತಾರೆ. ಈ ಮನೆ ಉದ್ಧಾರ ಆಯ್ತದ ಇದು? ಅದಕ್ಕೆ ಎಷ್ಟೋ ಗಂಡಂದ್ರು ಮಾಲಿಗೆ ಹೋಗಲ್ಲ, ನೀನೇ ಹೋಗ್ಬಾ, ನನಗೆ ಸ್ವಲ್ಪ ಕೆಲಸ ಇದೆಯಲ್ಲಮ್ಮ, ಹೋಗ್ಬಾ. ಸರಿ ಹೋಗಿ, ನೀ ಬರಲ್ವಾ, ಕಾರ್ಡನ್ನು ಕೊಡಿಲಿ ಅಂತ ಹೇಳ್ತಾರೆ. ಕಾರ್ಡ್ ತೊಗೊಂಡು ಹೋಯ್ತಾಳೆ, ನಂಬರ್ ಹೇಳು ಅಂತೇಳೆ, 212 ಹೋದ್ರೆ 2120 ಹೇಳ್ಬಿಡ್ತಾನೆ ಇವನು. ಅಲ್ಲಿ ಹೋದಕ್ಕೆ ಡಿಕ್ಲೈನ್ ಬರ್ತದೆ, ಅಲ್ಲಿಂದ ಫೋನಲ್ಲಿ ಒದರ್ತಾಳೆ, ಏನು ಒಂಡೇದು ಏನು ಕೊಟ್ಟಿದ್ಯಾ ಕಾರ್ಡ್, ನಿನ್ನ ಮನೆ ಹಾಳಾಗೋಗ ಎಲ್ಲರ ಮಧ್ಯೆ ಮಾನ ತೆಗಿತೀಯ ನೀನು, ಹಾಗೆ ಹೀಗೆ ಅಂತ ಬೈತಾಳೆ. ಗಂಡ ಇಲ್ಲ ಕರೆಕ್ಟ್ ಅಲ್ವ ನಂಬರು, ಇಲ್ಲ ಬರ್ತೀನಿ ಮನೆಗೆ, ನಿನಗೆ ಮಾಡ್ತೀನಿ ನಿನಗೆ. ಗಂಡ ಹತ್ತಾರೆ, ಮೈಗೆಲ್ಲ ಎಣ್ಣೆ ಹಾಕೊಂಡು ರೆಡಿಯಾಗಿ ಕೂತಿರ್ಬೇಕಷ್ಟೇ. ಅದಕ್ಕೆ ಹೆಂಡತಿ ತಿಂದು ಅವಳು ಹಿಂಗಿರ್ತಾಳೆ, ಗಂಡ ಕೊಟ್ಟು ಹಿಂಗಿರ್ತಾನ. ಹೆಂಡತಿ ತಿಂದು ಅವಳು ಬಂಗ್ಲಾ ಥರ ಇರ್ತಾಳೆ, ಗಂಡ ತಿಂದೆ ನುಗ್ಗೆಕಾಯಿ ಮರ ಥರ, ಪಪ್ಪಾಯಿ ಮರ ಥರ, ನಮ್ಮ ಮನೋಜ್ ಥರ ಹಾಗೇ ತೆಳ್ಳಗಿರ್ತಾರೆ. ಅದಕ್ಕೆ ಗಾದೆ ಹೇಳ್ತಾರೆ, ಹೆಂಡತಿ ದಪ್ಪ ಇದ್ದರೆ ಬುಲೆಟ್ ತಗೊಳ್ಳಿ, ಹೆಂಡತಿ ಸಣ್ಣಗಿದ್ದರೆ TVS ತಗೊಳ್ಳಿ, ಹೆಂಡತಿ ಕುಳ್ಳಗಿದ್ದರೆ ಆಕ್ಟಿವಾ ತಗೊಳ್ಳಿ, ಮದುವೆನೇ ಆಗದಿದ್ದರೆ ನೆಮ್ಮದಿಯಾಗಿ ಉಸಿರು ತಗೊಳ್ಳಿ ಅಂತ ಹೇಳುತ್ತೆ. ಕೆಲವೆಲ್ಲ ಹುಡುಗರು ಹೇಳ್ತಾರೆ, ಮದುವೆ ಆಗಿಲ್ಲ, ಒಂದು ಒಳ್ಳೆ ಉಸಿರು ತಗೊಳಪ್ಪ. ಅದಕ್ಕೆ ಮನೋಜ್ ಉಸಿರು ತೊಗೊಂಡೇ ಸಣ್ಣ ಆಗ್ಬಿಟ್ಟ. ನಾನು ಮದುವೆ ಆದ ಹುಡುಗರೆಲ್ಲ ಸೈಲೆಂಟಾಗಿ ಕೂತವ್ರು, ಯಾಕೆ ಹೇಳ್ತೀರ ಬೇದೆ. ಮದುವೆ ಆಗೋ ಮುಂಚೆ ಅಮ್ಮ ಟೀಚರ್ ಆಗಿದ್ರು, ಮದುವೆ ಆದಮೇಲೆ ಹೆಂಡತಿ ಪ್ರಿನ್ಸಿಪಾಲ್ ಆಗೋರೆ. ಹಾಂ, ಮಾವ ಮತ್ತು ಅತ್ತೆ ಬಂದು ರಿಜಿಸ್ಟರ್ಡ್ ವಾರ್ಡನ್ಗಳಾಗಿದ್ದಾರೆ. ಕೂತ್ಕೋ ನಿಲ್ಲು ಅಲ್ವಾ. ಕೋಲ್ ನೋಡಿದ್ರೆ ಕುಡಿಯುತ್ತದೆ, ಹೆಣ್ಮಗಳು ಕಣ್ಣು ಹಿಂಗೆ ಬಿಟ್ಟರೆ ಸಾಕು, ಕಂಡ ಹಿಂಗೆ ತಿರುಗ್ಬಿಟ್ಟು ಹಿಂಗೆ ತಿರುಗ್ತಾರೆ. ಇದೇ ರೀತಿ ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ, ನಗ್ಬೇಡಿ, ನಿಲ್ಲಿಸಿ ಗಾಡಿ ನಿಲ್ಲಿಸಿ, ನಿಲ್ಲಲ್ಲ ಮಿಷಿನ್ ಇದು. ಬಾ ನೆಂಚಿ ಒಲಿಕಿದೆ. ಹುಡುಗರು ಕೆಮ್ತವ್ರು, ಯಾಕೋ ನೋಡ್ಕೊಳ್ರು ಅವ್ರನ್ನ ಸ್ವಲ್ಪ. ಸರ್ವ ಸಮೃದ್ಧಿ ಉಂಟಾದ ಕಾಲದಲ್ಲಿ ನಿಮ್ಮ ದೇವರಾದ ಯೆಹೋವನನ್ನು ನೀವು ಸಂತೋಷದಿಂದಲೂ ಸಮಾಧಾನದಿಂದಲೂ ಸೇವಿಸದೆ ಹೋದರೆ ಎಲ್ಲ ಆಪತ್ತು ಸ್ಟಾರ್ಟ್ ಆಗಿಬಿಡುತ್ತೆ. ಅದೇ ನೀವು ಸರ್ವ ಸಮೃದ್ಧಿ ಕರ್ತನ ಸಂತೋಷಪಟ್ಟು ನೋಡಿ, ಮದುವೆ ಆಗಿ ನೋಡಿ, ನಿನ್ನ ಹೆಂಡತಿ ಕಲ್ಪವೃಕ್ಷ ಅಕ್ಷಯ ಪಾತ್ರೆ ಅವಳು ಅಲ್ವಾ, ಅಕ್ಷಯ ಪಾತ್ರೆ ಆಗಿರ್ತಾಳೆ. ನನ್ನ ಪ್ರಿಯ ಮಕ್ಕಳು, ಗಂಡ ಟೈಟ್ ಮಾಡಿದ್ರೆ ಹೆಂಡತಿ ಭಿಕ್ಷೆಗಳು, ಹೆಂಡತಿ ಟೈಟ್ ಮಾಡಿದ್ರೆ ಮನೆ ಸಂಸಾರ ಚೆನ್ನಾಗಿ ನಡೆದ್ಬಿಡುತ್ತೆ. ಗಂಡ ಕಾಸು ಕೊಡೋದು ಕಮ್ಮಿ ಆಗ್ಬಿಟ್ರೆ ಹೆಂಡತಿ ಭಿಕ್ಷೆದವಳು ಆಗ್ಬಿಡ್ತಾಳೆ, ಹೆಂಡತಿ ಟೈಟ್ ಮಾಡಿಬಿಟ್ರೆ ಗಂಡ ರಾಜ ಆಗ್ಬಿಡ್ತಾನೆ. ನಾನು ಹೇಳ್ತೀನಿ, ಕರ್ತನ ವಾಕ್ಯ ಗಟ್ಟಿ ಹಿಡ್ಕೊಂಡು ಇವತ್ತಿಂದ ಸಂತೋಷ ಪಡೋಕ್ಕೆ ಆರಂಭ ಮಾಡಿ. ಏನೋ ಓದ್ವಿ, ಏನೋ ಬಂದ್ವಿ, ಏನೋ ನಡೀತು ಅಂತ ಹೇಳಿದ್ರೆ ದೇವರು ಸರಾಪಟಾಕಿನ ಆನೆ ಪಟಾಕಿ ಇಟ್ಬಿಡ್ತಾರೆ. ಗಡ 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 ಗಡ, ಎಲ್ಲೂ ನಿಲ್ಲಕ್ಕಾಗಲ್ಲ. ನೀನು
ಓಡಾಡ್ತಾರೆ ಇರಬೇಕು. ಏನೋ ನಿಗಿರ್ತ್ಕೊ ಹೋಗ್ತಿದ್ಯಾ, ಏನು ಮಾಡೋದು ಮಮ್ಮಿ, ಈ ಮದುವೆ ಆದ್ಮೇಲೆ ಯಾಕೋ ಹಿಂಗೆ ಆಗ್ಬಿಟ್ಟೆ, ನೀ ಮದುವೆ ಆಗ್ಬೇಕು ಎಷ್ಟು ಚೆನ್ನಾಗಿ ನಗ್ತಾ ಇದ್ದೆ, ಆ ಮದುವೆ ಆದ್ಮೇಲೆ ನಗುನೇ ಇಲ್ವಲ್ಲೋ ನಿಂತು, ಏನೋ ಆಯಿತು, ಏನು ಮಾಡೋದು, ಒಳ್ಳೆ ಹುಡುಗಿನ ಕಟ್ಕೊಟ್ಟಿದ್ಯಲ್ಲ. ಇಲ್ಲಿ ಸಂತೋಷ ಪಡಿ ನೀವು. ಇಲ್ಲಿ ಸಂತೋಷ ಪಡೋದು ನಿಲ್ಸೋದು ಆಗಲ್ಲ ಅಂದರೆ ಇನ್ನೆಲ್ಲೂ ನೀವು ಸಂತೋಷ ಪಡೋಕ್ಕಾಗಲ್ಲ. ಅನ್ನಾಳು ತೀರ್ಮಾನ ಮಾಡಿದ್ಲು, ಬದುಕಿದ್ರು ಕರ್ತನಿಗಾಗೆ, ಸತ್ರೂ ಕರ್ತನಿಗಾಗೆ, ನನ್ನ ಮಗು ಇದ್ರೂ ಕೂಡ ಕರ್ತನಿಗಾಗೆ, ಇಲ್ಲ ಅಂದರೂ ನಾನು ಕರ್ತನಿಗಾಗೆ. ಆ ತೀರ್ಮಾನ ಮಾಡಿದ್ದಕ್ಕೆ ಅವಳಿಗೆ ಸನ್ಮಾನ ಎಲ್ಲಿತ್ತು ಗೊತ್ತಾ ಡೇವಿಡ್ ಅವರೇ? ಇವತ್ತವರೆಗೂ ನೀನು ಅವ್ರ ಕತೆ ಕೂತ್ಕೊಂಡು ಓದಬೇಕು, ಅದು ಸನ್ಮಾನ. ಶಿ ಡೈಡ್ ಬಟ್ ಆರ್ ವರ್ಕ್ಸ್ ವೇರ್ ನೆವರ್ ಡೈಡ್. ಅವಳು ಸತ್ತು ಹೋದ್ಲು, ಆದರೆ ಅವಳ ಕ್ರಿಯೆಗಳು ಸಾಯಲಿಲ್ಲ. ನಾನು ಹೇಳ್ತೀನಿ ಮಗಳೇ, ಇವತ್ತಿನ ಕರ್ತನ ತಾಸ್ತಾರ ಮಾಡಿದ ಸನ್ಮಾನ ಮಾಡಿ ಅವರ ಸ್ವರ ಆಲಿಸುವಂಥ ಮಗನಾಗು ನೀನು. ಪ್ರತಿ ರಾತ್ರಿ ಮಲಗಬೇಕಾದ್ರೆ ಕಾರ್ತರ್ಗಿட்ட ಕೇಳಿ, ಆಂಡವರೇ ಉಮ್ಮಡಿ ಸತ್ತತೆ ನಾ ಕೇಳ್ಕ ವೇಂಡುಮಪ್ಪ, ಕನುಲಾಲ ಪೇಸುಮ ಆಂಡವರೇ, ಕನಸಲಾದರೂ ಮಾತಾಡಪ್ಪ ಅಂತ ನೀವು ಕೇಳಿ ನೋಡಿ. ಕರ್ತನ ಖಂಡಿತ ನಿಮ್ಮ ಜೊತೆ ಮಾತಾಡ್ತಾರೆ. ಆ ಕರ್ತನ ಮಾತ್ರ ಮಾತಾಡ್ಬಿಟ್ರೆ ನಾನು ಹೇಳ್ತೇನೆ, ಸೆಕೆಂಡ್ ಫೇಸ್ ಸ್ಟಾರ್ಟ್ ಆಗಿಬಿಡುತ್ತೆ. ಎನ್ಕೌಂಟರ್ ವಿಲ್ ಸ್ಟಾರ್ಟ್. ನಿಮ್ಮ ಲೈಫೇ ಒಂದು ಬದಲಾವಣೆ ಆಗಿಬಿಡುತ್ತೆ. ನೀವು ಮೊದಲು ಥರ ಮನುಷ್ಯನಾಗಿರಲ್ಲ. ಆ ಕೋಪ, ಆವೇಶ, ಅವಸರ ಬುದ್ಧಿ, ಅಹಂಕಾರ, ದರ್ಪ ಎಲ್ಲ ಹೋಗ್ಬಿಡುತ್ತೆ. ಮುಖನೇ ಒಂದು ಶಾಂತ ಆಗಿಬಿಡುತ್ತೆ ನೋಡಿ. ಕೆಲವು ಹೆಂಗಸರು ಬರ್ತಾರೆ ನೋಡಿದ್ರೆ, ಅವ್ರ ಮುಖ ನೋಡಿದ್ರೆ ಬೇಕು, ಇಲ್ಲ ಅಲ್ಲ ಎಲ್ಲ ಕೂತ್ಕೊಂಡು ಬಿದ್ದು ಸಾಯಿ ಅಂತ ಹೇಳ್ತಾರೆ ನೋಡಿ. ಮದುವೆ ಆಗ ಮುಂಚೆ ಯಜಮಾನ್ರೇ ಬರಲ್ಲ, ಬಾರೆ ಮುಂದೆ ಬಾರೆ ಅಂತ ಹೇಳ್ತಾನೆ. ಅವಳು ರೆಡಿಯಾಗಿ ಬಂದರೂ ಕೂಡ ಯಜಮಾನ್ರೇ ರೇ ಏನ್ರೇ ಇದು ಸೀರೆ ಸರಿ ಇದೆಯಾ? ಅಯ್ಯೋ ಏನು ಚೆನ್ನಾಗಿದೆ, ನಾನು ಇದನ್ನೇ ಕನ್ಸಲ್ಲಿ ಕಾಣ್ದೆ ಕಡೆ, ಎಷ್ಟು ಚೆನ್ನಾಗಿ ಕಾಣುತ್ತೆ. ನಾನು ನೋಡಿ ಬ್ಲೂ ಪ್ಯಾಂಟ್ ಹಾಕಿದ್ದೀರಿ, ಬ್ಲೂ ಬನೀನ್ ಹಾಕಿ ಬ್ಲೂ ಶರ್ಟ್ ಹಾಕಿದ್ದೀರಿ, ಮ್ಯಾಚಿಂಗ್ ಮ್ಯಾಚಿಂಗ್. ಆಮೇಲೆ ಇಚ್ಚಿಂಗ್ ಅಷ್ಟೇ. ಆಮೇಲೆ ಒಂದು 5 ವರ್ಷ ಆದ್ಮೇಲೆ ಅವ್ಳು ಬಟ್ಟೆ ಹಾಕೋ ಬರ್ತಾಳೆ, ರೀ ನೋಡ್ರಿ ಚೆನ್ನಾಗಿದ್ಯಾ, ಉಂಡೇದು ಯಾವುದೌದು ಹಾಕೊಟ್ಟು ಬೇಗ ಹಬ್ಬ ಅಲ್ಲಿ ಕಾಯ್ತಾ ಅವನವನು, ನೀನು ಹಾಕೊಂಬ, ಇಲ್ಲ ಲೈಟಿನ ಹಾಕೊಂಬ, ಏನೋ ಇಂಟ್ರೆಸ್ಟ್ ಹೊರಟೋಯ್ತದು. ಇವಾಗಲೂ ಕೆಲವು ಹೆಂಡ್ತಿದ್ರು ಹೇಳ್ತಾರೆ ಗಂಡಂದ್ರಿಗೆ, ನೀ ಯಾವತ್ತಾದರೂ ನನ್ನ ಲೈಕ್ ಮಾಡಿ ಆ ಬಟ್ಟೆ ಲೈಕ್ ಇದೆ ಚೆನ್ನಾಗಿದೆ ಅಂತ ಹೇಳಿದ್ರ, ಒಂದು ಲೈಕ್ಸ್ ಕೊಟ್ರ, ವಾಟ್ಸಪ್ಪಲ್ಲಿ ಕಳಿಸಿರ್ತಾಳೆ ಹೆಂಡ್ತಿ, ಅದಕ್ಕೊಂದು ಲೈಕ್ಸ್ ಕೊಟ್ರ, ಅವನು 50 ಲೈಕ್ಸ್ ಕೊಟ್ಟಿರ್ತಾನೆ ಅದಕ್ಕೆ. ನೀನಿಲ್ಲದೆ ನಾನಿಲ್ಲ ನೀನಿಲ್ಲ ಅಂತಾನೆ. ಮದುವೆಗೆ 5 ವರ್ಷ ಆದಮೇಲೆ ಒಂದು ನೀನಿರಬೇಕು ಇಲ್ಲ ನಾನಿರಬೇಕು, ಒಂದು ಯೋಚನೆ ಮಾಡ್ಕೋ, ನಾ ಹೋಗ್ತೀನಿ ಅಂತ ಹೇಳ್ತಾನೆ. ಅಮ್ಮ ತಾಂಗ ಮುಡಿಯಾದಮ್ಮ, ಎಂದ ಅಮ್ಮ ಪಿಸಾಸಿಮ್ಮ ಇದು, என்னால் பிறக்க முடியாதும்மா, என்னால் கூடாதும்மா, போடா போ, என்னடா சொல்ல முடியும், ನನ್ನ ಕೈಲಿ ಆಗಲ್ಲಮ್ಮ, ಇವಳ ಕೈಲಿ ಪ್ರಿನ್ಸಿಪಾಲ್ ಅಮ್ಮ ಇವಳು, ಏನು ಮಾಡಿದ್ರು ಆಗಲ್ಲಮ್ಮ, ಕೂತ್ರೆ ತಪ್ಪು ನಿಂತರೆ ತಪ್ಪು ಅಂತ ಹೇಳ್ತಾಳೆ. ಆ ದೇವ್ರ ಹತ್ರ ಹೋಗ್ಬಿಡ್ತೀನಮ್ಮ ನಾನು, ಅಲ್ಲೋಗಿ ಸತ್ತೇ ಹೋಗ್ಬಿಡ್ತಾನೆ, ಇವಳು ನೇಣು ಹಾಕೊಂಡು ಇವಳು ಸತ್ತ ಹೋಗ್ಬಿಡ್ತಾಳೆ. ಅಲ್ಲಿ ಡಬ್ಬದಲ್ಲಿ ಹೊರಗಡೆ ಬಂದು ಕೂತ್ಕೊ, ಅಪ್ಪ ನಾನು ಸತ್ತು ಹೊರಗಡೆ ಬಂದೆ ಅಂತ ಹೇಳಿದ್ರೆ ಡಬ್ಬದಿಂದ ಅವಳು ಎದೊಳ್ತಾಳೆ. ಅಯ್ಯೋ ನೀನು ಬರ್ಬಿಟ್ಟಿರ ಇಲ್ಲಿ, ನೀ ಇಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀನಿಲ್ಲ. ಲೋಕದ ಸವಾಸ ಬೇಡ, ನರಕ ಬೇದನೆ ಅಂತ ನಿನ್ನ ಬಿಟ್ಬಿಟ್ಟು ನಾನು ಅಲ್ಲಿ ಬಂದರೆ, ಈ ನರಕದಲ್ಲೂ ಬಂದರೆ ಚುಚ್ಚಕ್ಕೆ ಬಂದಿದ್ದೀಯ. ತುಂಬ ಕೆಂಬೇಡಿ ಇದ್ದೀರಾ? ಇದೆಲ್ಲ ನೋಡಿ ನಿಜಾಂಶ, ಇದೆಲ್ಲ ನಿಮ್ಗೆ ಯಾರು ಬೋಧಿಸಲ್ಲ. ಕರ್ತನ ಔಷಧ ಮಾಡ್ತಾರೆ, ಅದಾಗತ್ತೆ, ಹಾಂ ಒಳ್ಳೇದೇ, ಕರೆಕ್ಟು. ಆದರೆ ರಿಪೇರಿ ಮಾಡೋನು ಯಾವನು? ಹಾಂ ರಿಪೇರಿ ಮಾಡೋನು ಯಾರು? ಯಾವುದೋ ದೊಡ್ಡ ಹಡಗು ನಿಂತೋಗಿತ್ತು, ದೊಡ್ಡ ಹಡಗು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿಬಿಟ್ಟಾರೆ ಜಪಾನಲ್ಲಿ. ಎಲ್ಲರೂ ಬಂದು ರಿಪೇರಿ ಮಾಡಿದ್ರು ಜಯಣ್ಣವರು, ಯಾವುದು ರಿಪೇರಿ ಆಗ್ತಾ ಇಲ್ಲ. ದೊಡ್ಡ ಕೋಟಿಗಟ್ಟಲೆ ಖರ್ಚು ಮಾಡಿಬಿಟ್ಟವ್ರೆ. ಯಾವನು ಬಂದರೂ ಅದು ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ. ಕೊನೆಗೆ ಯಾರೋ ಒಬ್ಬ ಹೇಳ್ದ ಇಂಜಿನಿಯರು, ಸರ್ ಇಲ್ಲೊಬ್ಬ ಯಾವನೋ ಒಬ್ಬ ದೋಣಿ ನಡೆಸ್ತಾನೆ ಸರ್, ಅವನ್ನ ಕರ್ಕೊಂಬರ್ತೀವಿ. ಆ ದೋಣಿ ನಡೆಸೋಕ್ಕೆ ಅವನು ಏನು ಮಾತಾಡ್ತೀಯ, ಇದು ಎಷ್ಟು ದೊಡ್ಡ ಹಡಗು, ಎಂಜನ್ ನೋಡಲ್ಲ, ಎಂಜನ್ ಇಲ್ಲಿಂದ 2.5 ಕಿಲೋಮೀಟರ್ವರೆಗಿದೆ, ಇದನ್ನು 25 ಮೀಟ್ರ್ ಇದೆ, ಇದನ್ನು ನಡೆಸೋರು ಯಾರೋ, ಇದನ್ನು ಅವ್ನಿಗೇನೋ ಗೊತ್ತು. ಇಲ್ಲ ಸರ್ ಅವ್ನು ಚೆನ್ನಾಗಿ ನೋಡ್ತಾನೆ ಸರ್. ಅವನು ಬಂದು ಸ್ಟೈಲ್ ನೋಡಿದ, ಅವ್ನು ಸುದ್ದಿ ಎತ್ಕೊಂಬಂದ. ಏನಾಗಿದೆ, ಏನಾಗೈತಿ? ಅಲ್ಲನಯ್ಯ, ಸುತ್ತಿ ಎತ್ಕೊಂಬಂದು ಯಾವ ಮಳೆ ಹೊಡಿಯೋಕೆ ತಂದಿದ್ಯಾ? ಅಯ್ಯೋ ನೀ ವರಿ ಬಾಬೇಡ,
ಏನಾಗೈತೆ ಹೇಳು? ಇಲ್ಲ ಗಾಡಿ ಸ್ಟಾರ್ಟ್ ಆಗ್ತಾ ಇಲ್ಲ, ಏನು ಮಾಡ್ತೀಯ ಇದಕ್ಕೆ? ಗಾಡಿ ಸ್ಟಾರ್ಟ್ ಆಗ್ತಿಲ್ಲ ತಾನೆ, ಎಂಜನ್ ಎಲ್ಲ ತೋರಿಸ್ಕೊಂಡು ಹೋಗೋಣ, ಮುಟ್ಟು 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 ಎಲ್ಲ ಮುಟ್ಕೊಂಡೇ ಹೋದ. ಲಾಸ್ಟ್ಗೆ ಈ ಕಡೆ ಟರ್ನ್ ಮಾಡ್ಕೊಂಡು ಎಂಜನ್ ಕಡೆ ಬಂದ, ಅಲ್ಲೇನೋ ನೋಡ್ದೆ, ಏನೋ ಗೊತ್ತಿಲ್ಲ, ಸುತ್ಕೊಂಡು ಢಾರ್ ಅಂತ ಒಂದು ಹೊಡೆದ ನೋಡಿ, ಹಡಗು ಸ್ಟಾರ್ಟ್ ಆಗೋಯ್ತು. ಹಡಗು ಸ್ಟಾರ್ಟ್ ಆಗೋಯ್ತು. ಸ್ಟಾರ್ಟ್ ಆಗೋರಿಗೆ ಕಾಫಿ ತಿಂಡಿ ಎಲ್ಲ ಇಡ್ಲಿ ವಡೆ ಎಲ್ಲ ಇಸ್ಕೊಟ್ಬಿಟ್ರು. ಅವ್ರು ತಿಳ್ಕೊಂಡ್ರು ಮೀನು ಅವನಲ್ವಾ, ಒಂದು 100 ರೂಪಾಯಿ ಕೊಟ್ಟರು ಅವನಿಗೆ. ಅವ್ನು ಹೇಳ್ದ 100 ರೂಪಾಯಿ ಯಾರಿಗೆ? ಭಿಕ್ಷದವ್ರಿಗೆ. ನಾನು ಬಿಲ್ ಕೊಡ್ತೀನಿ ಇವ್ರು ಅಂದ್ಬಿಟ್ಟು ಪೇಪರೆಲ್ಲ ಬರೆದ್ಬಿಟ್ಟು 15 ಲಕ್ಷ ಬರ್ದ ಅವನು. ಕ್ಯಾಪ್ಟನ್ಗೆ ತಲೆನೇ ಸುತ್ತಬಿಡ್ತು ನೋಡಿ ಅವನಿಗೆ. ಅದಕ್ಕೇನಪ್ಪ ಇದಕ್ಕೋಗಿ 15 ಲಕ್ಷ ಕೊಟ್ಟಿದ್ಯಾ, 15 ಲಕ್ಷಕ್ಕೆ ಎಷ್ಟು ಸೊನ್ನೆ ಬರ್ತದೆ ಗೊತ್ತಾ ಅಂತ ಕೇಳ್ದ. ಇವನು ಹೇಳ್ದ, ಸೊನ್ನೆ ಬರೋದಿರಲಿ, ಇಷ್ಟು ದೊಡ್ಡ ಎಂಜನ್ ಕಂಡಿಡ್ತಿದ್ಯಲ್ಲ, ಎಂಜನ್ ಎಲ್ಲಿ ರಿಪೇರಿ ಆಗ್ತದೆ ಗೊತ್ತಾಯ್ತಾ ನಿನಗೆ? ಗೊತ್ತಾಗಿಲ್ಲ, ಅದು ನಿನಗೆ ಗೊತ್ತಾಗಲ್ಲ. ನಾನು ಹೇಳೋದು 15 ಲಕ್ಷ ಮುಚ್ಕೊಂಡು ಕೊಡು ಅಂತ. ಯಾಕೆ 15 ಲಕ್ಷ ನಿನಗೆ? ಏನು ಗರಂತಾರಿ ಕೆಲಸ ಮಾಡಿದ್ಯಾ? ಅದಕ್ಕೆ ಅವನು ಹೇಳ್ದ, ನಿನ್ನ ಹಡಗು ಬಂದು 120 ಕೋಟಿ ಬೆಲೆ ಬಾಳತಕ್ಕ ಹಡಗು ಇದು. ಈ ಹಡಗಿಗೆ ನಿನ್ನ ಕೈಯಲ್ಲಿ, ಇಂಜಿನಿಯರ್ ಕೈಲಿ, ಯಾರ ಕೈಯಲ್ಲಿ ಕೂಡ ಕಂಡಿಡಿಯೋಕ್ಕಾಗಿಲ್ಲ. ಆದರೆ ನಾನು ಬಂದು ಒಂದೇ ಸುತ್ತಿಲಿ ಒಂದೇ ಏಟು ಹೊಡೆದಿದ್ದೀನಿ. ಅದು ಒಂದೇ ಏಟು ಹೊಡೆದ್ಬಿಟ್ರೆ, ಒಂದೇಟು ಹೊಡೆದ್ಬಿಟ್ರೆ ಕೊಟ್ಬಿಡಕ್ಕಾಯ್ತದ? ಕೈಯೆಲ್ಲ ಬರಿತ್ತು, ಎತ್ತು ಹೊಡೆದ್ಬಿಟ್ಟಿದ್ಯಾ? ಹೌದು ಹೊಡೆದಿದ್ದೀನಿ, ಆದರೆ ಹೊಡೆಯೋ ಕಡೆ ಹೊಡೆದಿದ್ದೀನಿ. ಇದೀರಾ? ಗ್ರೇಸ್ ಮಿನಿಸ್ಟ್ರಿ ಏನು ಗೊತ್ತಾ? ಹೊಡೆಯೋ ಕಡೆ ಮಾತ್ರ ಅವ್ನು ಹೇಳ್ತಾರೆ, ಹೊಡೆಯೋ ಕಡೆ ಹೊಡೆದಿದ್ದಕ್ಕೆ ಇಂಜನ್ ಸ್ಟಾರ್ಟ್ ಆಗುತ್ತೆ, ಮುಚ್ಕೊಂಡು ಗಾಡಿ ಸ್ಟಾರ್ಟ್ ಮಾಡಿ ಕಾಸು ಕೊಟ್ಟು ಹೋಗೋದಂತೆ. ಅವನು ವಿಧಿ ಇಲ್ಲದೆ 15 ಲಕ್ಷ ಕೊಟ್ಟರಂತ ಅಪ್ಪನಿಗೆ. ನಾನು ಹೇಳ್ತೇನೆ, ದೇವ್ರ ಪಾದಕ್ಕೆ ಬಂದರೆ ಡೇವಿಡ್ ಅವರೇ, ನಿಮ್ದು ಎಲ್ಲಿ ಪ್ರಾಬ್ಲಮ್ ಇದೆ ಕರೆಕ್ಟಾಗಿ ದೇವ್ರು ಅಲ್ಲೇ ಮಾತಾಡ್ತಾರೆ. ದಟ್ಸ್ ದ ಕ್ಲಾರಿಟಿ ಆಫ್ ದ ವರ್ಡ್ ಆಫ್ ದ ಲಾರ್ಡ್. ಎಕ್ಸಾಕ್ಟ್ ಪ್ಲೇಸಲ್ಲಿ ಕಿಕ್ ಮಾಡ್ತಾರೆ ದೇವರು. ಅಲ್ಲಿ ಹೊಡೆದ ಅಂದರೆ ಇನ್ನು ಎಂಜನ್ ಸ್ಟಾಪ್ ಆಗಲ್ಲ. 25 ವರ್ಷದ ಮುಂಚೆ ಹೊಡೆದ್ರು, ಒಂದೇ ಡಿಚ್ಚಿಂಗ್ ಹೊಡೆದ್ರು ನೋಡಿ ಮೂಗ್ ಮೇಲೆ. ರೊಟ್ಟಿ ಹಿಂಗಿದ್ದ ಹಿಂಗೆ ಹಾಕ್ಬಿಟ್ರು ನೋಡಿ ನನಗೆ. ಆವತ್ತು ಹಾಕಿದ ರೊಟ್ಟಿ ಮತ್ತೆ ಈ ಕಡೆ ಹಾಕೋಕ್ಕಾಗಲಿಲ್ಲ ನಾನು. ಆ ಥರ ಏಟು ಹೊಡೆದ್ರು ದೇವ್ ನನಗೆ. ಅಷ್ಟೇ, ಅಲ್ಲಿಗೆ ಮುಟ್ಟಿದ ಅಷ್ಟೇ. ಅವರು 1 ಅಡಿ ಕುಡ್ಚಾ போதாங்க. ನಾ சொல்கிறே 1 ಅಡಿ போದ ಕರ್ತಾರಲ್ಲೇ. ಒಂದೇ ಒಂದು ಏಟು ಸಾಕು ದೇವ್ರಿಗೆ. ಅಪ್ಪ ನಿನ್ನ ಜೀವನದ ಚರಿತ್ರೆ ಚೇಂಜ್ ಮಾಡ್ತಾರಪ್ಪ. ಒಂದೇ ಒಂದು ಕಿಡಿ ಸಾಕ್ರಿ, ಇಡೀ ದೇಶನ ಹತ್ಕೊಂಡು ಹೋಗ್ಬಿಡ್ತೀರಿ ಲಾಸ್ ಏಂಜಲಸ್ಸು. ನಾನು ನಾವೇ ಸೆಲೆಬ್ರಿಟಿಗಳು, ಇಂಟರ್ನ್ಯಾಷನಲ್ ಹಾಲಿವುಡ್ಡಲ್ಲಿದ್ದೀವಿ, ಆ ವುಡ್ಡಲ್ಲಿದ್ದೀವಿ. ಅಪ್ಪ ವುಡ್ ನೋಡ್ಕೊ, ಉರ್ದಿದೆಯಾ ಎಲ್ಲ ನೋಡ್ಕೊ ಅಂದ್ರೆ. ಅದೇ ನೋಡಿದ್ಯಲ್ಲ, ಸೀದೋಗೈತೆ, ಇವಾಗ ಕೆರ್ಕೊ ಹಿಂದ್ಗಡೆ ಅಂತ ಹೇಳಿದ್ರೆ ಕೆರ್ಕೊಂಡು ಕೂತ್ಕೊ. ಎಲ್ಲ ಸುಟ್ಟೋಯ್ತು. ಯಾವುದು ಮನೆ ದೇರ್ ಇಸ್ ನೋ. ಹೋಗಿ ಮಲ್ಗಡಂದ್ರೆ ಮನೆ ಸುಟ್ಟೋಗಿದೆ, ಕಾರ್ ನೋಡಿದ್ರೆ ಕಾರ್ ಸುಟ್ಟೋಗಿದೆ. ಒಂದು ಕಿಡಿ ಸಾಕು ಅಪ್ಪನಿಗೆ. ದ ಫೈರ್ ಇಸ್ ಇನಫ್. ಒಂದೇ ಒಂದು ಸ್ಪಾರ್ಕ್ ಇಸ್ ಇನಫ್. ಆ ಸ್ಪಾರ್ಕ್ ಹಾಕ್ಬಿಟ್ರೆ ಮಿಕ್ಕಿದೆಲ್ಲ ಕೆಲಸ ಆಗುತ್ತೆ. ಇವತ್ತು ನೀವು ಆ ಸ್ಪಾರ್ಕನ್ನ ಪವಿತ್ರಾತ್ಮದಿಂದ ಪಡಿಬೇಕು. ಆ ಪವಿತ್ರಾತ್ಮ ಪ್ರಸನ್ನತೆ ಕೊಡ್ತಾನೆ ನಿಮಗೆ. ಅವ್ರು ಕೊಟ್ಬಿಟ್ರೆ ನಾನು ಹೇಳ್ತೇನೆ, ನಿನ್ನ ಜೀವನ ತಿರುಗು ಮುರುಗು ಆಗ್ಬಿಡತ್ತೆ. ಜ್ಯೋತಿಯವರೇ, ಇನ್ನೇನು ಇದ್ದಾಗಿರೋಕ್ಕಾಗಲ್ಲ. BTS ಅವರೇ, ನೀವು ಇದ್ದಾಗಿರೋಕ್ಕಾಗಲ್ಲ. ಮಂಜುನಾಥ್ ಅವರೇ, ನೀವು ಇದ್ದಾಗಿರೋಕ್ಕಾಗಲ್ಲ. ರಕ್ಷಿತ್ ಅವರೇ, ನೀವು ಇದ್ದಾಗಿರೋಕ್ಕಾಗಲ್ಲ. ನಾನು ಚೇಂಜ್ ಆಗ್ಬಿಟ್ಟೆ. ಒಂದೇ ಏಟೆ ಹೊಡೆದಿದ್ದು, ಹಡಗು ಹೊಡೆದಿದ್ದು ಸ್ಟಾರ್ಟ್ ಆಗಿಬಿಡ್ತು. ಅವತ್ತು ಸ್ಟಾರ್ಟ್ ಮಾಡಿದ್ದು ಬೀತೇಶ್ ಅವರೇ, ಇವತ್ತವರೆಗೂ ನನ್ನ ಲೈಫು ನಾನು ಹಿಂದೆ ಹೋಗಲೇ ಇಲ್ಲ. ಯಾಕೆ ಗೊತ್ತಾ? ಅಪ್ಪ ಮುಟ್ಟಿದ ಮೇಲೆ ಅಲ್ಲಿಗೆ ನಮ್ಮ ಲೈಫು ಎಂಡಾಗತ್ತೆ. ಸಾಮಿಯೆಲ್ಲ ಕೊಟ್ಟಿದ್ದಕ್ಕೆ ಅಲ್ಲಿಗೆ ಎಂಡಾಗೋಯ್ತು. ಯಾಕೆ? ಇನ್ನು ನನ್ನ ಮಗಳನ್ನ ನಾನು ಮುಟ್ಬಿಟ್ಟೆ. ಇನ್ನು ಸೈತಾನ ಇವನ್ನ ಮುಟ್ಟಕ್ಕಾಗಲ್ಲ. ಡೆವಿಲ್ ಡಸಂಟ್ ಹ್ಯಾವ್ ಎನಿ ಹೋಲ್ಡ್ ಆನ್ ಯು. ಎಲ್ಲೆಲ್ಲಿ ಹೋಗು, ನಿನ್ನ ಮೇಲಿಂದ ಮೇಲೆ ಟಾಪಲ್ಲೇ ಬರ್ತೀಯ. ಟಾಪ್ಗೆ ಬರ್ತೀಯ, ಬಾಟಮ್ಗೆ ಇಳಿಯೋದಿಲ್ಲ ನೀನು. ಇವತ್ತು ನೀವು ತೀರ್ಮಾನ ಮಾಡಿ, ಹೊಸ ವರ್ಷದಲ್ಲಿ ನಾನೇನು ಮಾಡಬೇಕು, ಇನ್ನೇನು ಮಾಡಬೇಕು ನೀವು ಅದನ್ನೇ ಮಾಡಿ. ಮಿಕ್ಕಿದ ದೇವರು ಏನು ಮಾಡಿ ಮುಗಿಸ್ಬೇಕು, ಅವ್ರು ಅದನ್ನು ಮುಗಿಸ್ತಾರೆ. ನೀನು ಮಾಡು, ನೀನು ಸ್ಟಾರ್ಟ್ ಮಾಡು, ಅವ್ರು ಎಂಡ್ ಮಾಡ್ತಾರೆ. ನೀನು ಸ್ಟಾರ್ಟ್ ಮಾಡಿದೆ, ಯಾವಾಗ ಎಂಡ್ ಮಾಡ್ತೀಯಾ? ನಾಳೆ ಮಾಡ್ತೀಯಾ? ನಾಳೆದು ಮಾಡ್ತೀಯ? ಅದು ಅಪ್ಪ ಹೇಳ್ತಾನೆ, ಸ್ಟಾರ್ಟ್ ಮಾಡು. ಪರಿಶುದ್ಧತೆಗೆ ಬಾ, ನೀತಿಗೆ ಬಾ, ನಿಯತ್ತಾಗಿ ಬಾ, ಪ್ರಾರ್ಥನೆ ಮಾಡೋಕ್ಕೆ ಬಾ, ಮೊಣಕಾಲು ಹಾಕಿ ಬಾ. ಇದೆಲ್ಲ ಅಪ್ಪ ಸ್ಟಾರ್ಟ್ ಮಾಡು ಅಂತಾರೆ. ವರ್ಷದಲ್ಲಿ ಆರಂಭ ಮಾಡಿ ಅಪ್ಪ ಅದನ್ನು ಕಾಯ್ದೆ ಮಾಡ್ತಾರೆ. ಯೋಚನೆ ಮಾಡಿ ಆ ಮಗುನ ಕೊಟ್ಟ ಮೇಲೆ, ಆ ಮಗು ದೇವಾಲಯದಲ್ಲಿದ್ದಾಗ ವರ್ಷಕ್ಕೆ ಒಂದೇ ಸತಿ ಹೋಗ್ತಾ ಇದ್ದಲ್ಲ, ಈ ಮಗುಗೆ ಓಮ್ ಫೀಲಿಂಗ್ ಎಷ್ಟಾಗಿರಬೇಕು.
ಮಮ್ಮಿ ನೋಡಬೇಕು, ಡ್ಯಾಡಿ ನೋಡಬೇಕು, ಒಂದು ಚಾಕ್ಲೇಟ್ ಬೇಕಂತೇಳಿ ಈ ಮಗುಗೆ ಎಷ್ಟು ಆಸೆ ಬಂದಿರಬೇಕು. ಅವು ಯಾವ ಆಸೆ ಬರಲಿಲ್ಲ ರೀ. ಬಿಕಾಸ್ ಇಟ್ ಕೇಮ್ ಅಂಡರ್ ದ ಪ್ರೆಸೆನ್ಸ್ ಆಫ್ ಗಾಡ್. ಆ ಪ್ರಸನ್ನತೆ ಒಳಗೆ ಬಂದ್ಬಿಡ್ತು ಅಂದರೆ ನಾನು ಹೇಳ್ತೇನೆ, ಯು ವಿಲ್ ಫರ್ಗೆಟ್ ದ ವರ್ಲ್ಡ್. ಲೋಕ ಮರಿತ್ಯ. ಅದಕ್ಕೆ ರೋಮಪುತ್ರ ಪತ್ರಿಕೆ ಹೇಳಿದೆ, ಇಹಲೋಕದ ನಡವಳಿಕೆ, ಡು ನಾಟ್ ಕನ್ಫರ್ಮ್ ಟು ದಿಸ್ ವರ್ಲ್ಡ್ ಬಟ್ ಬಿ ಎ ಟ್ರಾನ್ಸ್ಫರ್ಮ್ ಬೈ ರಿನ್ಯೂವಿಂಗ್ ಆಫ್ ಯುವರ್ ಮೈಂಡ್ ಬೈ ದ ಲಿವಿಂಗ್ ವರ್ಡ್ ಆಫ್ ಗಾಡ್. ಕೋಟಿಗಟ್ಟಲೆ ರೂಪಾಯಿ ತಂದಿಟ್ಟು ಈ ಕಡೆ ಸೇರ್ಕೊಳ್ಳಿ ಅಂದ್ರೂ ಕೂಡ ನನಗೆ ಆಸೆ ಇಲ್ಲ ರೀ. ನನಗೆ ಅಪ್ಪನಿಗಿಂತ ದೊಡ್ಡ ಆಸೆ ಯಾವುದಿಲ್ಲ ರೀ. ಯಾಕಂದರೆ ಒಂದಿನ ಹೋಗೋದು ಆ ತಂದೆ ಮನೆಗೆ. ಇವತ್ತಿನ ಸತ್ತೋದ್ರೆ ಎಲ್ಲಿ ಹೋಗ್ತೀರಾ? ತಂದೆ ಮನೆಗೆ ಹೋಗ್ಬೇಕು. ಹೋಗೋಕ್ಕೆ ಮುಂಚೆ ಗನಂದಾರ ಏನು ಕೆಲಸ ಮಾಡಿದ್ದೀರಾ? 10 ಜನ ಬೆಳೆಸಿದ್ದೀರಾ? 10 ಜನಕ್ಕೆ ಊಟ ಕೊಟ್ಟಿದ್ದೀರಾ? 10 ಜನಕ್ಕೆ ಸುವಾರ್ತೆ ಸಾರಿದ್ದೀರಾ? ಯಾವುದನ್ನ ಕೊಡಕ್ಕೆ ರೆಡಿ ಇದ್ದೀರಾ? ಇವತ್ತು ನಿಮ್ಮ ಜೀವನದಲ್ಲಿ ಯಾವುದಲ್ಲ ಆಗಲ್ಲ ಅಂತ ಹೇಳಿ ಕೂತ್ಕೊಂಡಿದ್ದೀರಾ? ದೇವ್ರು ಹೇಳ್ತಾರೆ, ಇವತ್ತಿಂದ ನನ್ನ ಸ್ಟಡಿ, ನನ್ನ ಚಾಪ್ಟರ್, ನನ್ನ ಹಿಸ್ಟರಿನ ಆರಂಭ ಮಾಡ್ತೇನೆ, ನನ್ನ ಚರಿತ್ರೆನ ನಿಮ್ಮ ಜೀವನದಲ್ಲಿ ಆರಂಭಿಸ್ತೇನೆ. ಯಾವುದೆಲ್ಲ ಆಗಲ್ಲ ಅಂತ ಹೇಳಿದ್ದೀರಾ? ಚಂದ್ರಕಾಂತ್ ಅವರೇ, ಕರ್ತನು ನಿಮ್ಮ ಜೀವನದಲ್ಲಿ ಇದುವರೆಗೆ ಯಾವುದೆಲ್ಲ ಆಗಲ್ಲ ಅಂತ ಹೇಳಿದ್ದೀರಾ? ಅಪ್ಪ ಹೇಳ್ತಾರೆ, ಗಾಡ್ ಇಸ್ ಗೋಯಿಂಗ್ ಟು ಶೇಕ್ ದ ಸಿಟಿ ಆಫ್ ಬೆಳಗಾಂ ಸಿಟಿನ ದೇವ್ರು ನಿಮ್ಮ ಮೂಲಕ ಅಲಗಿಸ್ತಾರೆ ಬ್ರದರ್, ಅಲಗಿಸ್ತಾರೆ ದೇವರು. ಯಾವುದೇ ದೊಡ್ಡ ದೊಡ್ಡ ಎಮ್ಮರಗಳ ಕೆಳಗೆ ಬೀಳುತ್ತೆ, ಎಮ್ಮರಗಳ ಕೆಳಗೆ ಬೀಳುತ್ತೆ. ಕಾರಣ ದೇವರು ನಿಮ್ಮ ಬಾಯಲ್ಲಿ ತನ್ನ ಅಗ್ನಿ ಮಾತನ್ನು ಇಡ್ತಾ ಇದ್ದಾರೆ. ಇವತ್ತು ಯಾವುದೆಲ್ಲ ದೊಡ್ಡ ಎಮ್ಮರ ಇದೆ, ಆ ಎಮ್ಮರನ ಕೆಳಗೆ ಹಾಕ್ತಾರೆ. ಗಾಡ್ ಡಿಡ್ ನಾಟ್ ಸ್ಪೋಕ್ ಟು ಏಲಿ. ಎಮ್ಮರ ಬಿಟ್ಬಿಟ್ರು ದೇವರು. ಸೋಫಿ ಅವರೇ, ಒಂದು ಸಾಧಾರಣವಾಗಿ ಚಿಗಿರಿ ಬಂದಂತ ಒಂದು ಶಾಮೇಲ್ ಮರ ಹತ್ರ ಬಂದು, ಶಾಮೇಲ್ ನಿನ್ನ ಇಷ್ಟಪಡ್ತೀನೋ ನಾನು, ನೀ ನನಗೆ ವೇಣಡಾ, ಐ ನೀಡ್ ಯು ಮೈ ಸನ್, ವಿತೌಟ್ ಯು ಐ ಕಾಂಟ್ ಡೂ ಎನಿಥಿಂಗ್. ಕರ್ತರು ಬೇಡ, ಅವನ ಮೇಲೆ ಇಷ್ಟಪಡ್ತಾರೆ. ಮೋಸೆ ಹತ್ರ ಹೇಳ್ತಾರೆ, ಮೋಸೆ, ಐ ನೀಡ್ ಯು ಮೈ ಪೀಪಲ್, I want to dwell with you, my son. Build me one tabernacle. I want to build there. I want to be there. ನನಗೊಂದು ಮಂಜುಷ ಪೆಟ್ಟಿಗೆ ಕಟ್ಟು, ನನ್ನ ಜನದ ಮಧ್ಯದಲ್ಲಿ ಬಂದು ನಾನು ವಾಸ ಮಾಡ್ತೀನಿ ಕಣೋ. ಅಪ್ಪ ಹೇಳ್ತಾರೆ, ದಾವಿದ ಕಾಲದಲ್ಲಿ ಹೇಳ್ತಾರೆ, ನನಗೊಂದು ಸಾಲೋಮನ್ ಟೆಂಪಲ್ ಕಟ್ಟಪ್ಪ, ನಾನು ಅಲ್ಲಿ ಬಂದು ಇರ್ತೀನಿ, ನಾನು ಅಲ್ಲಿ ಬಂದು ಜೀವನ ಮಾಡ್ತೀನಿ. ನನಗೆ ಯಾರು ಇಲ್ಲ ಕಣೋ ಪರಲೋಕದಲ್ಲಿ. ನನ್ನ ಸೊತ್ತು ಸರ್ವಸ್ವ ಎಲ್ಲ ನೀವು ಕಂಡ್ರು, ನಿಮ್ಮ ಮಧ್ಯದಲ್ಲಿ ಬಂದು ವಾಸ ಮಾಡ್ತೀನೋ. ಆವಿಯಾನ ದೇವನ್ ಪೆಂತೆಕೋಸ್ತ ನಾಳಿಲೆ ಪವಿತ್ರಾತ್ಮರು ಆ ಜನರ ಮಧ್ಯದಲ್ಲಿ ಬಂದೇ, ನನಗೆ ಅದೆಲ್ಲ ಬೇಡ ಕಣೋ, ಟ್ಯಾಬರ್ನೇಕಲ್ ಬೇಡ, ಒಡಂಬಡಿಕೆ ಪೆಟ್ಟಿಗೆ ಬೇಡ, ಸಾಲೋಮೋನ್ ದೇವಾಲಯ ಬೇಡ, ನಾನು ನಿಮ್ಮೊಳಗೇ ಬಂದು ವಾಸ ಮಾಡ್ತೀನಿ ಕಣೋ. ನಿಮ್ಮ ಆಲಯ ಬಂದು ನಿಮ್ಮ ಹೃದಯದೊಳಗೆ ಬರ್ತೀನಿ ಕಣೋ. ಇದೋ ನಿನ್ನ ಹೃದಯದ ಬಾಗಿಲು ತಟ್ತಾ ಇದ್ದೇನೆ. ಯಾರಾದ್ರೂ ಶಬ್ದವನ್ನು ಕೇಳಿ ಬಾಗಿಲು ತೆರೆದ್ರೆ ನಾನು ಅವರೊಳಗೆ ಬಂದು ವಾಸ ಮಾಡ್ತೀನಿ ಕಣೋ. Hallelujah. ಎರಡು ಮೂರು ಬಾರಿ ಈ ಥರ ಮಾತಾಡಿರ್ಬೇಕಾ? ಎಷ್ಟೋ ವರ್ಷಗಳಿಂದ ದೇವ್ರು ಮಾತಾಡಿದಾಗ ನನಗೆ ಅಳು ಬಂತು. ಏನು ದೇವ್ರು ಈ ಥರ ಹಂಬಲ್ ಮಾಡ್ತಾರ? ನನ್ನ ಜೊತೆ ಯಾರಿಗೆ ಇಷ್ಟಪಡ್ತಾರ? ಎನ್ನೇ ನೇಸಿಕ್ರಾರ ಇವರು? ಬೇಡವಾದ ಒಂದು ಮರ, ಬೇಡವಾದ ಮಕ್ಕಳ ಮಧ್ಯದಲ್ಲಿ ಇದ್ದೀನಿ, ತಿರಸ್ಕರಿಸಲ್ಪಟ್ಟ ಕುಟುಂಬ. ಅದು ಅಪ್ಪ ಹೇಳ್ತಾರೆ, ನಾನು ನಿಮ್ಮ ಮಧ್ಯದಲ್ಲಿ ಇರ್ತೀನಿ. ಅಪ್ಪ ನಮ್ಮ ಮಧ್ಯದಲ್ಲಿ ಇರೋಕ್ಕೆ ಇಷ್ಟಪಡ್ತಾರೆ. ಡು ಯು ಲವ್ ಜೀಸಸ್? ಆ ಯೇಸನ ಪ್ರೀತಿ ಮಾಡ್ತೀರಾ ಅಥವಾ ಹೆಂಡತಿನ ಪ್ರೀತಿ ಮಾಡ್ತೀರಾ, ಮಕ್ಕಳ ಪ್ರೀತಿ ಮಾಡ್ತೀರಾ? ನನ್ನ ಕೇಳಿ, ನನ್ನ ಗೇಜಲ್ಲಿ ತಕ್ಕಡಿಯಾಗಿ ಕೇಳಿ. ನಾನು ಹೇಳ್ತೇನೆ, ಲಾರ್ಡ್, ಐ ಲವ್ ಮೈ ಜೀಸಸ್ ಮೋರ್ ದೆನ್ ಮೈ ಥಿಂಗ್ಸ್. ನನ್ನ ಹೆಂಡತಿಗಿಂತಲೂ, ಮಕ್ಕಳಿಗಿಂತಲೂ, ನನ್ನ ಆಸ್ತಿಗಿಂತಲೂ, ನನ್ನ ಎಲ್ಲ ವಸ್ತುಗಳಿಗಿಂತಲೂ ನಮ್ಮ ಅಪ್ಪಂದೇ ನನಗೆ ಆಸೆ, ನನ್ನ ವಾಕ್ಯ ಒಂದೇ ನನಗೆ ಪ್ರೀತಿ ಅಂತ ಹೇಳ್ತೀನಿ. ಸತ್ಯವೇದನೆ ನನ್ನ ಪ್ರಾಣ, ಇದನ್ನೇ ಹಿಡ್ಕೊಂಡು ನೂರಾರು ಮುತ್ತುಗಳು ಕೊಟ್ಕೊಂಡು, ಅಪ್ಪ ನೀನೇ ನನ್ನ ಪ್ರಾಣ ಅಂತ ಹೇಳ್ತೇನೆ. ಈ ವಾಕ್ಯ ಓದ್ತಾ 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 ನಿಮ್ಮ ಜೀವನವೇ ಚೇಂಜ್ ಆಗ್ಬಿಡುತ್ತೆ ಮಗ. Hallelujah. ಜೀವನವೇ ಚೇಂಜ್ ಆಗತ್ತೆ. ಅಪ್ಪ ಹೇಳ್ತಾರೆ ಮೋಸಸ್ ಹತ್ರ, ನಾನು ನಿಮ್ಮ ಜೊತೆ ಬಂದು ಫ್ರೆಂಡ್ ಆಗ್ತೀನಿ ಕಣು, ನನ್ನ ಸೇರಿಸ್ಕೊಳ್ತೀರಾ, ನನ್ನನ್ನು ಆಟಕ್ಕೆ ಸೇರಿಸ್ಕೊಳ್ತೀರಾ, ನಿಮ್ಮ ಜೊತೆ ಬರ್ತೀನಿ ಕಣಮ್ಮ, ನಿಮ್ಮ ಮನೆಯೊಳಗೆ ನಾನು ಬರಲ್ಲ ಅಂತ ಕೇಳಬೇಕಾದ್ರೆ ಎಷ್ಟು ಆನಂದ ರೀ, ಎಷ್ಟು ಆನಂದ. ದೇವಕ್ಕೆ ಅವರೇ, ನಮ್ಮ ಮನೆಯೊಳಗೆ ಅಪ್ಪ ಬರ್ತಾರೆ, ಬಸವರಾಜ್ ಅವರೇ, ಕುಮಾರ್ ಅವರೇ, ಮಂಜುಳಾ ಅವರೇ, ರಘು ಅವರೇ, ಅಪ್ಪ ಹೇಳ್ತಾರೆ, ರಾಜು ಅವರೇ, ನಿನ್ನ ಮನೆಯೊಳಗೆ ನಾನು ಬರ್ತೀನಿ ಮಗ, ನಿನ್ನ ಜೊತೆ ನಾ ಇರ್ತೀನಿ ಮಗ. ಅದಕ್ಕೆ ದೇವರು ಏಲಿನ ಕೇಳಲಿಲ್ಲ, ಅವನ ಹತ್ರ ಕೇರ್ ಮಾಡಲಿ. ಯಾಕಂದರೆ
ಅವನಿಗೆ ದೇವ್ರ ಮೇಲೆ ಇಷ್ಟ ಇರಲಿಲ್ಲ. ಅಪ್ಪ ಹೇಳ್ತಾರೆ, ದೇವ್ರ ಸನ್ನಿಧಿನೇ ಪ್ರಸನ್ನತೆಯಲ್ಲಿದ್ದು ಆ ಒಡಂಬಡಿಕೆ ಪೆಟ್ಟಿಗೆ ಪಕ್ಕದಲ್ಲೇ ಮಲಗಿದ್ದ ಆ ಮಗು ಹತ್ರ ಬಂದು ಕೇಳ್ತಾರೆ, ಸಾಮೇಲ್ ಸಾಮೇಲ್, ನಾನು ನಿನ್ನ ಜೊತೆ ಮಾತಾಡ್ತೀನಪ್ಪ ಅಂದ್ಬಿಟ್ಟು ಅವತ್ತನ್ನು ತಪ್ಕೊಂಬಿಟ್ಟು ಅವತ್ತಿಂದ ಅವ್ರದ್ದು ಆಪರೇಷನ್ನೇ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ದೇವ್ರದ್ದು ಅಪ್ಕೊಂಡು ದ ಮೋರ್ he was embraced by God, he rubbed with God, he received that power. ಅದಕ್ಕೆ ಆಕಾಶ ಕಡೆ ಕೈ ಎತ್ತಿದ ತಕ್ಷಣ ಹಂಗೇ ಆ ಮೋಡಗಳಿಂದ ಕಲ್ಲುಗಳು ಬಿದ್ದು ಜನ ಸತ್ತೋಗ್ತಾರೆ. ಆ ರೀತಿ ಮಿರಕಲ್ಸ್ಗಳು ಇನ್ ಮೂಲಕ ಆಗ್ಬಿಡುತ್ತೆ. 60 ವರ್ಷ ಸೇವೆ ಮಾಡ್ತಾನೆ, ಎಲ್ಲೂ ಕೂಡ ಒಂದೇ ಒಂದು ರಾಂಗ್ ರಿಪೋರ್ಟ್ ಇಲ್ಲ. ದೇವ್ರಿಗಾಗಿ ಬದುಕ್ಬಿಟ್ಟ. ಅದಕ್ಕೆ ನಾನು ಹೇಳ್ತಾನೆ, ಆನೆ ಬದುಕಿದ್ರು 1000 ರೂಪಾಯಿನೇ, ಸತ್ರು ಕೂಡ ಅದು 1000 ರೂಪಾಯಿ. ಅದು ನಾವು ದೇವ್ರಿಗಾಗಿ ಬದುಕಬೇಕು ಕುಮಾರರೇ. ಅವ್ರಿಗಾಗಿ ನೀವು ಬದುಕಿ ನೋಡಿ. ನಾನು ಹೇಳ್ತೇನೆ, ಯಾವುದೆಲ್ಲ ಬರಬೇಕಾಗಿದೆ ಎಲ್ಲ ವಸ್ತುಗಳು ಈ ವರ್ಷ ಬರುತ್ತೆ. Hallelujah. ದೇವ್ರ ಬಗ್ಗೆ ಚಿಂತೆ ಮಾಡಿ. ಆ ಚಿಂತನೆ ಮಾಡಿದ್ದೀರಾ? ಅಯ್ಯೋ ಅವ್ರು ಹಿಂಗೆ ಮಾಡಿದ್ದಾರೆ, ಇವ್ರು ಹಿಂಗೆ ಮಾಡಿದ್ದಾರೆ, ಅವ್ರನ್ನ ನಾನು ಬಿಡಲ್ಲ. ಎಷ್ಟೋ ವಯಸ್ಸಾದ ಮುದುಕರು ಸಾಯ್ಬೇಕಾದ್ರೆ ನಾನು ಸಾಯ್ತಾ ಇದ್ದೀನೋ, ಅವ್ರನ್ನ ಬಿಡಬೇಡ ಕಣೋ, ಆ ಕೋರ್ಟ್ ಮುಂದುವರ್ಸು ಅಂತ ಹೇಳ್ತಾರೆ ತಾತಗಳು. ನೋಡಿದ್ದೀರಾ? ಅವನ್ನ ಸಾಯಿಸ್ಬಿಟ್ಟು ಹೋಗು, ಅವನ್ನ ಸಾಯಿಸು, ಅವನ್ನ ಸಾಯಿಸಿದ್ರೇ ನನಗೆ ಸಮಾಧಾನ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತೇನೆ, ಮಗಳೇ, ಕರ್ತನ ಚಿತ್ತ ನೀನು ನೆರವೇರಿಸ್ಬಿಟ್ರೆ ನೀ ಎಲ್ಲರನ್ನ ಮನ್ನಿಸ್ಬಿಡ್ತೀಯಾ, ಎಲ್ಲರೂ ಕ್ಷಮೆ ಕೊಡ್ತೀಯಾ. ಅಮ್ಮನ ಹತ್ರ ಮಾತಾಡಿ ಎಷ್ಟು ತಿಂಗಳಾಯಿತು, ಅಪ್ಪನ ಹತ್ರ ಮಾತಾಡಿ ಎಷ್ಟು ತಿಂಗಳಾಯಿತು, ತಾತ ಹತ್ರ ಮಾತಾಡಿ ಎಷ್ಟು ತಿಂಗಳಾಯಿತು. ಗೋ ಅಂಡ್ ಕಾಂಪ್ರಮೈಸ್ ವಿತ್ ದೆಮ್. ಅಪ್ಪನ ಜೊತೆ ಒಂದಾಗು, ಹೋಗಿ ಅಪ್ಪನ ತಪ್ಕೋ. ಡ್ಯಾಡಿ ಐ ಲವ್ ಯು ಪಾ, ತಪ್ಕೊಂಡು ನೋಡಿ. ಅದು ಅನ್ಭುತ ಬೇರೆ, ಆ ಪ್ರೀತಿ ಬೇರೆ ಬಂದ್ಬಿಡತ್ತೆ. ಒಳಗಿದಾರ, ಅಮ್ಮ ಇದ್ದಾರಾ? ಹಾಂ ಇದ್ದಾರ, ಬಲ್ಲ. ಅಮ್ಮನ್ನೇ ನೋಡಿ ಬೈಯೋ ತಾಯಿಂದಿರು ಮಕ್ಕಳು ಎಷ್ಟು ಜನ ಇದ್ದಾರೆ, ಅಪ್ಪನ ನೋಡಿ ಉಗಿಯೋರು ಎಷ್ಟು ಜನ ಗಂಡದ ಮಕ್ಕಳಿದ್ದಾರೆ. ಬೇಡಮ್ಮ, ಅದು ತುಂಬ ದಿನ ಬರೋದಿಲ್ಲ. ಅದು ನಾನು ನನ್ನ ಲೈಫಲ್ಲಿ ನೋಡ್ಬಿಟ್ಟಿದ್ದೀನಿ, ಅದು ಯಾವುದು ಬರೋಲ್ಲ. ನೀನು ಎಷ್ಟೇ ಕೋಟಿ ಸಂಪಾದನೆ ಮಾಡಿ ಅವ್ರನ್ನ ಬಿಟ್ಟು ನಾನು ಚೆನ್ನಾಗಿದ್ದೀನಿ ಅಂತ ನಿಂತ್ಕೊಂಡು ನೋಡು, ನಿನಗೆ ಬರೋದು ಜಾಲಿ ಉಡ್ಡೆ ಲಾಸ್ ಏಂಜಲ್ಸ್. ಅಲ್ಲೇ ಇರ್ತೀಯ ನೀನು. ಇವತ್ತು ವೇರ್ ದೇರ್ ಇಸ್ ಗಾಡ್, ವೇರ್ ಇಸ್ ಯುವರ್ ಗಾಡ್ ಟುಡೇ? ದ ಹೋಲ್ ಅಮೇರಿಕಾ ಇಸ್ ಕ್ರೈಂಗ್ ಟುಡೇ. ಅಮೇರಿಕ ರಾಷ್ಟ್ರನೇ ಆಳ್ತಾ ಇದೆ. ಇವತ್ತು ಆ ಬೆಂಕಿನ ಅವ್ರ ಕೈಲಿ ತಣ್ಣಗೆ ಮಾಡೋಕ್ಕಾಗ್ತಾ ಇಲ್ಲ. ಎಷ್ಟು ಎಕರೆ ಹೋಗಿದೆ? 69,000 ಎಕರೆ ಸುಟ್ಕೊಂಡು ಹೋಗಿದೆ. 69,000 ಎಕರೆ, 18,000 ಮನೆಗಳು ಸುಟ್ಟು ಹೋಗಿದೆ. ಲಕ್ಷ ಕೋಟಿಗಟ್ಟಲೆ ಜನ ಆಸ್ತಿ ಕಳ್ಕೊಂಡ್ಬಿಟ್ಟಿದ್ದಾರೆ. ಇವಾಗ ಎಲ್ಲೋಗ್ತಾರೆ? ಈಗ ಅವರೆಲ್ಲ ಇನ್ಶೂರೆನ್ಸ್, ಅವ್ರು ಹೇಳಿದ್ರು ಪರವಾಗಿಲ್ಲ ಇನ್ಶೂರೆನ್ಸ್ ಕಟ್ಟಿದ್ದೀವಿ. ಇನ್ಶೂರೆನ್ಸ್ ಹೇಳ್ತಾರಂತೆ, ನಾವು ಯಾವುದೇ ನಿಮಗೆ ಇನ್ಶೂರೆನ್ಸ್ ಕೊಡೋಕ್ಕಾಗಲ್ಲ, ಕೊಟ್ಟೆ ಬ್ಯಾಂಕ್ ಎಂಕ್ರಪ್ಟ್ ಆಗ್ಬಿಡುತ್ತೆ, ನಾವೆಲ್ಲ ಬೀದಿಗೆ ಬಂದುಬಿಡ್ತೀವಿ ಅಂತ ಅವರೆಲ್ಲ ಡೋರ್ ಮುಚ್ಕೊಂಡು ಊರುಗಳಿಗೆ ಹೋಗ್ಬಿಟ್ರಂತೆ. ಇವಾಗ ಎಲ್ಲೋಗ್ತಾರೆ ಇವರೆಲ್ಲ? ಒಂದೇ ವಾರದಲ್ಲಿ, ನೆನ್ನೆ ಲಾಸ್ ಏಂಜಲ್ಸಿಂದ ಫೋನ್ ಮಾಡ್ತಾರೆ ಕೆಲವರು ಪಾಸ್ಟ್ರುಗಳು, ಒಂದೇ ವಾರದಲ್ಲಿ ಎಷ್ಟೋ ಜನ ಭಿಕ್ಷದವ್ರು ಆಗ್ಬಿಟ್ರು ಪಾಸ್ಟ್ರು. ಈ ವರ್ಷ ಅದೇ ನಮ್ಗೆ ಕೊಟ್ಟ ವಾಗ್ದಾನ, ನನ್ನ ಜನರು ಎಂದಿಗೂ ಆಶಾಭಂಗ ಆಗೋದೇ ಇಲ್ಲ. ನಿನಗೆ ಆಶಾಭಂಗ ಆಗಲ್ಲ, ಅವಮಾನ ಆಗಲ್ಲ. ಲೆಕ್ಕ ಪಡಾಮಲ್ಲಿ ಇರ್ಬೇನಿ, ತೋತು ಹೋಗಾಮಲ್ಲಿ ಇರ್ಬೇನಿ, ಸೋತು ಹೋಗದೆ ಇರ್ತೀಯ ನೀನು. ಎಲ್ಲಿ ಕೂಡ ಕಳೆ ಗುಂದಲ್ಲ, ನೀನು ಎಲ್ಲಿ ಕೂಡ ಬಿದ್ದು ಹೋಗಲ್ಲ, ಎಲ್ಲಿ ಕೂಡ ಸೋತು ಹೋಗಲ್ಲ, ಎಲ್ಲಿ ಕೂಡ ಬಿಟ್ಟು ಕೊಡಲ್ಲ. ಎಲ್ಲ ಕಡೆ ಅಪ್ಪ ನಿನ್ನ ಪರವಾಗಿ ಮಾತಾಡ್ತಾರೆ. ಬಿಕಾಸ್ ಗಾಡ್ ಈಸ್ ಇನ್ ಫೇವರ್ ಆಫ್ ಯು, ಗಾಡ್ ಈಸ್ ಇನ್ ಫೇವರ್ ಆಫ್ ಯು. ಅಪ್ಪನೇ ಎಲ್ಲವೂ ನಿನಗಾಗಿ ಮಾತೆ, ಆ್ಯಂಡ್ ಎವ್ರಿಥಿಂಗ್ ವಿಲ್ ಇನ್ ಸ್ಪೀಕ್ ಇನ್ ಫಾರ್ ಆಫ್ ಯು. ಎಲ್ಲವೂ ನಿಮ್ಮ ಪರವಾಗಿ ಮಾತಾಡುತ್ತೆ. ನನ್ನ ಪರವಾಗಿ ಮಾತಾಡ್ತಾ ಇದೆ, ನನ್ನ ಪರವಾಗಿ ನಿಂತಿದೆ ಇವತ್ತೆಲ್ಲ. ಅಪ್ಪ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ. ನಾನು ಹೇಳ್ತೀನಿ, ಇವತ್ತು ನೀವು ತೀರ್ಮಾನ ಮಾಡಿ. ಅವಳು ಸರಿ ಇಲ್ಲ, ಅಪ್ಪ ಸರಿ ಇಲ್ಲ, ಅದಕ್ಕೆ ನಾನು ಹಿಂಗಿದ್ದೀನಿ. ಬೇಡ, ಅವ್ರು ಸರಿ ಇಲ್ವೋ, ಹಾಳಾಗಿದೆ, ನಮ್ಗೆ ಬೇಡ, ನೀನು ಸರಿ ಆಗ್ಬಿಡು. ಇಫ್ ಯು ಡೋಂಟ್ ಚೇಂಜ್, ನಥಿಂಗ್ ವಿಲ್ ಚೇಂಜ್. ಐ ಆಮ್ ಟೆಲಿಂಗ್ ಯು ಟುಡೇ. ಸೇಡ್ ಬೇಡ. ಎಂಡ್ ಆಫ್ ದ ಡೇ ಜಗಳನೇ ವಿನ್ ಆಗತ್ತೆ, ಪ್ರೀತಿ ಸೋಲತ್ತೆ. ನೋಡಿದ್ದೀರಾ ಎಷ್ಟೋ ಮನೆಗಳ ಜಗಳ ಆಡಬೇಕಾದ್ರೆ ಕೋಪದಲ್ಲಿ ಗಂಡನೇ ಗೆಲ್ತಾನೆ. ಯಾಕಂದರೆ ದ ಆ್ಯಂಗರ್ ಓವರ್ ಕಮ್ಸ್ ದ ಲವ್, ಬಟ್ ಲವ್ ಫೇಲ್ ಆಗತ್ತೆ ಅಲ್ಲಿ. ಯಾಕಂದರೆ ಪ್ರೀತಿ ಎಲ್ಲ ಬಿಟ್ಕೊಟ್ಬಿಡತ್ತೆ, ಸಹಿಸ್ಕೊಡತ್ತೆ. ಯಾರ ಮೇಲೆ ಕ್ಷಮೆ ಕೊಡದೇ ಇದ್ದೀರಾ, ಯಾರ ಮೇಲಾದರೂ ಕೋಪ ಹೋಗಿದ್ದೀರಾ, ಯಾರ ಮೇಲೆ ಜಿದ್ದಿದೆಯಾ, ಎಲ್ಲ ಕ್ಷಮೆ ಕೊಡಿ. ಇವತ್ತು ಸಾಮೇಲ್ ಥರ ದೇವರು ನಿಮ್ಮನ್ನು ತೆಗೆದು ನಿಮ್ಮ ಮನೆಯೊಳಗೆ ಬಂದು ಬೆಡ್ರೂಮಲ್ಲಿ, ಮಗನೇ, ಸುಂದರವನೇ, BTS ಮಗನೇ, ಇಮ್ಯಾನ್ಯುವೆಲ್, ಅಪ್ಪ ನಿಮ್ಮ ಹೆಸರದ್ದು ಕರೀತಾರಪ್ಪ. ಆ ಸ್ವರ ನೀವು ಆಲಿಸ್ತೀರಾ? ಆ ಸ್ವರ ನೀವು ಹೊಸ್ತಲ್ಲ ಅಂತ ದೇವ್ರು ನಿಮ್ಮನ್ನು ಆಲಿಸ್ತಾರೆ. ನಾಗರಾಜು ಅಂತ ದೇವ್ರು ನಿಮ್ಮನ್ನು ಮಾತು ಕೊಡಿತಾರೆ. ಆ ಥರ ಎಷ್ಟೋ ಬಾರಿ ನಾನು ವಾಯ್ಸ್ನ ಆಲಿಸಿದ್ದೀನಿ. ಆವತ್ತಿನ ದಿನ ಅಲ್ಲಿ ಹೆಂಗಿರ್ತೀನಿ ಗೊತ್ತಾ, ಜಂಪ್ ಮಾಡ್ತಾನೆ ಇರ್ತೀನಿ, ಅಲ್ಲೆಲ್ಲುಯ್ಯ 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 ಅಂತೇಳಿ. ಅಷ್ಟು ಖುಷಿ ರೀ ನನಗೆ.
ಏನು ಖುಷಿ. ಸಿಸ್ಟರ್ ಕೇಳ್ತಿ ಏನು ತುಂಬ ಜಾಲಿಯಾಗಿದ್ದೀರಾ? ಹಲ್ಲೆಲೂಯಾ, ಬಾ ಹತ್ರ ಬಾ, ಹಾಂ ಕಿಸ್ಕೊಟ್ಬಿಟ್ಟು ಹಲ್ಲೆಲೂಯಾ ಹಲ್ಲೆಲೂಯಾ. ದೇವ್ರಿಗೆ ಸ್ತೋತ್ರ. ಅಪ್ಪನ ವಾಯ್ಸ್ ರೀ ಅದು. ಏ ದೇವ, ಏನ್ರಿ ಅಪ್ಪನ ವಾಯ್ಸ್ ಸುಮ್ಮನೆ ನರಿಯೋದು. ಅವರ ಪವರ್ ಬಂದು ಸದಾಕಾಲ ಇರುತ್ತೆ. ಅವ್ರ ವಾಕ್ಯ ಸದಾಕಾಲ ಇರುತ್ತೆ. ಅವ್ರು ಯಾವತ್ತೇ ಚೇಂಜ್ ಆಗಲ್ಲ. ಅಂತ ಸರ್ವಶಕ್ತನ ಹತ್ರ ಇವತ್ತು ನೀವು ಬಂದಿದ್ದೀರಾ. ಮಮ್ಮಿ ಡ್ಯಾಡಿ ಕೊಡೋ ಪ್ರೀತಿಗಿಂತ ಅವ್ರ ಪ್ರೀತಿ ತುಂಬಾ ಎಡ್ತಿರುತ್ತೆ. ಕರ್ತನಿಂದ ಆಶೀರ್ವಾದ ಹೊಂದಿದವರೇ ನನ್ನ ತಂದೆ ರಾಜ್ಯದೊಳಗೆ ಬನ್ನಿ. ಕೇಳಿ ಏನು ಬೇಕು ಇವತ್ತಿಂದ ಎಲ್ಲ ಕೇಳಿ, ದೊಡ್ಡದಾಗಿ ಕೇಳಿ. ನೇತ್ರ ಅವರೇ ದೊಡ್ಡದಾಗಿ ಕೇಳಿ. ಎನ್ನ ವೇಣ? ಆಡಿ ಕಾರ್ ಬೇಡಮ್ಮ, ಮರ್ಸಿಡೀಸ್ ಬೇಡಮ್ಮ, ಯಾವ್ದು ಬೇಕು? 5 ಸೀರೀಸ್ ಬೇಕಾ? BMW? ಅಪ್ಪ ಹತ್ರ ಕೇಳಿ, ಅಪ್ಪ ಕೊಡ್ತಾರೆ. ಯಾಕೆ ಕೊಡೋಕ್ಕಾಗಲ್ಲ? ಏನೆಲ್ಲ ಹಿಂಗೆ ನೋಡ್ತಾ ಇದ್ದೀರಾ? ಉಡುಪಿಯಿಂದ ಯಾರೊಬ್ಬ ಫೋನ್ ಮಾಡಿ ಹೇಳ್ತಾನೆ, ಏನು ಯಾವಾಗಲೂ ಇದನ್ನೇ ಮಾತಾಡ್ತಿರ್ತೀಯಲ್ಲ, ಎಲ್ಲ ಕೊಟ್ಬಿಡ್ತಾರೆ ದೇವರು. ಎಲ್ಲ ಕೊಡ್ತಾರಪ್ಪ, ದೇವ್ರಿಗೆ ಸ್ತೋತ್ರ. ಸ್ತೋತ್ರ ಇರಲಿ ಫಸ್ಟ್ ಅದೇಳಿ. ಎಲ್ಲ ಕೊಡ್ತಾರ? ಎಲ್ಲ ಕೊಡ್ತಾರೆ. ಕೊಡೋದಕ್ಕೆ ಸ್ತೋತ್ರ. ಎಲ್ಲ ಕೊಡ್ತಾರ? ಎಲ್ಲ ಕೊಡ್ತಾರೆ. ಅವಾಗ ನಾನು ಕೇಳಿದೆಲ್ಲ ಕೊಡ್ತಾರ? ಖಂಡಿತಪ್ಪ. ನೀನೇನು ಕೇಳ್ತೀಯ ಕೊಡ್ತಾರಪ್ಪ. ಅವಾಗ ಪ್ರೋಗ್ರಾಮ್ ಬರ್ತಿತ್ತು, ₹1 ಕಾಯಿನ್ ಹಾಕಿ ಮಾತಾಡೋರು ಹುಡುಗರು. ಏನು ಬೇಕು ಕೇಳಪ್ಪ, ಎಲ್ಲ ಕೊಡ್ತಾರ? ಅಯ್ಯೋ ಎಷ್ಟೊತ್ತಿನೇ ಕೇಳ್ತೆ, ಡೌಟ್ ಇದ್ರೆ ಕೊಡೋಕ್ಕಾಗಲ್ಲ ಹೋಗು ಅಂತ ಅಂದೆ. ಅದೇ ಎಲ್ಲ ಕೊಡ್ತಾರ? ಹೆಲಿಕಾಪ್ಟರ್ ಕೊಡ್ತಾರಾ ಅಂತ ಕೇಳ್ತಾರೆ. ಅದಕ್ಕೆ ನಾನು ಹೇಳಿದೆ, ಇಡಕ್ಕೆ ಜಾಗ ಇದೆಯಾ ಮನೇಲಿ ಅಂತ ಅಂದೆ. ಪಾರ್ಕಿಂಗ್ ಪ್ಲೇಸ್ ಇರಬೇಕು ಒಳ್ಳೆ ತಲೆ. ಯು ನೀಡ್ ಎ ಪಾರ್ಕಿಂಗ್ ಪ್ಲೇಸ್. ಕಾರ್ ತೊಗೊಳೋದು ದೊಡ್ಡದಲ್ಲ. ಕಾರ್ ತೊಗೊಂಡ್ಮೇಲೆ ಅಯ್ಯೋ ಇಡೋಕ್ಕೆ ಜಾಗ ಎಲ್ಲಿ ಐತಿ ಇವಾಗ, ತಲೆ ಕೆರ್ಕೊಳ್ಳೋದಲ್ಲ. ಆನೆ ತೊಗೊಂಡ್ಮೇಲೆ ಇಡೋ ಜಾಗ ಎಲ್ಲಿ? ಪಾರ್ಕಿಂಗ್ ಅಂದ್ರೆ ಏನು? ನಿಮ್ಮ ಮನಸ್ಸಿನ ಒಳಗೆ ಆ ವಿಶಾಲವಾದ ಸ್ಥಳವನ್ನು ದೇವರಿಗೆ ಕೊಡಿ. ವಿಶಾಲವಾದ ಸ್ಥಳ ಪಾರ್ಕಿಂಗ್ ಇರಬೇಕು. 10 ಜನ ಬಂದಾರ ಹಾಕು ಊಟ, 100 ಜನ ಬಂದರೆ ಹಾಕು ಊಟ, 200 ಜನ ಬಂದರೆ ಹಾಕು ಊಟ. ಎಲ್ಲ ಕೊಡು ಅವ್ರಿಗೆ. ನಮ್ಮ ಗ್ರೇಸ್ ಮಿನಿಸ್ಟ್ರಿ ಎಲ್ಲ ಕೊಡ್ತಾ ಹೋಗುತ್ತೆ ರೀ. ನನ್ನ ಆಸೆ ಏನು ಗೊತ್ತಾ? ನೀವು ಕೊಡೋರು ಆಗಬೇಕು ಅನ್ನೋದು ಆಸೆ. ಅದ್ಭುತವಾದ ಕಾರ್ಯ. ಸಣ್ಣದಿಂದ ಆರಂಭ ಮಾಡಿ. 2 ಉಪ್ಪಿನಕಾಯಿ ಬಾಟ್ಲಿದೆಯಾ? 1 ಉಪ್ಪಿನಕಾಯಿ ಬಾಟ್ಲು ಕೊಡಿ. ಇಲ್ಲ ಅವ್ರು ಕೊಟ್ಟರೆ ಅವ್ರಿಗೆ BP ಜಾಸ್ತಿ ಇದೆ, ನಾ ಕೊಡಲೇ ಬೇಡವಾ? ಮುಂಡೆದಿದೆಯಾ? ಅದೆಲ್ಲ ಯೋಚನೆ ಮಾಡಬೇಡ, ಕೊಡು ಫಸ್ಟು. ಅವ್ರಿಗೆ BP ಇದೆಯೋ ಪಾಪಿ ಇದೆಯೋ? ಹಾಂ, ನಗೋನು ಹ್ಯಾಪಿ, ನಗದು ಹೋಗೋನು ಪಾಪಿ. ನಕ್ಕರ ಹ್ಯಾಪಿ, ನಗದಿದ್ದರೆ BP. ನಕ್ಕರ ಹ್ಯಾಪಿ, ನಗದಿದ್ದರೆ BP. ನಗದೆ ಹೋಗುವನು ನಾಗೇಶ್ವರೇ. ಹಾಂ, ಆ ಥರ ಪಾಪಿ ಹಾಕಿ ಹೋಗೋದು ಬೇಡ. ಕೊಡು, ಎಲ್ಲ ಕೊಡು. 2 ಬಾಟ್ಲಿಂದ ಸ್ಟಾರ್ಟ್ ಮಾಡು. ಅದಕ್ಕೆ ದೇವ್ರೇನು ಮಾಡ್ತಾರೆ? ಆ ಚಿಕ್ಕ ರೊಟ್ಟಿ 5 ರೊಟ್ಟಿ ಎತ್ಕೊಂಡು ಕೊಡು ನೀನು ನೋಡೋಣ ಅಂತ ಹೇಳ್ತಾರೆ. ಅದು ಕೊಟ್ಟಾಗನೇ ಅದು ಮಲ್ಟಿಪ್ಲೈ ಆಗಿಬಿಡುತ್ತೆ ಮಕ್ಕಳೇ. ಮಾಡ್ತಾರೆ. ಸಾಮೇಲ್ ಕೊಟ್ಟಂಥ ಆ ಸೇವೆ, 40 ವರ್ಷದ ಸೇವೆ, ದೇವರು ಅವನ್ನ ತಳ್ಳಿ, ಏಲಿನ ತಳ್ಳಿ ಹಾಕಿ ಇವನ ಸೇವೆನ ಎಸ್ಟಾಬ್ಲಿಷ್ ಮಾಡಿಬಿಟ್ರು. ಯಾಕೆ? ಇವ್ರ ತಾಯಿ ಹಾಕಿದ ವಾಕ್ಯ, ಇವನು ಮಾಡಿದ ಡೆಡಿಕೇಶನ್. ಇದೆಲ್ಲ ನಾನು ಹೇಳ್ತಿದ್ದೀನಿ, ಒಂದು ದಿನದಲ್ಲೋ 1 ತಿಂಗಳಲ್ಲಿ ಬೆಳೆಯೋ ಕಾರ್ಯ ಅಲ್ಲ ಇದು. ವರ್ಷಾನುಗಟ್ಟಲೆ ಆಗುತ್ತೆ. ಕಷ್ಟ ತುಂಬ ತಿಂಗಳು ಇರೋದಿಲ್ಲ. ಇದು ಹೋಗೋ ಕಷ್ಟ. ಆಗ ಬರೋದು ಯಾವುದು? ಸುಖ. ಬರೋದು ಯಾವುದು? ಆರೋಗ್ಯ. ಬರೋದು ಯಾವುದು? ಸಮಾಧಾನ. ಬರೋದು ಯಾವುದು? ಆಶೀರ್ವಾದ. ಬರೋದು ಯಾವುದು? ಅಭಿವೃದ್ಧಿ. ಬರೋದು ಯಾವುದು? ಇನ್ನು ಸಮಾಧಾನದ ಶುಭ ವಾರ್ತೆ, ಗುಡ್ ನ್ಯೂಸ್ಗಳು ಒಂದ ಮೇಲೆ ನಿಮ್ಮ ಜೀವನದಲ್ಲಿ ಕೇಳೋದಕ್ಕೆ ದೇವರು ಕಾರ್ಯ ಮಾಡ್ತಾರೆ.
नाम यीशु का ऊंचा